ಯಾವುದೋ ಒಂದು ಮಧ್ಯಾಹ್ನ. ಏನೋ ಸರಿಯಾಗಿ ಓದ್ತಾ ಇದೆಯಾ? ಹ್ಞೂ ಅಣ್ಣ. ಯಾವುದಾದ್ರೂ ಕ್ವಶನ್ ಕೇಳು. ಶಬಾಷ್. ಹೇಳು, ಈ ರಿಯಾಕ್ಷನ್ಸ್ ಅಂದ್ರೆ ಏನು? ರಿಯಾಕ್ಷನ್ಸ್, ಇದು ಹ್ಯಾಪಿ ರಿಯಾಕ್ಷನ್, ಇದು ಸ್ಯಾಡ್ ರಿಯಾಕ್ಷನ್, ಇದು ಶಾಕ್ ರಿಯಾಕ್ಷನ್. ಅಯ್ಯೋ ಅಲ್ವಾ? ಇದು ಆಂಗ್ರಿ ರಿಯಾಕ್ಷನ್. ಬೆಳಗ್ಗೆ ಓದ್ತಾ ಇದೆಯಾ? ಏನ್ ಮಾಡ್ತಾ ಇದೆಯಾ? ಅಮ್ಮನ್ ಹೇಳ. ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಏನು? ಪ್ಲೀಸ್ ಅಣ್ಣ, ಪ್ಲೀಸ್ ಪ್ಲೀಸ್ ಅಮ್ಮಂಗೆ ಮಾತ್ರ ಹೇಳ್ಬೇಡ. ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಅದೇ ಲ್ಯಾಬ್ ಅಲ್ಲಿ ಸೈಂಟಿಸ್ಟ್ಸ್ ಆ ಫ್ಲಾಸ್ಕ್ ಒಳಗೆ ಕೆಮಿಕಲ್ಸ್ ಹಾಕಿ ಇದು ಬೆಂಕಿ ಹಚ್ಕೊಂಡು ಹೊಗೆ ಎಲ್ಲ ಬರ್ಸ್ಕೊಂಡು ಬಾಂಬ್ ಬ್ಲಾಸ್ಟ್ ಮಾಡ್ತಾರಲ್ಲ, ಅದೇ ತಾನೇ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ. ಅಯ್ಯೋ ದಡ್ಡ, ನೀನ್ ಕೆಮಿಕಲ್ ರಿಯಾಕ್ಷನ್ಸ್ ನೋಡ್ಬೇಕಂದ್ರೆ ಲ್ಯಾಬ್ಗೆಲ್ಲ ಹೋಗೋದ್ ಬೇಡ. ಅಡ್ಗೆ ಮನೆಯಲ್ಲೇ ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ ನೋಡ್ಬೋದು. ಅಡ್ಗೆ ಮನೆನಲ್ಲ, ಏನಮ್ಮ ಅಡ್ಗೆ ಮನೆಯಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಕೂತಿರ್ತಾರ? ಬಾ ಅಡ್ಗೆ ಮನೆಗೆ, ನಾನೇ ತೋರಿಸ್ತೀನಿ. ಸ್ವಲ್ಪ ಹೊತ್ತಿನ ನಂತರ. ಸೊ ನಮ್ಮ ಅಡ್ಗೆ ಮನೆಯಲ್ಲಿ ಆಗೋ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಕಲಿಯಕ್ ರೆಡಿನಾ? ಹ್ಞೂ ಅಣ್ಣ, ರೆಡಿ. ಮೊಸರು ಬರ್ಲಿ? ಏನಕ್ಕೆ ಅಣ್ಣ ಇದು? ಇವಾಗ ಮೊಸರನ್ನ ತಿನ್ನಿಸ್ತೀಯಾ? ಎರಡು ಬಿಡ್ತೀನಿ. ಹಾಲ್ ಬರ್ಲಿ? ಸೊ ಅಮ್ಮ ಹಾಲಿನ ಮೊಸರು ಹೇಗ್ ಮಾಡ್ತಾರೆ? ಹಾಲನ್ನ ಮೊಸರು, ಅದೇ ರಾತ್ರಿ ಹೊತ್ತು ಅಮ್ಮ ಸ್ವಲ್ಪ ಹಾಲು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಅದಕ್ಕೊಂಚೂರು ಮೊಸರು ಹಾಕ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಅದು ಫುಲ್ ಮೊಸರು ಹಾಕ್ಬಿಟ್ಟಿರುತ್ತೆ. ಎಕ್ಸಾಕ್ಟ್ಲಿ. ಸೊ ಈ ಹಾಲು ಮೊಸರಾಗೋದು ಒಂದು ಕೆಮಿಕಲ್ ರಿಯಾಕ್ಷನ್ ಮುಖಾಂತರ ಆಗತ್ತೆ. ಓಕೆ ಓಕೆ. ಸೊ ಹಾಲಲ್ಲಿರೋ ಲ್ಯಾಕ್ಟೋಸು ಲ್ಯಾಕ್ಟಿಕ್ ಆಸಿಡ್ ಕನ್ವರ್ಟ್ ಆಗಿ ನಮಗೆ ಮೊಸರು ಸಿಗುತ್ತೆ. ಇದನ್ನ ನಾವು ಫರ್ಮೆಂಟೇಶನ್ ಅಂತ ಕರಿತೀವಿ. ಸರಿ ಸರಿ. ನಿನಗೆ ದೋಸೆ ಹಿಟ್ ಮಾಡ್ಬೇಕು ಅಂದ್ರೆ ಅಲ್ಲೂ ಫರ್ಮೆಂಟೇಶನ್ ಆಗ್ಬೇಕು. ಸೊ ನಿನ್ ಫೇವ್ರೆಟ್ ಮಸಾಲೆ ದೋಸೆ ತಿನ್ಬೇಕು ಅಂದ್ರೆ ಏನಾಗ್ಬೇಕು? ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕು. ಓಕೆ ಸರಿ. ಬಾಳೆಹಣ್ಣು ಬರ್ಲಿ? ಇದು ಮೊನ್ನೆ ತಂದಾಗ ಫುಲ್ ಗ್ರೀನ್ ಇತ್ತು, ಬಾಳೆಕಾಯಿ ಅಂತ ಕರಿತೀವಲ್ಲ, ಆದ್ರೆ ಇವತ್ತು ನೋಡು ಬಾಳೆಹಣ್ಣು ಆಗ್ಬಿಟ್ಟಿದೆ. ಇದನ್ನು ಕೆಮಿಕಲ್ ಚೇಂಜ್ ಇರ್ಬೇಕಲ್ವಾ? ಹೌದು. ಸೊ ಕಾಯಿ ಹಣ್ಣಾಗೋದನ್ನ ಅದು ಒಂದ್ ಕೆಮಿಕಲ್ ಚೇಂಜ್ ಮುಖಾಂತರನೇ ಆಗತ್ತೆ. ಸೊ ನೀನ್ ಹಣ್ಣು ತಿನ್ಬೇಕು ಅಂದ್ರೂ ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕು. ಓಕೆ ಅಣ್ಣ, ಗೊತ್ತಾಯ್ತು ಈಗ. ಈ ಪಾತ್ರೆ ನೋಡು, ಏನಾಗಿದೆ ಅಣ್ಣ? ಇದು ಫುಲ್ ತುಕ್ಕಿಡ್ಬಿಟ್ರೆ ಅಣ್ಣ, ನಿನ್ ತಲೆ ತರಾನೇ. ಏ ಸೊ ಈ ತುಕ್ ಹಿಡ್ದಿರೋದನ್ನ ನಾವು ರಸ್ಟಿಂಗ್ ಅಂತ ಕರಿತೀವಿ. ರಸ್ಟಿಂಗ್? ರಸ್ಟಿಂಗು ಒಂದ್ ಕೆಮಿಕಲ್ ರಿಯಾಕ್ಷನ್. ಓ, ಈ ರಸ್ಟಿಂಗ್ ಬಗ್ಗೆ ನಾನು ಎಲ್ಲಿ ಕಲಿಬಹುದು? ಸೊ ಈ ರಸ್ಟಿಂಗು, ಕೆಮಿಕಲ್ ರಿಯಾಕ್ಷನ್ಸ್, ಕೆಮಿಕಲ್ ಚೇಂಜಸ್ ಇದನ್ನೆಲ್ಲ ಕಲಿಬೇಕು ಅಂದ್ರೆ ನೀನು ಪ್ರಾಜೆಕ್ಟ್ ಸಿತಾರ ವಿಡಿಯೋಸ್ ನ ನೋಡ್ಬೇಕು. ನೋಡ್ತೀಯಾ? ಬಾಣ, ಇಬ್ರು ಹೋಗಿ ನೋಡೋಣ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮ? ಇವಾಗ ಫಸ್ಟ್ ಚಾಪ್ಟರ್ ಶುರು ಮಾಡೋಣ ಕೆಮಿಸ್ಟ್ರಿಲಿ, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಂತ. ಫಸ್ಟ್ ನಿಮ್ಮ ತಲೆಯಲ್ಲಿರೋ ಪ್ರಶ್ನೆ, ನಾವು ಯಾಕೆ ಈ ಚಾಪ್ಟರ್ ಕಲಿಬೇಕು? ಸಿಲೆಬಸ್ಸಲ್ಲಿದೆ, ನನ್ನ ಚಾಯ್ಸ್ ಇಲ್ಲ, ಹೇಳ್ಕೊಡ್ಬೇಕು, ನೀವು ಕಲೀಲೇಬೇಕು. ಬಟ್ ಆ್ಯಕ್ಚುಲಿ ನೀವು ಜೀವನದಲ್ಲಿ ನೋಡೋ ಎಲ್ಲದು ಆಗ್ತಾ ಇರೋದು ಸುತ್ತಮುತ್ತ ಅಬ್ಸರ್ವ್ ಮಾಡಿದ್ರೆ ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ನೋಡ್ಬೋದು. ನಾನೀಗ ಕೆಮಿಕಲ್ ರಿಯಾಕ್ಷನ್ ಅಂದರೆ ನಿಮ್ಮ ತಲೆಯಲ್ಲಿ ಯಾವುದೋ ಒಬ್ಬ ಸೈಂಟಿಸ್ಟು ಲ್ಯಾಬಲ್ಲಿ ಫುಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ತಲೆಗೆ ಬರ್ಬೋದು. ಬಟ್ ಅದರ ಅವಶ್ಯಕತೆ ಏನೂ ಇಲ್ಲ. ನೀವು ನಿಮ್ಮ ಅಡುಗೆ ಮನೆಗೆ ಹೋಗಿ ಮೊಸರಾಗೋದು ನೋಡಿದ್ರೆ ಅದು ಒಂದು ಕೆಮಿಕಲ್ ರಿಯಾಕ್ಷನ್ನು. ಸೊ ನಮ್ಮ ಮನೇಲಿ ಮಾಡೋ ಮೊಸರಿಂದ ಹಿಡಿದು ನಾಸಾಲ್ಲಿ ರಾಕೆಟ್ಸ್ ಕಳಿಸ್ತಾ ಇದ್ದಾರಲ್ಲ, ಎಲ್ಲದರಲ್ಲೂ ಕೆಮಿಕಲ್ ರಿಯಾಕ್ಷನ್ಸ್ಗಳು ಇರುತ್ತೆ. ಸೊ ನಾವು ಕೆಮಿಕಲ್ ರಿಯಾಕ್ಷನ್ಸನ್ನು ಓದಿದ್ರೆ ನಮ್ಮ ಜೀವನದಲ್ಲಿ ಆಗೋದೆಲ್ಲ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ನ ಓದೋಣ. ಸೊ ಫಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ನೋಡೋ ಮೊದಲು ಫಸ್ಟ್ ಫಿಸಿಕಲ್ ಚೇಂಜಸ್ ಏನು, ಕೆಮಿಕಲ್ ಚೇಂಜಸ್ ಏನು ಅನ್ನೋದನ್ನು ನೋಡೋಣ. Physical changes. What are physical changes? Changes the appearance of the substance, not its chemical composition. ಸೊ ನಾನೀಗ ಒಂದು ಪೇಪರ್ ತೊಗೊಂಡ್ಬಿಟ್ಟು ಅದನ್ನು ಹರಿದು ಹಾಕಿದ್ರೆ ಅದು ಒಂದು ಫಿಸಿಕಲ್ ಚೇಂಜ್ ಅಷ್ಟೇ. ಯಾಕೆ? ಪೇಪರ್ ತುಂಡಾಯಿತು, ಬಟ್ ಪೇಪರ್ ಆಗೇ ಇದೆ. ನಾನೀಗ ಹೋಗ್ಬಿಟ್ಟು ಒಂದು ನಿಮ್ಮ ಮನೇಲಿರೋ ಒಂದು ಆಟ ಸಾಮಾನು ತೊಗೊಳ್ಳಿ, ಆಟ ಸಾಮಾನನ್ನ ಪೀಸ್ ಮಾಡಾಕಿ, ಅದು ಒಂದು ಫಿಸಿಕಲ್ ಚೇಂಜೆ.
ಯಾಕೆಂದರೆ ಆ ಪೀಸ್ಗಳು ಹಾಗೆ ಇದೆ. ಕೆಮಿಕಲ್ ಚೇಂಜಸ್ ಅಂದರೆ ಏನು? ನಾನಿಲ್ಲಿ ಬರೆದಿದ್ದೀನಿ, changes the substance to an entirely new substance with a new chemical composition. ಇದ್ರ ಅರ್ಥ ಏನು? ಒಂದು ಪದಾರ್ಥ ಇತ್ತಲ್ಲ, ಅದ್ರ ಕೆಮಿಕಲ್ ಚೇಂಜ್ ಆದಮೇಲೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್, ಅದೇ ಬೇರೆ ಪದಾರ್ಥ ಆಯಿತು. ಎಕ್ಸಾಂಪಲ್ಗೆ ಈ ಬಾಳೆಹಣ್ಣೆ ತೊಗೊಳ್ಳಿ. ಮೊದಲು ಬಾಳೆಹಣ್ಣು ಕಾಯಿಯಾಗಿತ್ತು, ಕೆಮಿಕಲ್ ಚೇಂಜ್ ಆಗಿ ಹಣ್ಣಾಯಿತು. ಸೊ ಅದರಲ್ಲಿ ಇದ್ದಿದ್ದ ಸೆಲ್ಸ್ ಎಲ್ಲ ಕೆಮಿಕಲ್ ರಿಯಾಕ್ಷನ್ ಆಗಿ ಹಣ್ಣಾಯಿತು. ಕಾಯಾಗಿರೋ ಬಾಳೆಹಣ್ಣೆ ಟೋಟಲಿ ಡಿಫ್ರೆಂಟ್, ಹಣ್ಣಾಗಿರೋ ಬಾಳೆಹಣ್ಣೆ ಟೋಟ್ಲಿ ಡಿಫ್ರೆಂಟ್. ಹಣ್ಣಾಗಿರೋ ಬಾಳೆಹಣ್ಣಲ್ಲಿ ನೀವು ಬೋಂಡ ಮಾಡೋಕ್ಕಾಗಲ್ಲ, ಕಾಯಾಗಿರೋ ಬಾಳೆಹಣ್ಣಲ್ಲಿ ನೀವು ಪಾಯಸ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಕೆಮಿಕಲ್ ಚೇಂಜಸಲ್ಲಿ ಏನು ಹೇಳ್ತೀವಿ, ದ ಸಬ್ಸ್ಟೆನ್ಸ್ ಇಟ್ ಸೆಲ್ಫ್ ಹ್ಯಾಸ್ ಚೇಂಜ್ಡ್. ಫಿಸಿಕಲ್ ಚೇಂಜಸಲ್ಲಿ ಆ ಸಬ್ಸ್ಟೆನ್ಸ್ ಹೇಗಿತ್ತೋ ಹಾಗೇ ಇದೆ, ಹೊಸ ಪದಾರ್ಥ ಆಗಿಲ್ಲ. ಸೊ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಫಿಸಿಕಲ್ ಚೇಂಜಸ್ ಆ್ಯಂಡ್ ಕೆಮಿಕಲ್ ಚೇಂಜಸ್. ಸೊ ನಾವು ಏನೇನು ಅಬ್ಸರ್ವ್ ಮಾಡಿದ್ದೀವಿ ಅದನ್ನು ನಾವು ಅದನ್ನೇ ನಾವು ಹಾಕ್ಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡೋಣ ಬನ್ನಿ. ಸೊ ಫಿಸಿಕಲ್ ಚೇಂಜ್ ಏನು ಬರೆದಿದ್ದೀನಿ ಇಲ್ಲಿ, ವೆನ್ ಎ ಸಬ್ಸ್ಟೆನ್ಸ್ ಅಂಡರ್ಗೋಸ್ ಅ ಫಿಸಿಕಲ್ ಚೇಂಜ್ ಇಟ್ಸ್ ಕಾಂಪೊಸಿಷನ್ ರಿಮೇನ್ಸ್ ದ ಸೇಮ್. ನಾನು ಹೇಳ್ದಂಗೆ ನಾ ಪೇಪರ್ ಹರಿದಾಕೋ ಎಕ್ಸಾಂಪಲ್ ಕೊಟ್ಟೆ. ಮನೇಲಿರೋ ನೀವು ಆಟ ಸಾಮಾನು ಪೀಸ್ ಮಾಡ್ಬೋದು, ಅಥವಾ ಇನ್ನೂ ಎಷ್ಟೊಂದು ಎಕ್ಸಾಂಪಲ್ ಏನು ಅಂದರೆ ಚೇರ್ ಮುರಿದೋಯ್ತು. ಇವೆಲ್ಲ ಆದಾಗ ಆ ಸಬ್ಸ್ಟೆನ್ಸ್ ಹೇಗಿತ್ತೋ, ಆ ಪದಾರ್ಥ ಹೇಗಿತ್ತೋ ಹಾಗೇ ಇದೆ. ಓಕೆ, ಬಟ್ ಕೆಮಿಕಲ್ ಚೇಂಜಸಲ್ಲಿ ವೆನ್ ಎ ಸಬ್ಸ್ಟೆನ್ಸ್ ಅಂಡರ್ಗೋಸ್ ಅ ಕೆಮಿಕಲ್ ಚೇಂಜ್ ಇಟ್ಸ್ ಮಾಲಿಕ್ಯುಲರ್ ಕಾಂಪೊಸಿಷನ್ ಇಸ್ ಚೇಂಜ್ಡ್ ಎಂಟೈರ್ಲಿ. ಸೊ ಅಲ್ಲಿರೋ ಪದಾರ್ಥನೇ ಟೋಟಲಿ ಡಿಫ್ರೆಂಟ್. ಸೊ ಏನೋ ಒಂದು ಆಗಿ ಅಲ್ಲಿ ಹುಟ್ಕೊಂಡಿರೋ ಹೊಸ ಪದಾರ್ಥ ಇದೆಯಲ್ಲ, ಅದ್ರ ಕೆಮಿಕಲ್ ಪ್ರಾಪರ್ಟೀಸ್ ಇಸ್ ಟೋಟಲಿ ಡಿಫ್ರೆಂಟ್ ದ್ಯಾನ್ ದ ಪ್ರೀವಿಯಸ್ ಒನ್. ಇನ್ನೊಂದು ಎಕ್ಸಾಂಪಲ್, ನಾನು ಕೆಮಿಕಲ್ ರಿಯಾಕ್ಷನ್ಸ್ ಫಸ್ಟ್ ಲೆಸನ್ ಸ್ಟಾರ್ಟ್ ಮಾಡಿದಾಗ ಹೇಳಿದೆ, ಹಾಲಿಂದ ಮೊಸರು ಮಾಡೋದು ಅಲ್ವಾ. ಸೊ ಹಾಲೇ ಕಂಪ್ಲೀಟ್ಲಿ ಡಿಫ್ರೆಂಟ್, ಬಟ್ ಹಾಲಿಗೆ ಅದು ಮೊಸರಾದಮೇಲೆ ಅದು ಹುಳಿ ಆಗುತ್ತೆ, ಹಾಲು ಹುಳಿ ಇರಲಿಲ್ಲ. ಸೊ ಮೊಸರು ಟೋಟಲಿ ಡಿಫ್ರೆಂಟ್, ಮೊಸರೇ ಕಂಪ್ಲೀಟ್ಲಿ ಡಿಫ್ರೆಂಟ್, ಹಾಲೇ ಕಂಪ್ಲೀಟ್ಲಿ ಡಿಫ್ರೆಂಟ್. ಸರಿನಾ? ನೆಕ್ಸ್ಟ್ ಡಿಫ್ರೆನ್ಸ್, ಫಿಸಿಕಲ್ ಚೇಂಜ್ ಇಸ್ ಅ ಟೆಂಪರರಿ ಚೇಂಜ್, ಅ ಕೆಮಿಕಲ್ ಚೇಂಜ್ ಇಸ್ ಅ ಪರ್ಮನೆಂಟ್ ಚೇಂಜ್. ಇದ್ರ ಅರ್ಥ ಏನು? ಫಿಸಿಕಲ್ ಚೇಂಜ್ ಇಸ್ ಅ ಟೆಂಪರರಿ ಚೇಂಜ್ ಅಂದರೆ ಇದನ್ನು ನೀವು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಒಂದು ರಬ್ಬರ್ ಬ್ಯಾಂಡ್ ತೊಗೊಳ್ಳಿ. ಆ ರಬ್ಬರ್ ಬ್ಯಾಂಡನ್ನು ನಾನು ಸ್ಟ್ರೆಚ್ ಮಾಡಿದ್ರೆ ಅದ್ರ ಶೇಪು, ಸೈಜು, ಲೆಂತು ಎಲ್ಲ ಡಿಫ್ರೆಂಟ್ ಆಯಿತು ಅಲ್ವಾ. ಇದು ಫಿಸಿಕಲ್ ಚೇಂಜ್, ಫಿಸಿಕಲ್ ಆಗಿ ಚೇಂಜ್ ಆಗಿದೆ, ಚಿಕ್ಕದಿದ್ದು ದೊಡ್ಡದಾಯ್ತು ಈಗ. ಬಟ್ ನೀವು ರಬ್ಬರ್ ಬ್ಯಾಂಡನ್ನು ಬಿಟ್ಟಾಗ ವಾಪಸ್ ಅದಕ್ಕೆ ಬಂತಲ್ಲ, ಅದ್ರ ಸೈಜೇ ಆಯಿತು. ಸೊ ದಿಸ್ ಈಸ್ ಅ ಟೆಂಪರರಿ ಚೇಂಜ್. ಟೆಂಪರರಿ ಚೇಂಜ್ ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳೋಕೆ ಇನ್ನೊಂದು ರೀತಿ ಏನು ಅಂದರೆ, ಪದಾರ್ಥ ಹೇಗಿತ್ತೋ ಹಾಗೇ ಇದೆ, ಸೊ ಅದು ವಾಪಸ್ ಅದು ಹೇಗಿತ್ತೋ ಹಾಗೆ ಮತ್ತೆ ಆಗಬಹುದು. ಬಟ್ ಕೆಮಿಕಲ್ ಚೇಂಜ್ ಏನು, ಪರ್ಮನೆಂಟ್ ಚೇಂಜ್ ಅಂತ ನಾನು ಹೇಳಿದಾಗ ಅದು ಒಳಗಿದ್ದಿದ್ದ ಆಟಮ್ಸ್, ಮಾಲಿಕ್ಯೂಲ್ಸ್ ಅದು ಹೇಗೆ ಅರೇಂಜ್ ಆಗಿತ್ತೋ ಅದೇ ಟೋಟಲಿ ಡಿಫ್ರೆಂಟ್ ಆಗಿಬಿಟ್ಟಿದೆ. ಕೆಲವು ಸಲ ಕೆಮಿಕಲ್ ಚೇಂಜ್ಗಳಾದಾಗ ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗಿಬಿಡುತ್ತೆ, ಗ್ಯಾಸ್ಗಳು ರಿಯಾಕ್ಟ್ ಆಗಿ ಲಿಕ್ವಿಡ್ ಆಗುತ್ತೆ. ಆ್ಯನ್ ಎಕ್ಸಾಂಪಲ್ ಆಫ್ ಎ ಕೆಮಿಕಲ್ ಚೇಂಜಸ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕಂಬೈನ್ ಆಗೋದು. ನಾನು ಬೇಸಿಕ್ಸ್ ವಿಡಿಯೋ ನೀವು ನೋಡಿದರೆ ಜ್ಞಾಪಕ ಇದೆ, ನಾನು ಹೇಳಿದ್ದೆ H2 ಮತ್ತು O2 ಎರಡು ಗ್ಯಾಸ್ಗಳಾಗಿತ್ತು, ಬಟ್ ಕಂಬೈನ್ ಆದಾಗ ಏನಾಯಿತು, ದೇ ಬಿಕೇಮ್ ಎ ಲಿಕ್ವಿಡ್. ಸೊ ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಆಯಿತು. ಸೊ ಇಟ್ಸ್ ಅ ಕೈಂಡ್ ಆಫ್ ಅ ಪರ್ಮನೆಂಟ್ ಚೇಂಜ್, ಯಾಕೆಂದರೆ ಹೊಸಾಗಿ ಹುಟ್ಟಿರೋ ಪದಾರ್ಥ ಇಸ್ ಟೋಟಲಿ ಡಿಫ್ರೆಂಟ್. ಇನ್ ಅ ಫಿಸಿಕಲ್ ಚೇಂಜ್ ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್. ಏನೂ ಹೊಸದಿಲ್ಲ. ನಾನು ಪೇಪರ್ ಹರಿದು ಬಿಸಾಕಿದೆ, ಪೇಪರ್ ಆಗೇ ಇದೆ. ನೀವು A4 ಶೀಟ್ ಹರಿದಾಕಿ ಬಿಸಾಕಿದ್ರೆ ಅದು ರೂಲ್ಡ್ ಲೈನ್ ಶೀಟ್ ಆಗಿಬಿಡಲ್ಲ. ಸೊ ಅದು ಯಾವ ಪೇಪರ್ ಹರಿದಾಕಿದ್ರೋ ಆ ಪೇಪರ್ ಆಗೇ ಇರುತ್ತೆ. ಸರಿನಾ? ಆದರೆ ಕೆಮಿಕಲ್ ಚೇಂಜ್ ಇಸ್ ಆಲ್ವೇಸ್ ಅಕಂಪನಿಡ್ ಬೈ ಒನ್ ಆರ್ ಮೋರ್ ನ್ಯೂ ಸಬ್ಸ್ಟೆನ್ಸ್. ಸೊ ಹೊಸ ಪದಾರ್ಥ ಹುಟ್ಕೊಂಡಿದೆ. ಫಿಸಿಕಲ್ ಚೇಂಜ್ ಇಸ್ ಮೋಸ್ಟ್ಲಿ ರಿವರ್ಸಿಬಲ್, ಬಟ್ ಕೆಮಿಕಲ್ ಚೇಂಜಸ್ ಆರ್ ಇರ್ರಿವರ್ಸಿಬಲ್. ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸ್ವಲ್ಪ ಟ್ರಿಕ್ಕಿ ಇದೆ. ನೀವು ಕೇಳ್ಬೋದು, ನಾನು ಪೇಪರ್ ಹರಿದಾಕಿದಾಗ ವಾಪಸ್ ಅದನ್ನು ಹೇಗೆ ಮಾಮೂಲು ಒಂದು ಶೀಟಾಗಿ ಮಾಡಲಿ ಅಂತ. ನಾವು ಆ ಥರ ಹೇಳ್ತಿಲ್ಲ. ನಾವು ಏನು ರಿವರ್ಸಿಬಲ್ ಅಂತ ಏನು ಹೇಳ್ತಾ ಇದ್ದೀವಿ ಅಂದರೆ, ಇನ್ ದ ಕೆಮಿಕಲ್ ಸ್ಟ್ರಕ್ಚರ್, ಸೊ ಪೇಪರ್ ಒಳಗಿದ್ದಿದ್ದು ಆಟಮ್ಸ್, ಮಾಲಿಕ್ಯೂಲ್ಸ್, ಆ ಸ್ಟ್ರಕ್ಚರಲ್ಲಿ ಏನೂ ಲಾಸ್ ಆಗಿಲ್ಲ ಅಂತ ಅರ್ಥ. ಸೊ ಯಾವ್ಯಾವ ಆಟಮ್ಸ್ ಮುಂಚೆ ಹೇಗಿತ್ತೋ ಅದು ಹಾಗೇ ಇರೋ ಕಾರಣದಿಂದ ಇಟ್ ಈಸ್ ರಿವರ್ಸಿಬಲ್. ಯಾಕೆಂದರೆ ದೇರ್ ಈಸ್ ನೋ ಲಾಸ್ ಆಫ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಸಬ್ಸ್ಟೆನ್ಸ್. ಸೊ ಆ ಪ್ರಾಪರ್ಟೀಸ್ ಹೇಗಿತ್ತೋ ಹಾಗೇ ಇದೆ. ಬಟ್ ಕೆಮಿಕಲ್ ಚೇಂಜ್ ಆದಾಗ ಆಟಮ್ಗಳು, ಮಾಲಿಕ್ಯೂಲ್ಗಳು ಹೇಗಿತ್ತೋ ಅವೆಲ್ಲ ಟೋಟಲಿ ಡಿಫ್ರೆಂಟ್ ಆಗಿರೋದ್ರಿಂದ ಅದನ್ನು ರಿವರ್ಸ್ ಮಾಡೋದಕ್ಕೆ ವಿ ಜಸ್ಟ್
ಏನಾದರೂ ಇನ್ನೂ ಒಂದು ಏನಾದರೂ ಮಾಡಬೇಕು, ಬಟ್ ಇನ್ ಜನರಲ್ ದೇ ಆರ್ ಇರ್ರಿವರ್ಸಿಬಲ್ ಅಂತಲೂ ಹೇಳಬಹುದು. ನೀವು ಇಲ್ಲಿವರೆಗೂ ನಾನು ಡಿಫ್ರೆನ್ಸಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ನೀವು ಹೇಗೆ ಥಿಂಕ್ ಮಾಡಬೇಕು ಇದ್ರ ಬಗ್ಗೆ ಅಂದರೆ, ಯು ಹ್ಯಾವ್ ಟು ಥಿಂಕ್ ಫ್ರಮ್ ಅ ಕೆಮಿಕಲ್ ಪಾಯಿಂಟ್ ಆಫ್ ವ್ಯೂ. ಫುಲ್ಲು ಲೈಕ್ ಮೈಕ್ರೋಸ್ಕಾಪಿಕ್ ಲೆವೆಲ್ಗೆ ಹೋಗಿ ಫುಲ್ಲು ಆಟಮ್ಗಳು, ಮಾಲಿಕ್ಯೂಲ್ಗಳು ಹೇಗೆ ಬದಲಾಯಿತು ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕು. ಬರೀ ನಾನು ಬರೀ ನಮ್ಮ ಕಣ್ಣು ನೋಡೋದು ಮಾತ್ರ ನೀವು ಹೇಳಿದ್ರೆ ಯು ಕೆನಾಟ್ ಎಕ್ಸಾಕ್ಟ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಕೆಮಿಕಲ್ ಚೇಂಜಸ್ ಆರ್. ಅದಕ್ಕೆ ನಾನು ಲಾಸ್ಟ್ ಪಾಯಿಂಟ್ ಬರೆದಿದ್ದೀನಿ, ಫಿಸಿಕಲ್ ಚೇಂಜಸಲ್ಲಿ ನೋ ಬಾಂಡ್ ಮೇಕಿಂಗ್ ಆರ್ ಬ್ರೇಕಿಂಗ್, ಬಟ್ ಕೆಮಿಕಲ್ ಚೇಂಜಲ್ಲಿ ಬಾಂಡ್ ಮೇಕಿಂಗ್ ಆ್ಯಂಡ್ ಬಾಂಡ್ ಬ್ರೇಕಿಂಗ್ ಇದೆ. ಇದರರ್ಥ ಕೆಮಿಕಲ್ ಬಾಂಡ್ಸ್ ಫಾರ್ಮ್ ಆಗಿದೆ, ಇದ್ದಿದ್ದ ಬಾಂಡ್ಗಳು ಮುರಿದೋಯ್ತು, ಹೊಸ ಬಾಂಡ್ಗಳು ಹುಟ್ಕೊಂತು ಅಲ್ವಾ. ಸೊ ಎಂಟೈರ್ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗ್ತಾ ಇರೋದ್ರಿಂದ ಅದನ್ನು ನಾವು ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೂ ನಾನು ಮಾತಾಡಿರೋದ್ರಲ್ಲಿ ಕೆಮಿಕಲ್ ಚೇಂಜ್ಗಳೇನು, ಫಿಸಿಕಲ್ ಚೇಂಜ್ಗಳು ಏನು ಅನ್ನೋದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಈಗ ನಾನು ಕೆಮಿಕಲ್ ಚೇಂಜಸ್ ಮತ್ತು ಫಿಸಿಕಲ್ ಚೇಂಜಸ್ ಮಧ್ಯೆ ಇರೋ ಡಿಫ್ರೆನ್ಸ್ಗಳ ಬಗ್ಗೆ ಮಾತಾಡಿದೆ. ಇದನ್ನು ಕರೆಕ್ಟಾಗಿ ಇನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ದ ಚೇಂಜ್ ಆಫ್ ಸ್ಟೇಟ್ ಆಫ್ ವಾಟರ್ನ ನೋಡೋಣ. ಸೊ ನೀವು ನೀರನ್ನು ತೊಗೊಂಡು ಫ್ರೀಝರಲ್ಲಿಟ್ಟರೆ ಐಸ್ ಆಗುತ್ತೆ, ಓಕೆ. ಆ ಐಸ್ ಮೆಲ್ಟಾಗಿ ನೀರಾಗುತ್ತೆ, ಮತ್ತು ಅದನ್ನು ನೀವು ಕುದಿಯೋಕ್ಕಿಟ್ರೆ ಗ್ಯಾಸ್ ಆಗಿ ವಾಟರ್ ವೇಪರ್ ಆಗಿ ಬಾಯ್ಲ್ ಆಗುತ್ತೆ. ನೀವು ಇದನ್ನು ಓದಿದ್ದೀರಾ ಅಲ್ವಾ. ಸೊ ನಾನೀಗ ನಿಮಗೆ ಕೇಳೋ ಪ್ರಶ್ನೆ, ಇಲ್ಲಿ ವಾಟರ್ ಐಸ್ ಆಗೋದು, ನೀರಾಗೋದು, ನೀರಿಂದ ವಾಟರ್ ವೇಪರ್ ಆಗೋದು, ಇದು ಫಿಸಿಕಲ್ ಚೇಂಜಾ ಕೆಮಿಕಲ್ ಚೇಂಜಾ? ಇದು ನನ್ನ ಪ್ರಶ್ನೆ. ಸೊ ನೀವೀಗ ಹೇಳ್ಬೋದು ಕೆಮಿಕಲ್ ಚೇಂಜ್, ಯಾಕೆಂದರೆ ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗ್ತಾಯಿದೆ ಫುಲ್ ಏನಾದ್ರು, ಬಟ್ ಅಲ್ಲ. ಯಾಕೆ? ನೀವು ಅಬ್ಸರ್ವ್ ಮಾಡಿದ್ರೆ ಐಸಲ್ಲಿದ್ದಿದ್ದು H2O ಮಾಲಿಕ್ಯೂಲೇ, ವಾಟರ್ ನೀರಾಗಿದ್ದಾಗಲೂ H2O ಮಾಲಿಕ್ಯೂಲೇ ಇತ್ತು, ಗ್ಯಾಸ್ ಆದಾಗಲೂ H2O ಮಾಲಿಕ್ಯೂಲ್ ಆಗೇ ಇದೆ. ಅದಕ್ಕೆ ನಾನಿಲ್ಲಿ ವೆರಿ ಸ್ಪೆಸಿಫಿಕ್ ಆಗಿ ಹೇಳಿರೋದು, ಬಾಂಡ್ ಮೇಕಿಂಗ್ ಬಾಂಡ್ ಬ್ರೇಕಿಂಗ್ ಆಗಬೇಕು ಅಥವಾ ಕೆಮಿಕಲ್ ಕಾಂಪೋಸಿಷನ್ನೇ ಚೇಂಜ್ ಆಗಬೇಕು ಅಂತ ಅಲ್ವಾ. ಸೊ ನಾವು ಐಸಲ್ಲಿದ್ದಾಗ H2O ಮಾಲಿಕ್ಯೂಲ್ಗಳು ಯಾವ್ಯಾವ ದೂರ ಆಗಿತ್ತು ಟೈಟಾಗಿ ಕೂತ್ಕೊಂಡು ಸಾಲಿಡ್ ಆಗಿದೆ. ಮೆಲ್ಟ್ ಆದಾಗ ನೀರಾದಾಗ ಅದು ಅಲ್ಲಿರೋದು H2O ಮಾಲಿಕ್ಯೂಲ್ಗಳೇ. ಜೊತೆಗೆ ಗ್ಯಾಸ್ ಆದಾಗ ವಾಟರ್ ವೇಪರ್ ಮಾಲಿಕ್ಯೂಲ್ಸ್ ಆರ್ ಆಲ್ಸೋ H2O. ಸೊ ಏನು ಫಿಸಿಕಲ್ ಕಾಂಪೋಸಿಷನ್ ಏನಿತ್ತೋ ಅದು ಇಟ್ ಹ್ಯಾಸ್ ರಿಮೇನ್ ದ ಸೇಮ್. ಸೊ ಅದಕ್ಕೆ ನಾವು ಹೇಳ್ತೀವಿ ಫಿಸಿಕಲ್ ಚೇಂಜಸ್ ಆರ್ ಯೂಶ್ವಲಿ ಅಕಂಪನಿಡ್ ಬೈ ಚೇಂಜ್ ಇನ್ ಲೆಂತ್ ಆರ್ ಮಾಸ್ ಆರ್ ಚೇಂಜ್ ಇನ್ ಡೈಮೆನ್ಷನ್ಸ್. ಸೊ ಬರೀ ಸೈಜು ಅದಷ್ಟು ಚೇಂಜ್ ಆಗ್ಬೋದು, ಬಟ್ ಕೆಮಿಕಲ್ ನೀವು ಒಂದು ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡಿದ್ರೆ ಮುಂಚೆ ಹೇಗಿತ್ತೋ ಆಮೇಲೂ ಹಾಗೇ ಇರುತ್ತೆ. ಸೊ ಇವಾಗ ನಾವು ಇಲ್ಲಿಗೆ ಬರ್ತೀವಿ, ವಾಟ್ ಆರ್ ಕೆಮಿಕಲ್ ರಿಯಾಕ್ಷನ್ಸ್? ನಾನಿಲ್ಲಿ ಏನು ಬರೆದಿದ್ದೀನಿ, ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ಇಂಟು ಅನದರ್ ಕೆಮಿಕಲ್ ಸಬ್ಸ್ಟೆನ್ಸ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್. ಸೊ ಬೇಸಿಕ್ಲಿ ಏನು ಇಲ್ಲಿವರೆಗೂ ಓದಿರೋದೇ ಹೇಳ್ತಾ ಇರೋದು ಇಲ್ಲಿ, ಕೆಮಿಕಲ್ ಚೇಂಜ್ ಅಕರ್ಸ್. ಏನಾದರೂ ನೀವು ನೇಚರಲ್ಲಿ ಕೆಮಿಕಲ್ ಚೇಂಜ್ ಆಯಿತು ಅಂತ ಅನಿಸಿದ್ರೆ ಏನಾಗಿದೆ, ಒಂದು ಕೆಮಿಕಲ್ ರಿಯಾಕ್ಷನ್ ಕೂಡ ಆಗಿದೆ. ಸೊ ಒಂದು ಕೆಮಿಕಲ್ ರಿಯಾಕ್ಷನ್ ಕೂಡ ಆಗಿದೆ ಅಂತ ನಾವು ಹೇಳಬಹುದು, ಸರಿನಾ? ಸೊ ನಾವು ಈ ಲೆಸನ್ಗಳು ಏನು ಓದ್ತೀವಿ, ಎಷ್ಟೊಂದು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಗಳನ್ನ ಓದ್ತೀವಿ, ಓಕೆ. ಸೊ ಫಸ್ಟು ನಾವೀಗ ಒಂದು ಕೆಮಿಕಲ್ ರಿಯಾಕ್ಷನ್ನ ಅರ್ಥ ಮಾಡ್ಕೊಳ್ಳೋಣ ಅಂದರೆ ಫಸ್ಟು ನಾವು ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗಿ ಒಂದು ಎಕ್ಸ್ಪೆರಿಮೆಂಟ್ನ ನೋಡೋಣ. ಸೊ ನಾವೀಗ ಲ್ಯಾಬ್ಗೆ ಹೋಗಿ ವಾಪಸ್ ಬಂದ್ವಿ. ಫುಲ್ ಮೆಗ್ನೀಷಿಯಮ್ ಉರಿಯೋದೆಲ್ಲ ನೀವು ನೋಡಿದ್ರಿ, ಅಷ್ಟೊಂದು ಲೈಟ್ ಎಲ್ಲ ಬಂತು. ಇವಾಗ ನಾನು ಅಲ್ಲಿ ಆಗಿದ್ದ ಕೆಮಿಕಲ್ ರಿಯಾಕ್ಷನ್ನ ಏನಾಯಿತು ಅಂತ ನೀವು ಹೇಳಬೇಕಂದ್ರೆ ನೀವು ಹೇಳಬೇಕು ಈ ಥರ, ವೆನ್ ಮೆಗ್ನೀಷಿಯಮ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಮೆಗ್ನೀಷಿಯಮ್ ಆಕ್ಸೈಡ್ ಇಸ್ ಫಾರ್ಮ್ಡ್. ನಾನು ತೋರಿಸಿದೆ, ಮೆಗ್ನೀಷಿಯಮ್ ಸ್ಟ್ರಿಪ್ ಇತ್ತು, ಅದನ್ನು ಬರ್ನ್ ಮಾಡಿದಾಗ ಮೆಗ್ನೀಷಿಯಮ್ ಆಕ್ಸೈಡ್ ಆ್ಯಶ್ ಕಲೆಕ್ಟ್ ಆಗಿದ್ದು ನಾನು ತೋರಿಸಿದ್ವಿ ವಿಡಿಯೋಲಿ. ಬಟ್ ಈಗಿರೋ ಪ್ರಶ್ನೆ, ಎಷ್ಟೊಂದು ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಕೋಟ್ಯಾಂಗಟ್ಟಲೆ ನೀವು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾಯಿದೆ ನಮ್ಮ ಪ್ರಪಂಚದಲ್ಲಿ. ಆ ಎಲ್ಲ ರಿಯಾಕ್ಷನ್ಗಳ ಬಗ್ಗೆ ಮಾತಾಡಬೇಕು ಅಂದರೆ, ವೆನ್ ಮೆಗ್ನೀಷಿಯಮ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಮೆಗ್ನೀಷಿಯಮ್ ಆಕ್ಸೈಡ್ ಇಸ್ ಫಾರ್ಮ್ಡ್. ವೆನ್ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ H2O ವಾಟರ್ ಇಸ್ ಫಾರ್ಮ್ಡ್ ಅಂತ ಫುಲ್ ಹಂಗೆ ಹೇಳ್ತಾ ಇರೋಕ್ಕಾಗತ್ತಾ? ಅಷ್ಟೊಂದು ಟೈಮ್ ಇಲ್ಲ, ಸೈಂಟಿಸ್ಟ್ಗಳಿಗೆ ಪೇಷನ್ಸು ಇಲ್ಲ.
ಸೊ ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನೀವು ಮ್ಯಾಥ್ಸ್ ಮಾಡಿದಾಗಲೂ ಅಬ್ಸರ್ವ್ ಮಾಡಿರ್ತೀರ, ವೆನ್ ವಿ ಆ್ಯಡ್ 1 to 2 3 is ಫಾರ್ಮ್ಡ್ ಅಂತ ಹೇಳ್ತೀರಾ. ಇಲ್ಲ, ಯು ಸ್ಟ್ರೇಟ್ ಅಪ್ ನೀವೇನೋ ಒಂದು ಕ್ವಿಕ್ಕಾಗಿ ಅದನ್ನು ಬರೀತೀರಾ ಅಲ್ವಾ. ಸೊ ಹಾಗೆಯೇ ನಾವು ಕೆಮಿಸ್ಟ್ರಿಲೂ ನಮಗೆ ಪೇಷನ್ಸ್ ಇಲ್ದಿರೋದ್ರಿಂದ ಏನು ಮಾಡ್ತೀವಿ, ಈ ಥರ ಬರಿಬೋದು. ನೆಕ್ಸ್ಟು ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್ ಫಾರ್ಮ್ಸ್ ಮೆಗ್ನೀಷಿಯಮ್ ಆಕ್ಸೈಡ್. ಇಲ್ಲಿ 2 ಥಿಂಗ್ಸ್ ನೀವು ಜ್ಞಾಪಕ ಇಟ್ಕೊಬೇಕು. ಫಸ್ಟ್ ಒನ್ ಏನು, ಒಂದು ಈಕ್ವೇಷನ್ ಬರ್ದಂಗೆ 1 + 2 = 3. ಇಲ್ಲಿ ಏನೇನು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ಮತ್ತು ಒಂದು ರೈಟ್ ಹ್ಯಾಂಡ್ ಸೈಡ್ ಇದೆ ಅಲ್ವಾ. ಸಿಮಿಲರ್ಲಿ ಈ ಕೆಮಿಕಲ್ ಈಕ್ವೇಷನ್ ನಾನು ಹೆಂಗೆ ರೆಪ್ರೆಸೆಂಟ್ ಮಾಡಿದ್ದೀನಲ್ವಾ, ಅದರಲ್ಲೂ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ಮತ್ತು ಒಂದು ರೈಟ್ ಹ್ಯಾಂಡ್ ಸೈಡ್ ಇದೆ. ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರೋದು ಏನು, ಈ ಪದಾರ್ಥಗಳು ಒಂದ್ರ ಜೊತೆ ಒಂದು ರಿಯಾಕ್ಟ್ ಆಗ್ತಾ ಇರೋದ್ರಿಂದ ನಾನು ಇದನ್ನು ರಿಯಾಕ್ಟೆಂಟ್ಸ್ ಅಂತ ಕರಿತೀನಿ. ಸೊ ವಾಟ್ ಆರ್ ರಿಯಾಕ್ಟೆಂಟ್ಸ್? ರಿಯಾಕ್ಟೆಂಟ್ಸ್ ಆರ್ ಸಬ್ಸ್ಟೆನ್ಸ್ ದ್ಯಾಟ್ ರಿಯಾಕ್ಟ್ ವಿತ್ ಈಚ್ ಅದರ್. ಈ ಆ್ಯರೋ ಏನು, ನಾನಿಲ್ಲಿ ಈಕ್ವಲ್ ಟು ಬದಲು ಆ್ಯರೋ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ರಿಯಾಕ್ಷನ್ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ. ಪದಾರ್ಥಗಳು ಹೀಗಿತ್ತು, ರಿಯಾಕ್ಷನ್ ಆಗಿ ಹೀಗಾಯಿತು. ಸೊ ಡೈರೆಕ್ಷನಲ್ಲಿ ಹೋಗ್ತಾ ಇರೋ ಕಾರಣದಿಂದ ಇಲ್ಲಿ ಏನೋ ಒಂದು ಹೊಸದು ಫಾರ್ಮ್ ಆಗಿದೆ. ಸೊ ಈ ರೈಟ್ ಹ್ಯಾಂಡ್ ಸೈಡಲ್ಲಿ ಇರೋದನ್ನು ನಾವು ಏನಂತ ಕರಿತೀವಿ ಅಂತ ನೀವು ಕೇಳಿದ್ರೆ, ವಿ ಕಾಲ್ ದೆಮ್ ಪ್ರಾಡಕ್ಟ್ಸ್. ಏನು ಪ್ರಾಡಕ್ಟ್ಸ್. ಸೊ ವಾಟ್ ಹ್ಯಾಪನ್ಸ್ ಇನ್ ಅ ಕೆಮಿಕಲ್ ರಿಯಾಕ್ಷನ್? ರಿಯಾಕ್ಟೆಂಟ್ಸ್ ರಿಯಾಕ್ಟ್ ವಿತ್ ಈಚ್ ಅದರ್ ಟು ಫಾರ್ಮ್ ಪ್ರಾಡಕ್ಟ್ಸ್. ಸರಿನಾ? ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದು ರಿಯಾಕ್ಟೆಂಟ್ಸ್, ರೈಟ್ ಹ್ಯಾಂಡ್ ಸೈಡಲ್ಲಿರೋದು ಪ್ರಾಡಕ್ಟ್ಸ್. ಈ ಮಧ್ಯದಲ್ಲಿರೋ ಆ್ಯರೋ ಏನು ಹೇಳ್ತಾ ಇದೆ, ರಿಯಾಕ್ಷನ್ನು ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಸಿಮಿಲರ್ಲಿ ಮ್ಯಾಥ್ಸಲ್ಲೂ ಮಾಡ್ದಂಗೆ ಇಲ್ಲೂ ನಾವು ಬರಿತೀವಿ. ಸರಿನಾ? ಬಟ್ ನನಗಿಲ್ಲ ಇದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ. ನನಗೆ ಪ್ರತಿ ಸಲ ಮೆಗ್ನೀಷಿಯಮ್ಮು ಆಕ್ಸಿಜನ್ನು ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಬರೆಯೋಕ್ಕೆ ಪೇಷನ್ಸ್ ಇಲ್ಲ. ನಿಮ್ಮ ಸ್ಕೂಲಲ್ಲೂ ಅಟೆಂಡೆನ್ಸ್ ಕರೆದಾಗ ಟೀಚರ್ಸ್ಗಳಿಗೆ ಫುಲ್ ನಿಮ್ಮ ಹೆಸರು ಓದೋ ಪೇಷನ್ಸ್ ಇರಲ್ಲ, ಬರೀ ರೋಲ್ ನಂಬರ್ ಹೇಳ್ತಾರೆ. ಸೊ ಸೈಂಟಿಸ್ಟು ಎಷ್ಟು ಕೆಮಿಕಲ್ ಕಾಂಪೌಂಡ್ಸ್ಗಳ ಜೊತೆ ನೋಡ್ತಾರಲ್ವ, ಸೊ ಎಲ್ಲದಕ್ಕೂ ಅವ್ರಿಗೆ ಹೆಸರು ಬರೆಯೋ ಪೇಷನ್ಸ್ ಇಲ್ಲ. ಮತ್ತು ಜೊತೆಗೆ ನಾನು ಬೇಸಿಕ್ಸ್ ವಿಡಿಯೋಲ್ಲೂ ನಾನು ಹೇಳಿದ್ದೆ, ಎಲಿಮೆಂಟ್ಸಿಗೆ ನಾವು ಸಿಂಬಲ್ಸ್ ಕೊಟ್ಟಿದ್ದೀವಿ. ಸೊ ವೈ ನಾಟ್ ಯೂಸ್ ದೆಮ್? ಮೆಗ್ನೀಷಿಯಮಿಗೆ ಒಂದು ಸಿಂಬಲ್ ಇದೆ, ಆಕ್ಸಿಜನ್ಗೆ ಒಂದು ಸಿಂಬಲ್ ಇದೆ, ಮೆಗ್ನೀಷಿಯಮ್ ಆಕ್ಸೈಡಿಗೆ ಸಿಂಬಲ್ ಇದೆ, ಅದನ್ನೇ ಬರೆಯೋಣ ಅಲ್ವಾ. ಸೊ ವಾಟ್ ಆರ್ ರಿಯಾಕ್ಟೆಂಟ್ಸ್? ರಿಯಾಕ್ಟೆಂಟ್ಸ್ ಆರ್ ಸಬ್ಸ್ಟೆನ್ಸ್ ದ್ಯಾಟ್ ರಿಯಾಕ್ಟ್ ವಿತ್ ಈಚ್ ಅದರ್. ಈ ಆ್ಯರೋ ಏನು, ನಾನಿಲ್ಲಿ ಈಕ್ವಲ್ ಟು ಬದಲು ಆ್ಯರೋ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ರಿಯಾಕ್ಷನ್ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ. ಪದಾರ್ಥಗಳು ಹೀಗಿತ್ತು, ರಿಯಾಕ್ಷನ್ ಆಗಿ ಹೀಗಾಯಿತು. ಸೊ ಡೈರೆಕ್ಷನಲ್ಲಿ ಹೋಗ್ತಾ ಇರೋ ಕಾರಣದಿಂದ ಇಲ್ಲಿ ಏನೋ ಒಂದು ಹೊಸದು ಫಾರ್ಮ್ ಆಗಿದೆ. ಸೊ ಈ ರೈಟ್ ಹ್ಯಾಂಡ್ ಸೈಡಲ್ಲಿರೋದನ್ನು ನಾವು ಏನಂತ ಕರಿತೀವಿ ಅಂತ ನೀವು ಕೇಳಿದ್ರೆ, ವಿ ಕಾಲ್ ದೆಮ್ ಪ್ರಾಡಕ್ಟ್ಸ್. ಏನು ಪ್ರಾಡಕ್ಟ್ಸ್. So what happens in a chemical reaction? Reactants react with each other to form products. ಸರಿನಾ? ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದು ರಿಯಾಕ್ಟೆಂಟ್ಸ್, ರೈಟ್ ಹ್ಯಾಂಡ್ ಸೈಡಲ್ಲಿರೋದು ಪ್ರಾಡಕ್ಟ್ಸ್. ಈ ಮಧ್ಯದಲ್ಲಿರೋ ಆ್ಯರೋ ಏನು ಹೇಳ್ತಾ ಇದೆ, ರಿಯಾಕ್ಷನ್ನು ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಸಿಮಿಲರ್ಲಿ ಮ್ಯಾಥ್ಸಲ್ಲೂ ಮಾಡ್ದಂಗೆ ಇಲ್ಲೂ ನಾವು ಬರಿತೀವಿ. ಸರಿನಾ? ಬಟ್ ನನಗಿಲ್ಲ ಇದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ. ನನಗೆ ಪ್ರತಿ ಸಲ ಮೆಗ್ನೀಷಿಯಮ್ಮು ಆಕ್ಸಿಜನ್ನು ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಬರೆಯೋಕ್ಕೆ ಪೇಷನ್ಸ್ ಇಲ್ಲ. ನಿಮ್ಮ ಸ್ಕೂಲಲ್ಲೂ ಅಟೆಂಡೆನ್ಸ್ ಕರೆದಾಗ ಟೀಚರ್ಸ್ಗಳಿಗೆ ಫುಲ್ ನಿಮ್ಮ ಹೆಸರು ಓದೋ ಪೇಷನ್ಸ್ ಇರಲ್ಲ, ಬರೀ ರೋಲ್ ನಂಬರ್ ಹೇಳ್ತಾರೆ. ಸೊ ಸೈಂಟಿಸ್ಟು ಎಷ್ಟು ಕೆಮಿಕಲ್ ಕಾಂಪೌಂಡ್ಸ್ಗಳ ಜೊತೆ ನೋಡ್ತಾರಲ್ವ, ಸೊ ಎಲ್ಲದಕ್ಕೂ ಅವ್ರಿಗೆ ಹೆಸರು ಬರೆಯೋ ಪೇಷನ್ಸ್ ಇಲ್ಲ. ಮತ್ತು ಜೊತೆಗೆ ನಾನು ಬೇಸಿಕ್ಸ್ ವಿಡಿಯೋಲ್ಲೂ ನಾನು ಹೇಳಿದ್ದೆ, ಎಲಿಮೆಂಟ್ಸಿಗೆ ನಾವು ಸಿಂಬಲ್ಸ್ ಕೊಟ್ಟಿದ್ದೀವಿ. ಸೊ ವೈ ನಾಟ್ ಯೂಸ್ ದೆಮ್? ಮೆಗ್ನೀಷಿಯಮಿಗೆ ಒಂದು ಸಿಂಬಲ್ ಇದೆ, ಆಕ್ಸಿಜನ್ಗೆ ಒಂದು ಸಿಂಬಲ್ ಇದೆ, ಮೆಗ್ನೀಷಿಯಮ್ ಆಕ್ಸೈಡಿಗೆ ಸಿಂಬಲ್ ಇದೆ, ಅದನ್ನೇ ಬರೆಯೋಣ ಅಲ್ವಾ. ಸೊ ನೋಡಿ, ಸಿಂಬಲ್ಗಳ ಜೊತೆ ಬರೀತಾ ಇದ್ದೀವಿ ನಾವು ಅಲ್ವಾ. Mg ಅಂದರೆ ಮೆಗ್ನೀಷಿಯಮ್, O2 ಅಂದರೆ O2 ಮಾಲಿಕ್ಯೂಲ್, ಆಕ್ಸಿಜನ್ ಬರೀ O ಆಗಿರಲ್ಲ, ಸೊ ಆಕ್ಸಿಜನ್ ಮಾಲಿಕ್ಯೂಲ್ O2, MgO ಮೆಗ್ನೀಷಿಯಮ್ ಆಕ್ಸೈಡ್ ಆಯಿತು. ಓಕೆ, ಸೊ ಮತ್ತು ನೀವು ಎಲ್ಲ ಕಡೆ ಅಬ್ಸರ್ವ್ ಮಾಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ರಿಯಾಕ್ಟೆಂಟ್, ರೈಟ್ ಹ್ಯಾಂಡ್ ಸೈಡ್ ಪ್ರಾಡಕ್ಟ್. ಓಕೆ, ಸೊ ಇಲ್ಲಿ ನಮ್ಮದು ಒಂದು ಕೆಮಿಕಲ್ ರಿಯಾಕ್ಷನ್ ಬರೆದಿದ್ದೀನಿ. ಬಟ್ ನನಗೆ ಇದರಲ್ಲೂ ಎಷ್ಟೊಂದು ಪ್ರಾಬ್ಲಮ್ಸ್ ಕಾಣಿಸ್ತಾ ಇದೆ. ಯಾವ್ದು ಸಾಲಿಡು, ಯಾವ್ದು ಲಿಕ್ವಿಡು, ಯಾವ್ದು ಗ್ಯಾಸು, ಏನು ಇನ್ಫಾರ್ಮೇಷನ್ ಇಲ್ಲ. ಸೊ ಮೆಗ್ನೀಷಿಯಮ್ ನಾನು ಏನು ಅಂದ್ಕೊಳ್ಳಿ, ಇದನ್ನು ನೋಡಿ, ಸಾಲಿಡಾ ಲಿಕ್ವಿಡಾ ಏನು? ಮೆಗ್ನೀಷಿಯಮ್ ನಾನು ಹೇಗೆ ತಂದೆ ಮೆಗ್ನೀಷಿಯಮ್ನ? ಈ ಆಕ್ಸಿಜನ್ O2 ಅಂತ ಬರೆದ್ರೆ ಸೊ ಅಲ್ವಾ, ಅದು ಹೇಗಿತ್ತು ಈ ಆಕ್ಸಿಜನ್ನು?
ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಜೊತೆಗೆ ನೀವು ಆ್ಯಕ್ಚುಯಲ್ ರಿಯಾಕ್ಷನ್ ನೋಡಿದಾಗ ನಾನು ಮೆಗ್ನೀಷಿಯಮ್ ಸ್ಟ್ರಿಪ್ನ ನಾನು ಬೆಂಕಿಯಲ್ಲಿ ಇಟ್ಟಿದ್ದೆ. ಸೊ ಇದರಲ್ಲಿ ಏನೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನೇ ಇಲ್ಲ, ನಾನು ಹೀಟ್ ಕೊಟ್ಟಿದ್ದೀನಿ ಇದಕ್ಕೆ ಅಂತ. ಸೊ ಎಷ್ಟೊಂದು ಇದು ನಾವು ಬೆಟರ್ ಆಗ್ತಾಯಿದೆ, ಲಾಸ್ಟ್ ಸ್ಲೈಡ್ಗಿಂತ ಬೆಟರ್, ಕಡಿಮೆ ಟೈಮ್ ತೊಗೊಳತ್ತೆ ನನಗೆ, ಬಟ್ ಇನಫ್ ಇನ್ಫಾರ್ಮೇಷನ್ ಇಲ್ಲ ಇದರಲ್ಲಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ ನೋಡಿ ಮೆಗ್ನೀಷಿಯಮ್ ಇಲ್ಲಿ ಬರೆದಿದ್ದೀನಿ, ಬ್ರ್ಯಾಕೆಟ್ಸ್ ಎಸ್ ಹಾಕಿದಾಗ ಸಾಲಿಡ್ ಅಂತ, ಬ್ರ್ಯಾಕೆಟ್ಸ್ ಜಿ ಹಾಕಿದಾಗ ಗ್ಯಾಸ್, ಬ್ರ್ಯಾಕೆಟ್ ಎಸ್ ಹಾಕಿದಾಗ ಸಾಲಿಡ್. ಸೊ ನಾನು ಇದರಲ್ಲಿ ಏನೇನು ಮಾಡ್ಬೋದು, ಏನಾದರೂ ಬ್ರ್ಯಾಕೆಟ್ ಎಲ್ ಅಂತ ಬರೆದ್ರೆ ಏನದು ಲಿಕ್ವಿಡ್ ಅಂತ ಅರ್ಥ. ಓಕೆ, ಬ್ರ್ಯಾಕೆಟ್ ಎ ಕ್ಯೂ ಅಂತ ಬರೆದು ಹಾಕಿದ್ರೆ ಏನರ್ಥ, ಏಕ್ವಿಯಸ್ ಅಂತ. ಏಕ್ವಿಯಸ್ ಅಂದರೆ ಏನಾದರೂ ನೀರಲ್ಲಿ ಮಿಕ್ಸ್ ಮಾಡಿ ರಿಯಾಕ್ಷನಲ್ಲಿ ಉಪಯೋಗಿಸಿದ್ರೆ, ಮಿಕ್ಸ್ಡ್ ಇನ್ ವಾಟರ್ ಅಂದರೆ ಏಕ್ವಿಯಸ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ಸ್ಟೇಟ್ ಆಫ್ ಅ ಸಬ್ಸ್ಟೆನ್ಸ್, ಸಾಲಿಡ್, ಲಿಕ್ವಿಡ್, ಗೇಷಿಯಸ್, ಏಕ್ವಿಯಸ್, ಅದನ್ನು ನಾವು ಈ ಬ್ರ್ಯಾಕೆಟಲ್ಲಿ ಬರೆದು ಹೇಳ್ಬೋದು. ಓಕೆ, ಆರೋ ಮೇಲೆ ಹೀಟ್ ಬರೆದಿದ್ರೆ ರಿಯಾಕ್ಷನ್ ಆಗಬೇಕು ಅಂದರೆ ನಾನು ಹೀಟ್ ಸಪ್ಲೈ ಮಾಡಿದೆ ಅಂತ ಅರ್ಥ ಇದೆ ಇಲ್ಲಿ. ಓಕೆ, ಸೊ ನಾವಿನ್ನೂ ಎಷ್ಟೊಂದು ಎಕ್ಸಾಂಪಲ್ಸ್ ನೋಡೋಣ. ಅದರಲ್ಲಿ ನಾವು ಸಾಲಿಡ, ಲಿಕ್ವಿಡ, ಹೀಟ್ ಆ್ಯಡೆಡ್, ಹೀಟ್ ಪ್ರೊಡ್ಯೂಸ್ದ, ಅದನ್ನೆಲ್ಲ ನಾವು ನೋಡ್ಬೋದು. ಓಕೆ, ಬಟ್ ನನಗಿಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಏನಾ ಪ್ರಾಬ್ಲಮ್ಮು? O2 ಅಂದರೆ ಇಲ್ಲಿ ಎಷ್ಟು ಆಕ್ಸಿಜನ್ ಆ್ಯಟಮ್ಗಳಿದೆ? ಇಲ್ಲಿ 2 ಆಕ್ಸಿಜನ್ ಆ್ಯಟಮ್ ಇದೆ. ಬಟ್ ಇಲ್ಲಿ O ಒಂದೇ ಒಂದಿದೆ, ಓನ್ಲಿ 1 ಆಕ್ಸಿಜನ್ ಆ್ಯಟಮ್. ಪ್ರಾಬ್ಲಮ್ ಆಯಿತು. ಇನ್ನೊಂದು 1 ಆಕ್ಸಿಜನ್ ಆ್ಯಟಮ್ ಎಲ್ಲಿ ಹೋಯಿತು? ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ನಲ್ಲಿ ನಾನು ಹೇಳಿದ್ನಲ್ವಾ, ಮಾಸ್ ಕ್ಯಾನ್ ನೇದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್. ಸೊ ಇಲ್ಲಿ ಒಬ್ಬ ಆಕ್ಸಿಜನ್ ಆ್ಯಟಮ್ ಮಿಸ್ಸಿಂಗ್. ಸೊ ಏನು ಮಾಡೋಣ ಈಗ? ಏನೋ ಒಂದು ಸರಿಗಿಲ್ಲ ಇದರಲ್ಲಿ. ಸೊ ನಾನು 2 ಕಡೆ ಒಂದೇ ಇರಬೇಕು. ಅದಕ್ಕೆ ನಾವು ಏನು ಮಾಡ್ತೀವಿ, ರಿಯಾಕ್ಷನ್ಗಳನ್ನ ನೀವು ಮ್ಯಾಥ್ಸಲ್ಲೂ ಬರೆದಾಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ LHS ಇಸ್ ಈಕ್ವಲ್ ಟು RHS ಅಂತ ಹೇಳ್ತೀರಾ ಅಲ್ವಾ, ಬರ್ದಿರಲ್ಲ. LHS ಇಸ್ ನಾಟ್ ಈಕ್ವಲ್ ಟು RHS ಅಂದರೆ ಮಾರ್ಕ್ಸ್ ಸಿಗಲ್ಲ. ಸೊ ಹಾಗೇನೂ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಷ್ಟು ಆಕ್ಸಿಜನ್ ಆ್ಯಟಮ್ ಇತ್ತೋ, ಎಷ್ಟು ಮೆಗ್ನೀಷಿಯಮ್ ಆ್ಯಟಮ್ ಇತ್ತೋ, ರೈಟ್ ಹ್ಯಾಂಡ್ ಸೈಡಲ್ಲೂ ಅಷ್ಟೇ ಇರಬೇಕು. ಅದಕ್ಕೆ ನಾವು ಏನು ಮಾಡ್ತೀವಿ, ವಿ ಬ್ಯಾಲೆನ್ಸ್ ದ ರಿಯಾಕ್ಷನ್. LHS ಇಸ್ ಈಕ್ವಲ್ ಟು RHS ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಮಾಡಿದಾಗ ರಿಯಾಕ್ಷನ್ನ ಈ ಥರ ಆಯಿತು. ಸೊ ಇಲ್ಲಿ ನೋಡಿ, ಇಲ್ಲಿ 1 2 ಹಾಕಿದ್ದೀನಿ, ಮತ್ತು ಇಲ್ಲೂ 1 2 ಹಾಕಿದ್ದೀನಿ. ಇವಾಗ 2 ಮೆಗ್ನೀಷಿಯಮ್ ಆಯಿತು, 2 ಆಕ್ಸಿಜನ್ ಆಯಿತು. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಮೆಗ್ನೀಷಿಯಮ್ಮು, 2 ಆಕ್ಸಿಜನ್ ಆಯಿತು. ಸೊ LHS ಇಸ್ ಈಕ್ವಲ್ ಟು RHS. ಸೊ ಇವಾಗ ಎಷ್ಟು ಮೆಗ್ನೀಷಿಯಮ್ ಆ್ಯಟಮ್, ಎಷ್ಟು ಆಕ್ಸಿಜನ್ ಆ್ಯಟಮ್ ಬಿಫೋರ್ ರಿಯಾಕ್ಷನ್ ಎಷ್ಟಿತ್ತೋ, ಆಫ್ಟರ್ ರಿಯಾಕ್ಷನ್ನು ಅಷ್ಟೇ ಇದೆ. ಸೊ ದಿಸ್ ಈಸ್ ಅ ಪ್ರಾಪರ್ ಕೆಮಿಕಲ್ ಈಕ್ವೇಷನ್. ಓಕೆ, ಸೊ ಒಂದು ಕೆಮಿಕಲ್ ಈಕ್ವೇಷನ್ ಅಂತ ಹೇಳಿದ್ರೆ ಇಷ್ಟು ಇರಬೇಕು. ಏನೇನಿರಬೇಕು? ರಿಯಾಕ್ಟೆಂಟ್ಸ್ ಇರಬೇಕು, ಪ್ರಾಡಕ್ಟ್ಸ್ ಇರಬೇಕು, ಅದ್ರ ಜೊತೆ ಮಧ್ಯ ರಿಯಾಕ್ಟೆಂಟ್ಸ್ ಮಧ್ಯ ಪ್ಲಸ್ಸು, ಮತ್ತು ಇಲ್ಲಿರೋ ಆ್ಯರೋ ಇರಬೇಕು. ಬರೀ ಅಷ್ಟೇ ಇದ್ದರೆ ಸಾಲದು. ನೀವು ಬರೀಬೇಕು ಸಾಲಿಡ, ಲಿಕ್ವಿಡ, ಗ್ಯಾಸ ಅಂತ ಹೇಳಬೇಕು. ಜೊತೆಗೆ ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್. ಇದೆಲ್ಲ ಆಗಿದ್ರೆ ಮಾತ್ರ ವಿ ಕಾಲ್ ದೆಮ್ ಅ ಕೆಮಿಕಲ್ ಈಕ್ವೇಷನ್. ಸೊ ಒಂದು ಮಿಸ್ಸಿಂಗ್ ಇದ್ರೂ ಅದು ಇನ್ಕಂಪ್ಲೀಟ್ ಆಯಿತು, ಸರಿನಾ? ಸೊ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಏನೇನು ಮಾಡಬೇಕು. ಫಸ್ಟು ಯು ಹ್ಯಾವ್ ಟು ರೈಟ್ ದ ಸಿಂಬಲ್ಸ್ ಪ್ರಾಪರ್ಲಿ. ಸೆಕೆಂಡ್, ಅದ್ರ ಸ್ಟೇಟ್ ಹೇಳಬೇಕು, ಏನಾದರೂ ಹೀಟ್ ಆ್ಯಡ್ ಆಯಿತಾ, ಏನಾದರೂ ಬೇರೆ ಏನಾದರೂ ಇತ್ತಾ, ಯು ಹ್ಯಾವ್ ಟು ಮೆನ್ಷನ್ ದ್ಯಾಟ್. ಆ್ಯಂಡ್ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಬ್ಯಾಲೆನ್ಸ್ ಮಾಡಿರಬೇಕು. ಓಕೆ, ಸೊ ಬ್ಯಾಲೆನ್ಸ್ ಹೇಗೆ ಮಾಡೋದು ಅನ್ನೋದನ್ನು ನಾವು ಕರೆಕ್ಟಾಗಿ ಕಲಿಯೋಣ. ಬಟ್ ದೀಸ್ ಆರ್ ದ ರೂಲ್ಸ್ ಫಾರ್ ಅ ಕೆಮಿಕಲ್ ಈಕ್ವೇಷನ್. ಸೊ ಇವಾಗ ನಾವು ಮತ್ತೆ ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗ್ಬಿಟ್ಟು ಇನ್ನೊಂದು ರಿಯಾಕ್ಷನ್ನ ನೋಡೋಣ. ಸೊ ವಾಪಸ್ ಕ್ಲಾಸಿಗೆ ಬನ್ನಿ. ಇವಾಗ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ದು ಕೆಲವು ಎಕ್ಸಾಂಪಲ್ಸ್ಗಳನ್ನ ನೋಡೋಣ. ಜೊತೆಗೆ ನಾನಿಲ್ಲಿ ಏನಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಂದರೆ ಯಾವ್ಯಾವ ಸಿಂಬಲ್ಗಳು ಯೂಸ್ ಮಾಡಿದ್ದೀನಿ ಅಂತ ಅಬ್ಸರ್ವ್ ಮಾಡೋಣ, ಸರಿನಾ? ಫಸ್ಟ್ ರಿಯಾಕ್ಷನ್ ನೋಡಿ, ಜಿಂಕ್ ಪ್ಲಸ್ ಸಲ್ಫ್ಯೂರಿಕ್ ಆ್ಯಸಿಡ್ ಫಾರ್ಮ್ಸ್ ಜಿಂಕ್ ಸಲ್ಫೇಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಇವಾಗ ಎಲ್ಲದು ಸಾಲಿಡ್, ಏಕ್ವಿಯಸ್ ಎಲ್ಲ ಹೇಳಿದ್ದೀನಿ. ಬಟ್ ಇಲ್ಲಿ ಹೊಸ ಸಿಂಬಲ್ ಯಾವುದಿದೆ, ನಾನು ಏಕ್ವಿಯಸ್ ಬಗ್ಗೆ ಆಗಲೇ ಮಾತಾಡಿದೆ. ಏನಂದರೆ ಈ ಸಲ್ಫ್ಯೂರಿಕ್ ಆ್ಯಸಿಡ್ನ ನೀರಲ್ಲಿ ಮಿಕ್ಸ್ ಮಾಡಿದ್ರು ಸ್ವಲ್ಪ ಅಂತ ಅರ್ಥ. ಈ ಸಿಂಬಲ್ಲು ಏನಿದ್ರ ಅರ್ಥ, ಅಪ್ವರ್ಡ್ ಆ್ಯರೋ ಹಾಕಿದ್ರೆ ವಿ ರೈಟ್ ದಿಸ್ ವೆನ್ ದೆರ್ ಇಸ್ ಅ ಎವಲ್ಯೂಷನ್ ಆಫ್ ಗ್ಯಾಸ್.
ಏನಾದರೂ ರಿಯಾಕ್ಷನಿಂದ ಏನಾದರೂ ಗ್ಯಾಸ್ ಹೊರಗೆ ಬಂತು ಅಂತ ಹೇಳಿದ್ರೆ ಅಪ್ವರ್ಡ್ ಆರೋ ಬರಿತೀವಿ. ಸೊ ಇಲ್ಲಿ ಯಾವ ಗ್ಯಾಸ್ ಹೊರಗೆ ಬಂದಿದೆ? ಹೈಡ್ರೋಜನ್ ಗ್ಯಾಸ್. ಸೊ ದಿಸ್ ರಿಯಾಕ್ಷನ್ ಇನ್ವಾಲ್ವ್ಸ್ ದ ಎವಲ್ಯೂಷನ್ ಆಫ್ ಹೈಡ್ರೋಜನ್. ಸೊ H2 ಎವಾಲ್ವ್ ಆಗಿರೋದ್ರಿಂದ ಇಲ್ಲಿ ಒಂದು ಅಪ್ವರ್ಡ್ ಆರೋ ಹಾಕಿದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್, Na2SO4 sodium sulfate plus BaCl2 barium chloride forms NaCl aqueous sodium chloride plus BaSO4 barium sulfate. ಇಲ್ಲಿ ಯಾವ ಹೊಸ ಸಿಂಬಲ್ಲು? ಇದೊಂದು ಹೊಸ ಸಿಂಬಲ್ ಇದೆ. ಏನಿದ್ರ ಅರ್ಥ ಅಣ್ಣ? ಇದನ್ನು ನಾವು ಏನಾದರೂ ಪ್ರೆಸಿಪಿಟೇಟ್ ಇದ್ದರೆ ಬರಿತೀವಿ PPT. ಓಕೆ, ರಿಯಾಕ್ಷನಲ್ಲಿ ಯಾವುದಾದ್ರೂ ಒಂದು ಪ್ರೆಸಿಪಿಟೇಟ್ ಫಾರ್ಮ್ ಆದರೆ ನಾವು ಡೌನ್ವರ್ಡ್ ಆರೋನ್ ಹಾಕ್ತೀವಿ ಟು ಇಂಡಿಕೇಟ್ ದಟ್ ಈ ರಿಯಾಕ್ಷನಲ್ಲಿ BaSO4 PPT. ನೀವು ಈ ರಿಯಾಕ್ಷನ್ನ ನೋಡ್ತೀರಾ, ಪ್ರೆಸಿಪಿಟೇಟ್ ಫಾರ್ಮ್ ಆಯಿತು. ಹೇಗೆ ಹೇಳಿ? NaCl ಪ್ರೆಸಿಪಿಟೇಟಾ BaSO4 ಪ್ರೆಸಿಪಿಟೇಟಾ? ಸೊ ಇದನ್ನು ಹೇಳೋದಕ್ಕೆ ಯಾವ್ದು ಪ್ರೆಸಿಪಿಟೇಟೋ ಅದ್ರ ಪಕ್ಕ ಒಂದು ಡೌನ್ವರ್ಡ್ ಆರೋನ ಹಾಕ್ತೀವಿ ಈ ಥರ. ನೆಕ್ಸ್ಟ್ ಇದು ಡಿಕಾಂಪೋಸಿಷನ್ ಆಫ್ ಸಿಲ್ವರ್ ಕ್ಲೋರೈಡ್. AgCl ಇದ್ದಿದ್ದು Ag + Cl2 ಆಯಿತು. ಮೇಲ್ಗಡೆ ಯಾರೋ ಮೇಲೆ ಏನು ಬರೆದಿದ್ದೀನಿ? ಸನ್ಲೈಟ್. ಏನಿದ್ರ ಅರ್ಥ? ಇದನ್ನು ಈ ರಿಯಾಕ್ಷನ್ ಆಗಬೇಕು ಅಂದರೆ ಸನ್ಲೈಟ್ ಬೇಕು ಅಂತ ಅರ್ಥ. ಸೊ ಸನ್ಲೈಟ್ ಬಿದ್ದ ಮೇಲೆ ಇದ್ರ ಮೇಲೆ ಹೀಗೆ ಕೆಮಿಕಲ್ ರಿಯಾಕ್ಷನ್ ಆಯಿತು. ಓಕೆ, ಸೊ ಸನ್ಲೈಟ್ ಅಂತಲೂ ಬರೀಬೋದು. ಲಾಸ್ಟ್ ಒನ್ H2 ಹೈಡ್ರೋಜನ್ ಪ್ಲಸ್ I2 ಅಯೋಡೀನ್ ಫಾರ್ಮ್ಸ್ 2Hi. ಬಟ್ ಇಲ್ಲಿ ಮಧ್ಯದಲ್ಲಿ ಇದ್ಯಾವುದು ಹೊಸ ಸಿಂಬಲ್ಲು? ಹೀಗೇನೋ ಬರೆದಿದ್ದೀನಿ. ಏನಿದು? ಇದರಲ್ಲಿ 2 ಆರೋ ಇದೆ, ಒಂದು ಹೀಗೆ ಒಂದು ಹೀಗೆ. ಸೊ ಈ ಥರ ಇದ್ದಾಗ ವಿ ರೈಟ್ ದಿಸ್ ಫಾರ್ ರಿವರ್ಸಿಬಲ್ ರಿಯಾಕ್ಷನ್ಸ್. ಓಕೆ, ಸೊ ಈ ರಿಯಾಕ್ಷನ್ನು ಈ ಡೈರೆಕ್ಷನಲ್ಲೂ ಹೋಗ್ತಾ ಇದೆ, ಮತ್ತು H2I2 ರಿಯಾಕ್ಟ್ ಆಗಿ 2Hi ಈ ಥರನೂ ರಿಯಾಕ್ಟ್ ಆಗಿ ಫಾರ್ಮ್ ಆಗ್ತಾ ಇದೆ, ಜೊತೆಗೆ ಈ 2Hi ಈ ಕಡೆನೂ ಬರ್ತಾ ಇದೆ. ಸೊ ದಿಸ್ ರಿಯಾಕ್ಷನ್ ಇಸ್ ಪ್ರೊಸೀಡಿಂಗ್ ಇನ್ ಬೋತ್ ಡೈರೆಕ್ಷನ್ಸ್. ಸೊ ಈ ಥರ ರಿವರ್ಸಿಬಲ್ ರಿಯಾಕ್ಷನ್ಗಳನ್ನು ಬರೆದಾಗ ಮಧ್ಯದಲ್ಲಿ ಈ ಸಿಂಬಲ್ನ ಹಾಕ್ತೀವಿ. ಈಗ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ಸ್ಗೆ ಬರೋಣ. ನಾನು ಮೆಗ್ನೀಷಿಯಮ್ ಆಕ್ಸೈಡ್ ಎಕ್ಸಾಂಪಲ್ ಕೊಟ್ಟಾಗ ಏನೋ ಅಲ್ಲಿ 2 ಅಂತ ಹಾಕ್ಬಿಟ್ಟು ಬ್ಯಾಲೆನ್ಸ್ ಮಾಡೋದು ತುಂಬಾ ಮುಖ್ಯ ಅಂತ ಹೇಳಿದ್ದೆ. ಜೊತೆಗೆ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಕೆಮಿಕಲ್ ಈಕ್ವೇಷನ್ ಕಂಪ್ಲೀಟ್ ಅಂತ ಹೇಳಿದ್ದೆ ಅಲ್ವಾ? ಸೊ ನೀವು ಹೇಳ್ಬೋದು, ಅಣ್ಣ ನೀವಲ್ಲಿ 2 ಹಾಕಿದ್ರಿ ಬ್ಯಾಲೆನ್ಸ್ ಆಗೋಯ್ತು. ಬಟ್ ಈ ಬ್ಯಾಲೆನ್ಸಿಂಗ್ ಅಂದರೆ ಫಸ್ಟ್ ಆಫ್ ಆಲ್ ಏನು? ಇದಕ್ಕೇನಾದರೂ ಟೆಕ್ನಿಕ್ ಇದೆಯಾ ಅಲ್ವಾ? ಜೊತೆಗೆ ಬ್ಯಾಲೆನ್ಸ್ ಏನಕ್ಕೆ ಮಾಡಬೇಕು? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಪ್ರಕಾರ ಮಾಸ್ ಕೆನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್, ಅಥವಾ ಮಾಸ್ ಆಫ್ ಪ್ರಾಡಕ್ಟ್ಸ್ ಮಸ್ಟ್ ಬಿ ಈಕ್ವಲ್ ಟು ಮಾಸ್ ಆಫ್ ರಿಯಾಕ್ಟೆನ್ಸ್. ಅದಕ್ಕೆ ಒಂದು ತಕ್ಕಡಿ ಪಿಕ್ಚರು ಹಾಕಿದ್ದೀನಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಷ್ಟು ಮಾಸ್ ಇತ್ತೋ ರೈಟ್ ಹ್ಯಾಂಡ್ ಸೈಡಲ್ಲೂ ಅಷ್ಟೇ ಮಾಸ್ ಇರಬೇಕು. ಎಷ್ಟು ಆಟಮ್ಸ್ ಇತ್ತೋ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಷ್ಟೇ ಆಟಮ್ಸು ರೈಟ್ ಹ್ಯಾಂಡ್ ಸೈಡಲ್ಲೂ ಇರಬೇಕು. ಇವಾಗ ನಾವು ಕೆಮಿಕಲ್ ಈಕ್ವೇಷನ್ಗಳನ್ನೆಲ್ಲ ಬರೆದಾಗ 2 ಕಾಮನ್ ಮಿಸ್ಟೇಕ್ ಏನಾಗುತ್ತೆ ಅಂದರೆ, ಈಗ ನಾನು O2 ಅಂತ ಬರೆದ್ರೆ ಏನಿದು? ಬೇಸಿಕ್ಸ್ ವಿಡಿಯೋಲಿ ನಾನು ಹೇಳಿದ್ದೆ, ಇಟ್ಸ್ ಅ ಮಾಲಿಕ್ಯೂಲ್. O2 ಇಸ್ ಅ ಮಾಲಿಕ್ಯೂಲ್. ಇದರಲ್ಲಿ ಎಷ್ಟು ಆಕ್ಸಿಜನ್ ಆಟಮ್ಸ್ ಇದೆ? ಎಷ್ಟಿದೆ? O2 ಮಾಲಿಕ್ಯೂಲಲ್ಲಿ ಎಷ್ಟು ಆಕ್ಸಿಜನ್ ಆಟಮ್ಸ್ ಇದೆ? 2. ಸೊ ನೀವು 2 ಅಂತ ಬರೀತೀರ. ಈಗ ನಾನಿಲ್ಲಿ 2 ಅಂತ ಬರೆದೆ. ಇವಾಗ ಎಷ್ಟು ಆಕ್ಸಿಜನ್ ಆಟಮ್ಸ್ ಇದೆ? 2 ಆಕ್ಸಿಜನ್ O2 ಮಾಲಿಕ್ಯೂಲ್ 2 ಇರೋದ್ರಿಂದ ಟೋಟಲ್ ಆಕ್ಸಿಜನ್ ಆಟಮ್ಸ್ ಎಷ್ಟು? 2 × 2 4. ಸೊ ಎಷ್ಟಾಯಿತು ಇಲ್ಲಿ? ಸೆಕೆಂಡ್ ಕೇಸಲ್ಲಿ ಎಷ್ಟು ಆಕ್ಸಿಜನ್ ಆಟಮ್ಸ್ ಇದೆ? 4 ಆಕ್ಸಿಜನ್ ಆಟಮ್ಸ್. ಈಗ ನಾನು ಇವಾಗ ರಿವರ್ಸ್ ಕೇಳ್ತೀನಿ, ನನಗೆ ಇವಾಗ 6 ಆಕ್ಸಿಜನ್ ಆಟಮ್ಸ್ ಬೇಕು ಅಂತ. ಓಕೆ, ನೀವೇನು ಮಾಡ್ತೀರಾ? ಅದಕ್ಕೆ 6 ಆಕ್ಸಿಜನ್ ಆಟಮ್ಸ್ ಬೇಕು. ಸೊ ನೀವು O6 ಅಂತ ಬರೆದ್ಬಿಡ್ತೀರಾ. 6 ಆಯ್ತಲ್ಲ ಅಂತ. O6 ಅಂದರೆ O6 ಮಾಲಿಕ್ಯೂಲು. ಈ ಮಾಲಿಕ್ಯೂಲ್ ಇರೋಕ್ಕೆ ಸಾಧ್ಯನೇ ಇಲ್ಲ. O6 ಮಾಲಿಕ್ಯೂಲ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ನೇಚರ್. ಸೊ 6 ಆಕ್ಸಿಜನ್ ಆಟಮ್ಸ್ ಬೇಕು ಅಂದರೆ ನೀವೇನು ಮಾಡಬೇಕು? 3 O2 ಅಂತ ಬರೀಬೇಕು. ಸೊ 3 × 2 6 ಆಗುತ್ತೆ. ಸೊ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ,
ಆಕ್ಸಿಜನ್ ಆಟಮ್ಸ್ ಅಂತ ಬರೆದ್ರೆ 2 ಬೇರೆ ಬೇರೆ ಆಕ್ಸಿಜನ್ ಆಟಮ್ಸ್. ದಿಸ್ ಈಸ್ ನಾಟ್ ಈಕ್ವಲ್ ಟು O2. ಓಕೆ, ಸೊ ಇದೇ O2 ಅನ್ನೋದೇ ಬೇರೆ, O ಅನ್ನೋದೇ ಬೇರೆ. ಸೊ ಬ್ಯಾಲೆನ್ಸ್ ಮಾಡಿದಾಗ ನೀವು ಕೇರ್ಫುಲ್ ಆಗಿರಬೇಕು. ಯು ಕ್ಯಾನ್ ಓನ್ಲಿ ಆ್ಯಡ್ ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇದೆಯಲ್ಲ ಈ ಕೋಎಫಿಷಿಯಂಟ್ ಮಾತ್ರ ನೀವು ಬದಲಾಯಿಸ್ಬೋದು. 3 or 5 ಹಿಂಗೆ ಹಾಕ್ಬೋದು. ಇಲ್ಲಿರೋದನ್ನು ನೀವು ಚೇಂಜ್ ಮಾಡಿದ್ರೆ ನೀವು ಕೆಮಿಕಲ್ ಸಬ್ಸ್ಟೆನ್ಸ್ನೇ ಚೇಂಜ್ ಮಾಡ್ತಾ ಇದ್ದೀರಾ. ಇಲ್ಲೇ ನನಗೆ 6 ಬೇಕು ಅಂತ 6 ಹಾಕ್ಬಿಡ್ತೀನಿ ಅಣ್ಣ, 5 ಬೇಕು ಅಂತ 5 ಹಾಕ್ಬಿಡ್ತೀನಿ ಅಂತ ಹೇಳಿದ್ರೆ ಈ ಕಾಂಪೌಂಡ್, ಈ ಮಾಲಿಕ್ಯೂಲೇ ಇಲ್ಲ. ಸೊ ನೀವು ಎಲ್ಲಿ ಮಾತ್ರ ಚೇಂಜ್ ಮಾಡ್ಬೋದು ಇಲ್ಲಿ. ಇದು ನೀವು ಮಾಡೋ ಕಾಮನ್ ಮಿಸ್ಟೇಕು, ಅದಕ್ಕೆ ನಾನು ಹೇಳಿದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಗಮನ ಇರಲಿ. ಇದಿಟ್ಕೊಂಡು ಬ್ಯಾಲೆನ್ಸಿಂಗ್ ಬಗ್ಗೆ ಕೆಲವು ಪ್ರಾಬ್ಲಮ್ಸ್ನ ನೋಡೋಣ. ಇಲ್ಲಿ ಬರೆದಿದ್ದೀನಿ ಒಂದು ಈಕ್ವೇಷನ್, H2 + N2 ಫಾರ್ಮ್ಸ್ NH3. ಈ NH3 ಏನು ನೋಟ್ ಮಾಡ್ಕೊಳ್ಳಿ, ಅಮೋನಿಯಾ. ಓಕೆ, ಸೊ ಅಮೋನಿಯಾನ ನಾವು NH3 ಅಂತ ಬರಿತೀವಿ. ಈ ರಿಯಾಕ್ಷನ್ ಫಸ್ಟ್ ಆಫ್ ಆಲ್ ಚೆಕ್ ಮಾಡಿ ಬ್ಯಾಲೆನ್ಸ್ ಆಗಿದೆಯಾ ಅಂತ. ಸೊ ಫಸ್ಟ್ ಆಫ್ ಆಲ್ ಹೇಗೆ ಚೆಕ್ ಮಾಡೋಣ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋಷ್ಟು ಆಟಮ್ಸು ರೈಟ್ ಹ್ಯಾಂಡ್ ಸೈಡಲ್ಲಿರೋಷ್ಟು ಈಕ್ವಲ್ ಇದೆಯಾ ಅಂತ. ಸೊ ಫಸ್ಟ್ ಸ್ಟೆಪ್ ಒಂದು ಟೇಬಲ್ ಬರೆಯೋಣ. ಈ ಸೈಡ್ ರಿಯಾಕ್ಟೆಂಟ್ಸ್, ಈ ಸೈಡ್ ಪ್ರಾಡಕ್ಟ್ಸ್. ಒಂದು ಟೇಬಲ್ ಬರೀತಾ ಇದ್ದೀನಿ, ನೀವು ನೀಟಾಗಿ ಸ್ಕೇಲ್ ಇಟ್ಕೊಂಡು ಬರೀರಿ ಆಯಿತಾ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಯು ಕ್ಯಾನ್ ಜಸ್ಟ್ ರೈಟ್ ಎಲಿಮೆಂಟ್ ಯಾವುದು ಅಂತ. ಇಲ್ಲಿ ಯಾವುದ್ಯಾವುದಿದೆ ಎಲಿಮೆಂಟ್ಗಳು, ಹೈಡ್ರೋಜನ್ ಒಂದಿದೆ, ನೈಟ್ರೋಜನ್ ಒಂದಿದೆ, ಎರಡೇ ಇರೋದು. ಸೊ ಯಾವುದ್ಯಾವುದು, ಹೈಡ್ರೋಜನ್, ನೈಟ್ರೋಜನ್. ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟು ಹೈಡ್ರೋಜನ್ ಇದೆ, ಎರಡೇ ಎರಡು. ಸೊ 2. ನೈಟ್ರೋಜನ್ ಎಷ್ಟಿದೆ, 2. ಓಕೆ, ಇವಾಗ ಪ್ರಾಡಕ್ಟ್ಸಿಗೆ ಬರೋಣ. ಪ್ರಾಡಕ್ಟ್ಸಲ್ಲಿ ನೈಟ್ರೋಜನ್ ಎಷ್ಟಿದೆ, ಒಂದೇ ಒಂದು ಅಲ್ವಾ, N ಒಂದೇ ಒಂದಿದೆ. ಆದರೆ ಹೈಡ್ರೋಜನ್ನು 3 ಇದೆ. ಸೊ ನೋಡಿ, 2 ಇದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, 3 ಇದೆ ಇಲ್ಲಿ, 2 ಇದೆ ರೈಟ್ ಹ್ಯಾಂಡ್ ಸೈಡಲ್ಲಿ, 1 ಇದೆ. ಸೊ ಬ್ಯಾಲೆನ್ಸ್ ಆಗೇ ಇಲ್ಲ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕಡಿಮೆ ಹೈಡ್ರೋಜನ್ ಇದೆ, ಜಾಸ್ತಿ ನೈಟ್ರೋಜನ್ ಇದೆ. ಸೊ ಹೇಗೆ ಬ್ಯಾಲೆನ್ಸ್ ಮಾಡೋಣ, ನಂದು ಫಸ್ಟ್ ಹೇಳ್ತೀನಿ. ನೀವು ಹೇಳ್ಬೋದು ಈಗ, ಅಣ್ಣ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನಾನು ಒಂದು H3 ಅಂತ ಬರೆದ್ಬಿಡ್ಲಾ, ಕರೆಕ್ಟಾಗಿ ಹೋಗುತ್ತಲ್ಲ ಅಂತ. ನಾನು ಹೇಳಿದ್ದೆ ಮುಂಚೆ, ಯು ಕ್ಯಾನಾಟ್ ಚೇಂಜ್ ಇಲ್ಲಿರೋದು. ನಮಗೇನು ಚೇಂಜ್ ಮಾಡ್ಬೋದು, ನಾವು ಬರೀ ಕೋಎಫಿಷಿಯನ್ಸ್ನ ಆ್ಯಡ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು, ಸರಿನಾ. ಸೊ ಇಲ್ಲಿರೋದನ್ನ ನೀವು ಯು ಕ್ಯಾನಾಟ್ ಚೇಂಜ್ ಎನಿಥಿಂಗ್. ನಾನು ಅಡ್ವೈಸ್ ಏನು ಮಾಡ್ತೀನಿ ಅಂದರೆ, ಫಸ್ಟು ಹೈಡ್ರೋಜನ್ ಇಲ್ಲದೇ ಇರೋದನ್ನು ಫಸ್ಟ್ ಬ್ಯಾಲೆನ್ಸ್ ಮಾಡಿಬಿಡೋಣ. ಸೊ ಫಸ್ಟು ನೈಟ್ರೋಜನ್ ಇದೆಯಲ್ಲ, ನೈಟ್ರೋಜನ್ನ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಮಾಡೋಕ್ಕೆ 2 ಇದೆ, ಇಲ್ಲಿ 1 ಇದೆ. ಸೊ ಇಲ್ಲಿ ಒಂದು 2 ಹಾಕ್ಬಿಡ್ತೀನಿ. ಸೊ ಎಷ್ಟಾಯಿತು, ನೈಟ್ರೋಜನ್ 2 ಇತ್ತು, ರೈಟ್ ಹ್ಯಾಂಡ್ ಸೈಡಲ್ಲಿ ಎಷ್ಟಾಯಿತು ಈಗ, 2 ಆಯಿತು. ಸೊ ಬ್ಯಾಲೆನ್ಸ್ ಆಯ್ತಲ್ಲ, ನೈಟ್ರೋಜನ್ ಡನ್, ಬ್ಯಾಲೆನ್ಸ್ ಆಯಿತು. ಇವಾಗ ಹೈಡ್ರೋಜನ್ನು ಎಷ್ಟಾಯಿತು ಈ ಕಡೆ, ನಾನೀಗ 2 NH3 ಅಂತ ಬರೆದ್ರೆ ನೈಟ್ರೋಜನ್ ಎಷ್ಟು, ಹೈಡ್ರೋಜನ್ ಎಷ್ಟು. ಇದಕ್ಕೆ ಎಕ್ಸಾಂಪಲ್ ಕೊಡಬೇಕು ಅಂದರೆ 2A + B ಅಂತ ಬರೆದ್ರೆ ನೀವು ಈ ಒಳಗಡೆ ಇರೋದಕ್ಕೆ ಫುಲ್ ಮಲ್ಟಿಪ್ಲೈ ಮಾಡ್ತೀರಾ ಅಲ್ವಾ, ಇಟ್ಸ್ ಈಕ್ವಲ್ ಟು 2A + 2B. ಸೊ ಸಿಮಿಲರ್ಲಿ 2 NH3 ಅಂತ ಬರೆದಾಗ ನೈಟ್ರೋಜನ್ ಎಷ್ಟಿದೆ, 2 ಇದೆ, ಹೈಡ್ರೋಜನ್ ಎಷ್ಟಿದೆ, 2 × 3. ಸೊ 6 ಇದೆ, ಸರಿನಾ. ಸೊ ನಾನು ಕಾಂಪೌಂಡ್ ಪಕ್ಕ ಏನಾದರೂ ಒಂದು ನಂಬರ್ ಹಾಕಿದ್ರೆ ಯು ಹ್ಯಾವ್ ಟು ಇನ್ಕ್ರೀಸ್ ದಿಸ್. ಈ ನಂಬರು ಕಾಂಪೌಂಡಲ್ಲಿರೋ ಎಲ್ಲ ಆಟಮ್ಗಳಿಗೂ ಕೌಂಟ್ ಆಗುತ್ತೆ. ಸೊ 6 ಕಾಂಪೌಂಡ್ ಹೆಸರು ಏನಾದರೂ A 2B ಅಂತ ಏನಾದರೂ ಇದ್ದರೆ, A ಎಷ್ಟಿದೆ ಇಲ್ಲಿ, 2 × 6 12 ಇದೆ, B ಎಷ್ಟಿದೆ, ಬರೀ 6 ಇದೆ. ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದಂಗೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಬಟ್ ಇಂಪಾರ್ಟೆಂಟ್, ಕಾಂಪೌಂಡ್ ಪಕ್ಕ ಇರೋ ನಂಬರ್ನ ನೀವು ಏನಾದರೂ ಕೋಎಫಿಷಿಯಂಟ್ ಇದ್ದರೆ ಇಟ್ ಈಸ್ ಅಪ್ಲಿಕಬಲ್ ಫಾರ್ ಆಲ್ ದ ಆಟಮ್ಸ್ ಇನ್ ದ ಕಾಂಪೌಂಡ್, ಸರಿನಾ. ಸೊ ಹೈಡ್ರೋಜನ್ ಎಷ್ಟಿದೆ, ನಾನು ಹೇಳ್ದಂಗೆ 3 ಇದ್ದಿದ್ದು ನಾನು 2 ಜೊತೆ ಮಲ್ಟಿಪ್ಲೈ ಮಾಡಿದೆ, ಸೊ 6 ಆಯಿತು. ನೈಟ್ರೋಜನ್ನ ಈಸ್ ಈಕ್ವಲ್ ಟು 2. ಸೊ ಇವಾಗ 2 ಇದೆ ಇಲ್ಲಿ, 6 ಇದೆ ಇಲ್ಲಿ. ಸೊ ನಾನು ಏನು ಮಾಡಲಿ, ಸೊ ಹೈಡ್ರೋಜನ್ನು ಇಲ್ಲಿ 6 ಇದೆ ಅಲ್ವಾ. ಸೊ ಇದನ್ನು ನಾನು 6 ಮಾಡಬೇಕು ಅಂದರೆ ಮಲ್ಟಿಪ್ಲೈ ಬೈ 3 ಮಾಡ್ತೀನಿ. ಸೊ 2 3s are 6. ಸೊ ಇದೇ 3ನ ನಾನು ಇಲ್ಲಿ ಬರೆದಾಗ 3H2 + N2 ಗಿವಿಂಗ್ 2 NH3 ಇರೋದು ಬ್ಯಾಲೆನ್ಸ್ ಆಯಿತು. ಸೊ ನೋಡಿ 6 6 ಇರೋದು ಹೈಡ್ರೋಜನ್ ಬ್ಯಾಲೆನ್ಸ್,
2 ಇರೋದು ನೈಟ್ರೋಜನ್ ಬ್ಯಾಲೆನ್ಸ್. ಪ್ರಾಪರ್ ಕೆಮಿಕಲ್ ಈಕ್ವೇಷನ್ ಇಸ್ 3 hydrogen molecules plus 1 molecule of nitrogen reacting to give 2 molecules of ammonia. Okay, final proper balanced chemical equation. Okay, ನಾನು ಮತ್ತೆ ಹೇಳ್ದಂಗೆ ಗ್ಯಾಸ್ ಎಲ್ಲ ಕಡೆ ಇಂಡಿಕೇಟ್ ಮಾಡಿ ಮರಿಬೇಡಿ. ಸೊ ಇನ್ನು ಕೆಲವು ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡೋಣ, ಕರೆಕ್ಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ನೆಕ್ಸ್ಟ್ ಪ್ರಾಬ್ಲಮ್ನ ಬ್ಯಾಲೆನ್ಸಿಂಗ್ ಬಗ್ಗೆ ನೋಡೋಣ. ಏನು ರಿಯಾಕ್ಷನ್ ಕೊಟ್ಟಿದ್ದೀನಿ ಇಲ್ಲಿ, HNO3 aqueous ಅಂದರೆ ನೈಟ್ರಿಕ್ ಆ್ಯಸಿಡ್ ಪ್ಲಸ್ CaOH ಟೇಕನ್ ಟ್ವೈಸ್ ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟಿಂಗ್ ಟು ಗಿವ್ CaNO3 ಅಂದರೆ CaNO3 ಟೇಕನ್ ಟ್ವೈಸ್ ಅಂದರೆ ಕ್ಯಾಲ್ಶಿಯಂ ನೈಟ್ರೇಟ್ ಪ್ಲಸ್ H2O ವಾಟರ್. ಇಲ್ಲಿ ನೋಡಿ ಈ ರಿಯಾಕ್ಷನಲ್ಲಿ ಟೇಕನ್ ಟ್ವೈಸ್ ಇದೆ, ಇಲ್ಲಿ NO3 ಟೇಕನ್ ಟ್ವೈಸ್ ಇದೆ. ಸೊ ಹೀಗೆಲ್ಲ ಇದ್ದಾಗ ನೀವು ನಂಬರ್ ಆಫ್ ಆ್ಯಟಮ್ಸ್ನ ಕೌಂಟ್ ಮಾಡೋದ್ರಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು, ಸರಿನಾ? ಸೊ ಫಸ್ಟ್ ಸ್ಟೆಪ್, ಲಾಸ್ಟ್ ಎಕ್ಸಾಂಪಲ್ ಸಾಲ್ವ್ ಮಾಡ್ದಂಗೆ ಯಾವ್ದ್ಯಾವ ಆ್ಯಟಮ್ ಇದೆ ಬರೆಯೋಣ ಬನ್ನಿ. ಓಕೆ, ಸೊ ಯಾವ್ಯಾವ ಆ್ಯಟಮ್ ಇದೆ, ಕ್ಯಾಲ್ಶಿಯಮ್ ಇದೆ, ಬರದೆ. ನೆಕ್ಸ್ಟು ನೈಟ್ರೋಜನ್ ಇದೆ, ನೈಟ್ರೋಜನ್ ಬರದೆ. ಅದಾದಮೇಲೆ ಆಕ್ಸಿಜನ್ ಇದೆ ಮತ್ತು ಹೈಡ್ರೋಜನ್ ಇದೆ. ಸೊ ಆಕ್ಸಿಜನ್, ಹೈಡ್ರೋಜನ್. ಓಕೆ, ಸೊ ರಿಯಾಕ್ಟೆನ್ಸಲ್ಲಿ ಎಷ್ಟು ಆಟಮ್ಗಳಿದೆ ಕೌಂಟ್ ಮಾಡೋಣ ಬನ್ನಿ. ಫಸ್ಟು ಕ್ಯಾಲ್ಶಿಯಮ್ ಬರೀ ಇಲ್ಲಿ ಒಂದಿದೆ ಅಲ್ವಾ? ಸೊ ಕ್ಯಾಲ್ಶಿಯಮ್ ಓನ್ಲಿ 1. ನೆಕ್ಸ್ಟ್ ನೈಟ್ರೋಜನ್ ಒಂದಿದೆ, ಸೊ ಓನ್ಲಿ 1. ಆಕ್ಸಿಜನ್ ಇಲ್ಲಿ 3 ಇದೆ, ಪ್ಲಸ್ OH ಟೇಕನ್ ಟ್ವೈಸ್ ಅಂದರೆ O ಒಳಗಡೆ ಒಂದಿರೋದು, ಟೇಕನ್ ಟ್ವೈಸ್ ಅಂದರೆ ಸೊ ಇಟ್ ವಿಲ್ ಬಿ 1 × 2 = 2. ಸೊ ಆಕ್ಸಿಜನ್ ಇಲ್ಲಿ 3 + 2 ಇರೋದ್ರಿಂದ ಟೋಟಲ್ ಎಷ್ಟು ಆಕ್ಸಿಜನ್ ಆಟಮ್ಸ್ ಇದೆ, 5. ಸೊ 5 ಬರದೆ ಇಲ್ಲಿ. ಓಕೆ, ಆ್ಯಂಡ್ ಫೈನಲಿ ಹೈಡ್ರೋಜನ್ ಎಷ್ಟಿದೆ, ಇಲ್ಲಿ ಒಂದಿದೆ. ಹೈಡ್ರೋಜನ್ನ ರೆಡ್ ಕಲರಲ್ಲಿ ಬರೆಯೋಣ. ಸೊ ಹೈಡ್ರೋಜನ್ ಇಲ್ಲಿ ಒಂದಿದೆ, ಪ್ಲಸ್ ಇಲ್ಲಿ 1 ಇರೋದು ಟೇಕನ್ ಟ್ವೈಸ್, ಸೊ ಇಟ್ ವಿಲ್ ಬಿ 1 × 2 = 2. ಸೊ 1 + 2 = 3. ಸೊ ಇಲ್ಲಿ 3 ಇದೆ. ಇವಾಗ ಪ್ರಾಡಕ್ಟ್ಸ್ ಕಡೆ ನೋಡೋಣ ಬನ್ನಿ. ಕ್ಯಾಲ್ಶಿಯಮ್ ಮತ್ತೆ ಬರೀ ಒಂದಿದೆ, ಅಲ್ಲಿ ಶಿಫ್ಟ್ ಟು ಬ್ಲ್ಯಾಕ್ ಕಲರ್ ಮತ್ತೆ, ಸೊ ಬರೀ ಒಂದು ಇದೆ. ನೈಟ್ರೋಜನ್ನು ಇವಾಗ ನೋಡಿ, ನೈಟ್ರೋಜನ್ ಒಳಗಡೆ ಒಂದಿರೋದು ಟೇಕನ್ ಟ್ವೈಸ್ ಆದಾಗ 1 × 2 ವಿಲ್ ಬಿ = 2. ಸೊ ಇಲ್ಲಿ 2 ನೈಟ್ರೋಜನ್ ಆಟಮ್ ಇದೆ. ಆ್ಯಂಡ್ ದೆನ್ ಆಕ್ಸಿಜನ್ ಇಲ್ಲಿ ಬ್ಲೂ ಕಲರಲ್ಲಿ ಬರಿತೀನಿ. ಸೊ ಆಕ್ಸಿಜನ್ ಇಲ್ಲಿ O3 ಟೇಕನ್ ಟ್ವೈಸ್ ಅಂದರೆ, ಸೊ 3 × 2 ಇರೋದು ಎಷ್ಟಾಯಿತು, 6 ಇದೆ. ಸೊ 6 ಪ್ಲಸ್ ಇಲ್ಲಿ ಒಂದು, ಸೊ 7. ಸೊ 7 ಆಕ್ಸಿಜನ್ ಆಟಮ್ಸ್ ಓವರ್ ಹಿಯರ್. ಆ್ಯಂಡ್ ಫೈನಲಿ ಹೈಡ್ರೋಜನ್ ಆಟಮ್ಸ್, ಇಲ್ಲಿ ಯಾವ ಹೈಡ್ರೋಜನ್ನು ಇಲ್ಲ, ಸೊ ಇಟ್ಸ್ ಫೈನ್. ಬರೀ H2O ಅಲ್ಲಿ ಹೈಡ್ರೋಜನ್ ಇದೆ 2. ಸೊ 2. ಸೊ ನೋಡಿ, ಕರೆಕ್ಟಾಗಿ ಕೌಂಟ್ ಮಾಡಿದ್ದೀವಿ ನಾವು. ಕ್ಯಾಲ್ಶಿಯಮ್ ಆಟಮ್ಸ್ ಎಷ್ಟಿದೆ, ನೈಟ್ರೋಜನ್ ಆಟಮ್ಸ್ ಎಷ್ಟಿದೆ, ಆಕ್ಸಿಜನ್ ಆಟಮ್ಸ್ ಎಷ್ಟಿದೆ ಮತ್ತು ಹೈಡ್ರೋಜನ್ ಆಟಮ್ಸ್ ಎಷ್ಟಿದೆ ಅಂತ. ಇವಾಗ ಯಾವ್ದು ಈಕ್ವಲ್ ಇಲ್ಲ. ಕ್ಯಾಲ್ಶಿಯಮ್ ಒಂದಿದೆ, ಓಕೆ. ನೈಟ್ರೋಜನ್ ಒಂದಿದೆ, 2 ಇದೆ. ಸೊ ಇಲ್ಲಿ ಇಂಬ್ಯಾಲೆನ್ಸ್ ಆಯಿತು ಸ್ವಲ್ಪ. ಆಕ್ಸಿಜನ್ 5 ಇದೆ, 7 ಇದೆ, ನಾಟ್ ಈಕ್ವಲ್. ಹೈಡ್ರೋಜನ್ 3 ಇದೆ, 2 ಇದೆ, ನಾಟ್ ಈಕ್ವಲ್. ಸೊ ಈಗ ಬ್ಯಾಲೆನ್ಸ್ ಮಾಡ್ತಾ ಶುರು ಮಾಡೋಣ. ಸೊ ನೈಟ್ರೋಜನ್ನು ಇಲ್ಲಿ ಈಕ್ವಲ್ ಮಾಡೋದಕ್ಕೆ ಏನು ಮಾಡ್ತೀನಿ, ಇಲ್ಲಿ 2 ಅಂತ ಬರೀತೀನಿ. ಸೊ 2 ಬರೆದಾಗ ನೈಟ್ರೋಜನ್ ಒಂದಿದ್ದು 2 ಆಯಿತು. ಸೊ 2 ಬ್ಯಾಲೆನ್ಸ್ ಆಯಿತು. ಬಟ್ ಈ ಕಾಂಪೌಂಡಲ್ಲಿ ಹೈಡ್ರೋಜನ್ನು ಇದೆ, ಆಕ್ಸಿಜನ್ನು ಇದೆ. ಸೊ ಅದು ಜಾಸ್ತಿ ಆಗುತ್ತೆ. ಇವೆಲ್ಲನೂ × 2 ಆಗುತ್ತೆ, ಅದಷ್ಟು ಅಲ್ಲ. ಸೊ ಇದೆಲ್ಲನೂ 2 ಆಗೋದ್ರಿಂದ ಆಕ್ಸಿಜನ್ ಎಷ್ಟಾಯಿತು ಇವಾಗ ಟೋಟಲು, 2 × 3 6 ಪ್ಲಸ್
OH ಟ್ವೈಸ್ 2 ಇರೋದು 6 + 2 8 ಆಯಿತು. ಸೊ ಆಕ್ಸಿಜನ್ ಇದ್ದಿದ್ದು ಇಲ್ಲಿ ಇವಾಗ 8 ಇದೆ. ಹೈಡ್ರೋಜನ್ನು 2 ಇಂಟು ಇದು 2 ಪ್ಲಸ್ OH ಟೇಕನ್ ಟ್ವೈಸ್ 2. ಸೊ 4 3 ಇದ್ದಿದ್ದು ಎಷ್ಟಾಯಿತು 4 ಆಯಿತು. ಓಕೆ, ಬಟ್ ನೈಟ್ರೋಜನ್ ಬ್ಯಾಲೆನ್ಸ್ ಆಯಿತು. ಫೈನ್. ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟು ಲೆಟಸ್ ಟ್ರೈ ಟು ಬ್ಯಾಲೆನ್ಸ್ ದ ಹೈಡ್ರೋಜನ್ ಇವಾಗ. ಸೊ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ವೆರಿ ಸಿಂಪಲ್. ಏನು ಮಾಡಬೇಕು, 4 ಇದೆ, ಇಲ್ಲಿ 2 ಇದೆ. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಐ ವಿಲ್ ಮಲ್ಟಿಪ್ಲೈ ದಿಸ್ ಸೈಡ್ ಬೈ 2 ಆ್ಯಂಡ್ ಐ ವಿಲ್ ಗೆಟ್ 4 ಅಲ್ವಾ. ಸೊ ಬರೀ ಹೈಡ್ರೋಜನ್ ಇಲ್ಲಿ ಒಂದೇ ಒಂದು ಇರೋದ್ರಿಂದ 2 ಅಂತ ಹಾಕಿದೆ. ಸೊ 2 2s are 4 ಆಯಿತು, ಆ್ಯಂಡ್ ದೆನ್ ಈ ಸೈಡ್ ಇರೋದು 4 ಆಯಿತು. ಸೊ ನೌ ಇಟ್ ಈಸ್ ಬ್ಯಾಲೆನ್ಸ್ಡ್. ಸೊ 2 ಇದ್ದಿದ್ದಿಲ್ಲಿ, ಸೊ 4 4 ಹೈಡ್ರೋಜನ್ ಈಸ್ ಬ್ಯಾಲೆನ್ಸ್ಡ್. ಬಟ್ ಇಲ್ಲಿ ಆಕ್ಸಿಜನ್ನು ಜಾಸ್ತಿ ಆಯಿತು ಅಲ್ವಾ. ಸೊ ಆಕ್ಸಿಜನ್ 3 + 2 6, 3 × 2 6 ಪ್ಲಸ್ 2H2O. ಸೊ 2O ಇರೋದು 2 ಆಗಿ 8 ಆಯಿತು. ಸೊ 7 ಇದ್ದಿದ್ದಿಲ್ಲಿ 8 ಆಯಿತು. ಸೊ ರಿಯಾಕ್ಷನ್ ನೋಡಿ, ಅದಾಗದೆ ಫುಲ್ಲು 1 1 ಆಯಿತು, 2 2 ಆಯಿತು, 8 8 ಆ್ಯಂಡ್ 4 4. ಸೊ ಇವೆರಡು ಚೇಂಜಸ್ ಮಾಡಿದ್ರಿಂದ ನಾವು, ಸೊ ಫೈನಲ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಏನು ಅದನ್ನು ರೆಡ್ಡಲ್ಲಿ ಬರೆಯೋಣ. ಸೊ 2HNO3 aqueous plus CaOH taken twice in solid form reacting to give CaNO3 twice aqueous plus 2H2O liquid. ಓಕೆ, ಸೊ ನಾವಿಲ್ಲಿ 2 ಹಾಕಿದ್ವಿ, 2 ಹಾಕಿದ್ವಿ. ಸೊ ಇದು ಹಾಕಿ ರಿಯಾಕ್ಷನ್ನು ಬ್ಯಾಲೆನ್ಸ್ ಆಯಿತು. ಸೊ ಓವರಾಲ್ ಏನು ಮಾಡ್ತಾಯಿದ್ದೀವಿ ನಾವು ಬ್ಯಾಲೆನ್ಸ್ ಮಾಡಿದಾಗ, ಟ್ರಯಲ್ ಆ್ಯಂಡ್ ಎರರ್ ಕೌಂಟ್ ಮಾಡ್ತಾಯಿದ್ದೀವಿ. ಕೌಂಟ್ ಮಾಡಿ ಒಂದನ್ನು ಜಾಸ್ತಿ ಮಾಡ್ತೀನಿ, ಜಾಸ್ತಿ ಮಾಡಿದಾಗ ಏನಾದರೂ ಇನ್ಕ್ರೀಸ್ ಆಯಿತಾ ಡಿಕ್ರೀಸ್ ಆಯಿತಾ ನೋಡಬೇಕು. ಸೊ ಈಚ್ ಸ್ಟೆಪ್ ನೀವು ಪ್ರತಿ ಸಲ ಏನಾದರೂ ಮಲ್ಟಿಪ್ಲೈ ಮಾಡಿದಾಗ ಬಿ ವೆರಿ ಕೇರ್ಫುಲ್. ಸೊ ನಾನಿಲ್ಲಿ ನೈಟ್ರೋಜನ್ 2 ಮಲ್ಟಿಪ್ಲೈ ಮಾಡಿದ್ರೆ ನೈಟ್ರೋಜನ್ ಬ್ಯಾಲೆನ್ಸ್ ಆಯಿತು ಅಂತ ಅಂದ್ಬಿಟ್ರೆ ಆಗಲ್ಲ. ಸೊ ನಾನಿಲ್ಲಿ 2 ಹಾಕಿದಾಗ ಹೈಡ್ರೋಜನ್ನು ಆಕ್ಸಿಜನ್ನು ಎರಡೂ ಇನ್ಕ್ರೀಸ್ ಆಯಿತು. ಓಕೆ, ಸೊ ಬಿ ಕೇರ್ಫುಲ್ ಅಲಾಂಗ್ ಈಚ್ ಸ್ಟೆಪ್ ಆ್ಯಂಡ್ ಟ್ರೈ ಮಾಡಿ, ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಬ್ಯಾಲೆನ್ಸ್ ಆದರೆ ವೆಲ್ ಆ್ಯಂಡ್ ಗುಡ್, ನಮಗೆ ಇದಾಯಿತು. ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಇನ್ನೊಂದನ್ನು ಮಲ್ಟಿಪ್ಲೈ ಮಾಡಿ ಈಕ್ವಲ್ ಮಾಡೋಕ್ಕೆ ನೋಡ್ತಾ ಇರೋಣ. ಸೊ ಬನ್ನಿ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಈಗ. ಸೊ ಈಗ ಬನ್ನಿ 3ನೇ ಪ್ರಶ್ನೆ ಸಾಲ್ವ್ ಮಾಡೋಣ. ಇಲ್ಲಿ ಒಂದು ರಿಯಾಕ್ಷನ್ ಬರೆದಿದ್ದೀನಿ. ಡಸ್ ಇಟ್ ಸೀಮ್ ಫೆಮಿಲಿಯರ್? ಎಲ್ಲರೂ ನೋಡಿದ್ದೀರಾ? ಇಟ್ಸ್ ಅ ವೆರಿ ಫೇಮಸ್ ರಿಯಾಕ್ಷನ್. ಏನಿದು? ಫೋಟೋಸಿಂಥಸಿಸ್ ರಿಯಾಕ್ಷನ್. ಇದು ಬಯಾಲಜಿಲಿ ಹೇಳ್ಕೊಟ್ಟಿರ್ತೀರಾ, ಕಲ್ತಿರ್ತೀರಾ. ಫೋಟೋಸಿಂಥಸಿಸ್. ಓಕೆ, ಫೋಟೋಸಿಂಥಸಿಸ್ ರಿಯಾಕ್ಷನ್ ಇದು. ಸೊ ಈ ರಿಯಾಕ್ಷನ್ನ ಓದೋಣ ಬನ್ನಿ. ಸೊ CO2 ಕಾರ್ಬನ್ ಡೈಆಕ್ಸೈಡ್ ಇನ್ ಗೇಷಿಯಸ್ ಫಾರ್ಮ್ ರಿಯಾಕ್ಟ್ಸ್ ವಿತ್ H2O ಲಿಕ್ವಿಡ್. ಆ್ಯರೋ ಮೇಲೆ ಸನ್ಲೈಟು ಕ್ಲೋರೋಫಿಲ್ ಅಂತ ಬರೆದಿದ್ದೀನಿ. ಸೊ ಆ್ಯರೋ ಮೇಲೆ ನಾನು ಬರೆದಾಗ ಕೆಮಿಕಲ್ ಈಕ್ವೇಷನ್ಸ್ ಬರೀಬೇಕಾದ್ರೆ ಹೇಳ್ಕೊಟ್ಟಿದ್ದೆ, ಜ್ಞಾಪಕ ಇದೆಯಾ? ಸೊ ಆ್ಯರೋ ಮೇಲೆ ಬರೆಯೋದೆಲ್ಲ ಇಟ್ ಟೆಲ್ಸ್ ದ ಸ್ಟೇಟ್ ಆಫ್ ದ ರಿಯಾಕ್ಷನ್. ರಿಯಾಕ್ಷನ್ ಆಗಬೇಕು ಅಂದರೆ ಏನೇನು ಇರಬೇಕು ಅಂತ. ಸೊ ಸನ್ಲೈಟ್, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ಏನು ಕೊಡ್ತಾ ಇದೆ? C6H12O6. ಏನಿದು C6H12O6? ಗ್ಲೂಕೋಸ್. ಸೊ ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್, ಸರಿನಾ? ಇದು ರಿಯಾಕ್ಷನ್. ಸೊ ಫಸ್ಟ್ ಸ್ಟೆಪ್ ಏನು ಬ್ಯಾಲೆನ್ಸ್ ಮಾಡಬೇಕಂದ್ರೆ, ಫಸ್ಟ್ ಸ್ಟೆಪ್ ಇಸ್ ಟು ಕೌಂಟ್ ದ ನಂಬರ್ ಆಫ್ ಆಟಮ್ಸ್. ಕೌಂಟ್ ಮಾಡೋ ಮುಂಚೆ ಏನು ಮಾಡೋಣ? ಲೆಟ್ ಅಸ್ ಐಡೆಂಟಿಫೈ ಆಲ್ ಆಫ್ ದ ಆಟಮ್ಸ್ ಪ್ರೆಸೆಂಟ್ ಇನ್ ದಿಸ್. ಸೊ ಯಾವ್ಯಾವ ಆಟಮ್ಗಳಿದೆ ಇದರಲ್ಲಿ? ಕಾರ್ಬನ್, ಸಿ ಇದೆ ಕಾರ್ಬನ್. ಸೊ ಎಲಿಮೆಂಟ್ 1 ಕಾರ್ಬನ್ ಬರದೆ, ಕವರ್ ಮಾಡಿದೆ. ಆಕ್ಸಿಜನ್ O ಇದೆ, ಸೊ O ಬರದೆ. ಮತ್ತು ಹೈಡ್ರೋಜನ್ H ಇದೆ. ಈಗ ಸೊ ಕಾರ್ಬನ್ ಎಷ್ಟಿದೆ? ಓನ್ಲಿ 1, ಪಾಪ ಒಬ್ಬನೇ ಇದ್ದಾನೆ ಇಲ್ಲಿ. ಓಕೆ, ಹೈಡ್ರೋಜನ್ H2 ಇದೆ. ಆಕ್ಸಿಜನ್ ಇಲ್ಲಿ 2 + 1
ಈಕ್ವಲ್ಸ್ 3. ಸೊ 3. ನೆಕ್ಸ್ಟ್ ಪ್ರಾಡಕ್ಟ್ ಸೈಡ್ ಕಾರ್ಬನ್ 6 ಇದೆ, ಒಂದಿದ್ದಿಲ್ಲಿ 6 ಇದೆ, ಸೊ ಅದಕ್ಕೆ ಬ್ಯಾಲೆನ್ಸ್ ಮಾಡಬೇಕು. ಸೊ ಕಾರ್ಬನ್ ಇಲ್ಲಿ 6, ಹೈಡ್ರೋಜನ್ 12, ಆಕ್ಸಿಜನ್ 6 ಪ್ಲಸ್ 2 ಈಕ್ವಲ್ಸ್ 8. ಸೊ 8 ಆಕ್ಸಿಜನ್ ಆಟಮ್ಸ್ ಇದೆ. ಸೊ ನೋಡಿ ಕ್ಲಿಯರ್ಲಿ ಬ್ಯಾಲೆನ್ಸ್ ಮಾಡಬೇಕು. ಈ ಕಡೆ ಎಷ್ಟೊಂದು ಆಟಮ್ಸ್ ಇದೆ, ಈ ಕಡೆ ಇಲ್ಲವೇ ಇಲ್ಲ. ಸೊ ಅದಕ್ಕೆ ನಾನು ಫಸ್ಟ್ ಏನು ಹೇಳಿದ್ದೆ, ಆಕ್ಸಿಜನ್ನು ಹೈಡ್ರೋಜನ್ ಬಿಟ್ಟು ಬೇರೆದಿರೋದನ್ನು ಫಸ್ಟ್ ಬ್ಯಾಲೆನ್ಸ್ ಮಾಡೋಣ. ಯಾವುದದು ಆಕ್ಸಿಜನ್ ಬಿಟ್ಟು ಬೇರೆದಿರೋದು? ಕಾರ್ಬನ್. ಸೊ ಲೆಟ್ ಅಸ್ ಬ್ಯಾಲೆನ್ಸ್ ಕಾರ್ಬನ್ ಫಸ್ಟ್. ಸೊ ಇಲ್ಲಿ 6 ಇದೆ, ಸೊ ಇಲ್ಲಿ 1 ಇದೆ. ಸೊ ವಾಟ್ ಐ ವಿಲ್ ಡೂ, ಮಲ್ಟಿಪ್ಲೈ ಬೈ 6 ಈಕ್ವಲ್ ಟು 6 ಮಾಡೋದಕ್ಕೆ ಇಲ್ಲಿ ಒಂದು 6 ಬರದೆ. ಸೊ ಕಾರ್ಬನ್ ಬ್ಯಾಲೆನ್ಸ್ ಆಯಿತಾ? ಬಟ್ ಆಕ್ಸಿಜನ್ ಇವಾಗ 6 ಇಂಟು 2 12 ಪ್ಲಸ್ 1 over here equals 13. So oxygen now is 13. Okay. ಸೊ ನೆಕ್ಸ್ಟು ಹೈಡ್ರೋಜನನ್ನು ಮಾಡೋಣ. ಬ್ಯಾಲೆನ್ಸಿಂಗ್ ಆಕ್ಸಿಜನ್ನ ಯಾವುದೇ ರಿಯಾಕ್ಷನಲ್ಲಿ ಆಕ್ಸಿಜನ್ ಇದ್ದರೆ ಆಕ್ಸಿಜನನ್ನು ಲಾಸ್ಟಲ್ಲಿ ಇಟ್ಕೊಳ್ಳಿ ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಇವಾಗ ಹೈಡ್ರೋಜನ್ನ ನೋಡೋಣ. ಯಾಕೆ ಆಕ್ಸಿಜನನ್ನು ನೀವು ಲಾಸ್ಟ್ ಇಟ್ಕೊತಾ ಇದ್ದೀನಿ ಅಂದರೆ ಇಲ್ಲಿ ಬರೀ ಸಿಂಗಲ್ ಆಕ್ಸಿಜನ್ ಮಾಲಿಕ್ಯೂಲ್ ಇದೆ. ಸೊ ಬರೀ ಅದು ಒಂದೇ ಒಂದು ಇರೋದ್ರಿಂದ ನಾನೇ ಲೇಟರ್ ಐ ಕ್ಯಾನ್ ಆ್ಯಡ್ ಎನಿಥಿಂಗ್ ಆ್ಯಂಡ್ ಬ್ಯಾಲೆನ್ಸ್ ಇಟ್ ಔಟ್. ಓಕೆ, ಬಟ್ ಬೇರೆದು ಇನ್ ಕಂಬೈನ್ ಸ್ಟೇಟ್ ಇರೋದ್ರಿಂದ ಅದನ್ನು ಫಸ್ಟ್ ಮಾಡೋಣ. ಓಕೆ, ಸೊ ಹೈಡ್ರೋಜನನ್ನು ನೋಡೋಣ. ಹೈಡ್ರೋಜನ್ನು ಇಲ್ಲಿ 12 ಇದೆ, ಇಲ್ಲಿ 2 ಇದೆ. ಸೊ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ನಾ 2 ಜೊತೆ? 6 ಮಲ್ಟಿಪ್ಲೈ ಮಾಡಬೇಕು. ಸೊ 2 ಇಂಟು 6 12. ಸೊ ಇಲ್ಲಿ ನಾನು ಏನು ಬರಿತೀನಿ, 6 ಬರೆದಾಗ ಹೈಡ್ರೋಜನ್ 6 2 12 ಆಯಿತು, 12 ಆಯಿತು, ಹೈಡ್ರೋಜನ್ ಬ್ಯಾಲೆನ್ಸ್ ಆಯಿತು. ಬಟ್ ಆಕ್ಸಿಜನ್ ಆಲ್ಸೋ ಇನ್ಕ್ರೀಸ್ಡ್. 6 ಇಂಟು 2 12 is 12 ಪ್ಲಸ್ 6 ಇಂಟು 0 is 6, 18. Okay, so oxygen is now not 13 but 18. So hydrogen ಬ್ಯಾಲೆನ್ಸ್ ಆಗಿದೆ, ಕಾರ್ಬನ್ ಬ್ಯಾಲೆನ್ಸ್ ಆಗಿದೆ. ಓಕೆ, ಆಕ್ಸಿಜನನ್ನು ಲಾಸ್ಟಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಸೊ ಆಕ್ಸಿಜನನ್ನು ಹೇಗೆ ಬ್ಯಾಲೆನ್ಸ್ ಮಾಡೋಣ? ಈಗ ಇಲ್ಲಿ ಕಡಿಮೆ ಇರೋದ್ರಿಂದ 18 ಇದೆ, ಬಟ್ ಇಲ್ಲಿ 8 ಇದೆ. ಇಲ್ಲಿ ಕಡಿಮೆ ಇರೋದ್ರಿಂದ ಇಲ್ಲೇನಾದರೂ ಒಂದು ಕೋಎಫಿಷಿಯಂಟ್ ಆ್ಯಡ್ ಮಾಡ್ತೀನಿ. ಸೊ ಮಲ್ಟಿಪ್ಲೈ ಮಾಡಿ ಟೋಟಲ್ ನಂಬರ್ ಆಫ್ ಆಕ್ಸಿಜನ್ಸ್ 18 ಬರೋಂಗೆ ಮಾಡೋಣ. ಸೊ ಇಲ್ಲಿರೋದು 6 ಆಕ್ಸಿಜನ್ ಇದೆ. ಸೊ ಇಲ್ಲಿ ನಾನು ಏನು ಬರೆಯೋಕ್ಕೆ ಹೋಗಲ್ಲ, ಚೇಂಜ್ ಮಾಡೋದು ಬೇಡ. ಇಲ್ಲಿ ನಾನು ಏನಾದರೂ ಬರೆದ್ರೆ ಕಾರ್ಬನ್ನು ಇನ್ಕ್ರೀಸ್ ಆಗಿಬಿಡುತ್ತೆ, ಹೈಡ್ರೋಜನ್ನು ಫುಲ್ ಇನ್ಕ್ರೀಸ್ ಆಗಿಬಿಡುತ್ತೆ. ಸೊ ಏನು ಮಾಡೋಣ, ಬರೀ ಇಲ್ಲಿ 6 ಪ್ಲಸ್ ಎಷ್ಟು ಈಕ್ವಲ್ಸ್ 18. ಸೊ ಇಲ್ಲಿ ನನಗೆ 12 ಬೇಕು ನನಗೆ. ಓಕೆ, 12 ಆಕ್ಸಿಜನ್ ಆಟಮ್ಸ್ ಬರೋಂಗೆ ನಾನು ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಐ ವಿಲ್ ಮಲ್ಟಿಪ್ಲೈ ದಿಸ್ ಬೈ 6. ಯಾಕೆ? 6 2s are 12. ಸೊ ಇಲ್ಲಿ ನಾನು 6 ಬರೆದಾಗ 8 ಇದ್ದಿದ್ದು ಎಷ್ಟಾಯಿತು? 6 ಪ್ಲಸ್ 12 18 ಆಯಿತು. ಓಕೆ, ಸೊ 18 18 12 12 ಆಲ್ 3 ಆರ್ ಬ್ಯಾಲೆನ್ಸ್ಡ್. ಓಕೆ, ಸೊ ಏನು ಮೆಥಡ್ ಮಾಡಿದೆ ಇಲ್ಲಿ? ವಾಟ್ ಟೆಕ್ನಿಕ್? ನೋ ಟೆಕ್ನಿಕ್, ಜಸ್ಟ್ ಎಲ್ಲ ಒಂದೇ ಬರ್ಕೊಂಡು ಪೇಷಂಟಾಗಿ ಸಾಲ್ವ್ ಮಾಡ್ಕೊಂಡು ಬಂದೆ. ಸೊ ಫೈನಲ್ ರಿಯಾಕ್ಷನ್ ಹೇಗಿದೆ? 6 CO2 in gaseous form plus 6 H2O in liquid form reacting in the presence of sunlight and chlorophyll reacting to give one molecule of glucose C6H12O6. ಯಾವ ಫಾರ್ಮಲ್ಲಿದೆ ಇದು? ಏಕ್ವಿಯಸ್ ಫಾರ್ಮಲ್ಲಿದೆ. ಪ್ಲಸ್ 6O2 ಗೇಷಿಯಸ್ ಫಾರ್ಮ್. ಸೊ ಹೀಗೆ ಮಾಡಿದಾಗ ಬ್ಯಾಲೆನ್ಸಿಂಗು ನಮ್ಮದು ಮುಗೀತು. ಮೋಸ್ಟ್ ಇಂಪಾರ್ಟೆಂಟ್ ಏನಿಲ್ಲಿ ನೀವು ಕಲಿಬೇಕು ಅಂದರೆ, ಬಿ ಕೇರ್ಫುಲ್ ಅಲಾಂಗ್ ಈಚ್ ಸ್ಟೆಪ್. ಸೊ ನೀವು ಈಚ್ ಸ್ಟೆಪ್ಪಲ್ಲೂ ಮಲ್ಟಿಪ್ಲೈ ಮಾಡಿದಾಗ ಕರೆಕ್ಟಾಗಿ ಕೌಂಟ್ ಮಾಡಿ ಟೇಬಲ್ನ ಅಪ್ಡೇಟ್ ಮಾಡಿ. ಓಕೆ, ಸೊ ಟೇಬಲ್ ಇಲ್ಲದೆ ಮಾಡೋಕ್ಕೆ ಹೋಗಬೇಡಿ ಫಸ್ಟಲ್ಲಿ. ಅಭ್ಯಾಸ ಮಾಡೋದು ಬಂದಮೇಲೆ ನಾನು ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ಮಾಡಿ. ಬಟ್ ಫಸ್ಟಲ್ಲಿ ಬಿ ಕೇರ್ಫುಲ್ ಅಲಾಂಗ್ ಈಚ್ ಸ್ಟೆಪ್ ಆ್ಯಂಡ್ ಟ್ರಯಲ್ ಆ್ಯಂಡ್ ಎರರ್.
ಒಂದನ್ನು ಇನ್ಕ್ರೀಸ್ ಮಾಡಿ ಕಂಪೇರ್ ಮಾಡಿ ನೋಡಿ, ಹೀಗೆ ಪ್ರಾಕ್ಟೀಸ್ ಮಾಡ್ತಾಯಿರಿ, ಬ್ಯಾಲೆನ್ಸಿಂಗು ತುಂಬ ಈಸಿ ಆಗೋಗುತ್ತೆ. ಈಗ ನೀವು ಇಲ್ಲಿವರೆಗೂ ಬ್ಯಾಲೆನ್ಸಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ನು ಕಲ್ತಿದ್ದೀರಾ. ಸೊ ಇವಾಗ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ನ ನೋಡೋಣ. ಓಕೆ, ಸೊ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಏನು ನೋಡ್ತೀವಿ ಅಂದರೆ ಹಲವಾರು ಥರದ ಕೆಮಿಕಲ್ ರಿಯಾಕ್ಷನ್ಸ್ನ ನೋಡಿ ಅದಕ್ಕೆ ಎಲ್ಲದಕ್ಕೂ ಎಕ್ಸಾಂಪಲ್ಸ್ ಕೊಟ್ಕೊಂಡು ಬರ್ತೀವಿ. ಸೊ ನಾನಿಲ್ಲಿ ಎಷ್ಟೊಂದು ರಿಯಾಕ್ಷನ್ಗಳು ನೋಡ್ತಾ ಇದ್ದಾಗ ನೀವು ಎಷ್ಟೊಂದು ಎಕ್ಸಾಂಪಲ್ಸ್ನ ನೋಡ್ತೀರಾ. ಸೊ ನೋಡಿದಾಗೆಲ್ಲ ಯು ಹ್ಯಾವ್ ಟು ಬಿ ಕೇರ್ಫುಲ್. ಏನರ ಬಗ್ಗೆ ಕೇರ್ಫುಲ್ ಆಗಿರಬೇಕು, ಸಿಂಬಲ್ಗಳು ಕರೆಕ್ಟಾಗಿ ಬರೀತಾ ಇದ್ದೀರಾ, ಮತ್ತು ಬ್ಯಾಲೆನ್ಸ್ಡ್ ಆಗಿದೆಯಾ. ಓಕೆ, ಸೊ ಅದ್ರ ಸ್ಟೇಟ್ಸ್ ಹೇಳ್ತಾ ಇದ್ದೀರಾ, ಸಾಲಿಡಾ, ಲಿಕ್ವಿಡಾ, ಏಕ್ವಿಯಸ್ ಅಂತ. ಸೊ ಎಲ್ಲದರಲ್ಲೂ ನೀವು ಮೆನ್ಷನ್ ಮಾಡಬೇಕು, ಸರಿನಾ. ಸೊ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ. ಮತ್ತು ಎಷ್ಟೊಂದು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ನ ನೋಡೋಣ ಈಗ. ಸೊ ಫಸ್ಟ್ ಟೈಪು ತುಂಬ ಸಿಂಪಲ್, ಏನು, ಕಾಂಬಿನೇಷನ್ ರಿಯಾಕ್ಷನ್. ಸೊ ಇದ್ರ ಜನರಲ್ ಫಾರ್ಮ್ ಹೇಗೆ ಬರೆದಿದ್ದೀನಿ ಇಲ್ಲಿ, A + B + C + D ಎಷ್ಟೇ ಇರಲಿ ಎಲ್ಲದೂ ಕಂಬೈನ್ ಆಗಿ ಒಂದಾಗ್ಬಿಟ್ಟು ಒಂದೇ ಒಂದು ಪ್ರಾಡಕ್ಟ್ ಕೊಡೋದನ್ನು ಕಾಂಬಿನೇಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಅದನ್ನೇ ನಾನಿಲ್ಲಿ ಡೆಫಿನಿಷನಲ್ಲಿ ಬರೆದಿದ್ದೀನಲ್ವ, 2 or more substances combine to form a single product. ಸೊ ಇದಕ್ಕೊಂದು ನೀವು ರಿಯಲ್ ಲೈಫ್ ಇಮ್ಯಾಜಿನ್ ಮಾಡ್ಕೊಬೇಕು ಅಂದರೆ, ನಾವು ಬಿಸಿಬೇಳೆ ಬಾತ್ ಮಾಡಿದಾಗ ಅನ್ನ ಮತ್ತು ಎಷ್ಟೊಂದು ಥರದ ಸ್ಪೈಸ್ಗಳು, ಖಾರ ಪುಡಿ, ಉಪ್ಪಿನ ಪುಡಿ ಎಲ್ಲ ಹಾಕಿ, ತರಕಾರಿಗಳು ಎಲ್ಲ ಏನೇನೋ ಹಾಕಿ ಫೈನಲ್ ಒಂದೇ ಒಂದು ಬಿಸಿಬೇಳೆ ಬಾತ್ ರೆಡಿ ಮಾಡ್ತೀವಲ್ಲ, ಹಾಗೇನೂ ಕಾಂಬಿನೇಷನ್ ರಿಯಾಕ್ಷನ್ಗಳು ಹಾಗೇನೆ ನಿಮಗೆ ಎಂಡಲ್ಲಿ ಸಿಗೋದು ಒಂದೇ ಒಂದು ಪ್ರಾಡಕ್ಟ್. ಈಗ ಕಾಂಬಿನೇಷನ್ ರಿಯಾಕ್ಷನ್ದು ಫ್ಯೂ ಎಕ್ಸಾಂಪಲ್ಸ್ನ ನೋಡೋಣ. ಫಸ್ಟ್ ಒನ್, calcium oxide CaO solid plus H2O liquid forms CaOH taken twice and the calcium hydroxide in aqueous medium plus heat. ಏನು ಪ್ಲಸ್ ಅಂದರೆ ಈ ರಿಯಾಕ್ಷನ್ ನಾನು ಮಾಡಿದಾಗ ಹೀಟ್ ಹೊರಗೆ ಪ್ರೊಡ್ಯೂಸ್ ಆಗುತ್ತೆ. ಇದು ಕಾಮನ್ ನೇಮ್ಸು. ಕ್ಯಾಲ್ಶಿಯಂ ಆಕ್ಸೈಡ್ನ ಕ್ವಿಕ್ ಲೈಮ್ ಅಂತೀವಿ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಥವಾ CaOH ಟೇಕನ್ ಟಾಯ್ಸ್ನ ಸ್ಲೇಕೆಡ್ ಲೈಮ್ ಅಂತೀವಿ. ಏನಿದು ಕ್ವಿಕ್ ಲೈಮು, ನಾವು ವಿಳ್ಯದೆಲೆಗೆ ಸುಣ್ಣ ಹಚ್ಚಲ್ವಾ, ಅದೇ ಕ್ವಿಕ್ ಲೈಮು. ಸೊ ನೀವು ಎಕ್ಸ್ಪೆರಿಮೆಂಟ್ ಮನೇಲಿ ಮಾಡ್ಬೋದು. ಸುಣ್ಣನ ತೊಗೊಂಡು ಕೈಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಬಿಸಿ ಬಿಸಿ ಅನಿಸುತ್ತೆ. ಯಾಕೆ, ಏನಾಗ್ತಾಯಿದೆ ಅದರಲ್ಲಿ, ಕ್ಯಾಲ್ಶಿಯಂ ಆಕ್ಸೈಡ್ ಇದ್ದಿದ್ದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ರಿಯಾಕ್ಟ್ ಆಗಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗ್ತಾಯಿದೆ. ಸೊ ಇಲ್ಲಿ ನೋಡಿ 2 ರಿಯಾಕ್ಟೆನ್ಸ್ ಇದೆ, ಇವೆರಡು ಕಂಬೈನ್ ಆಗಿ ಒಂದೇ ಒಂದು ಪ್ರಾಡಕ್ಟ್ನ ಕೊಡ್ತಾಯಿದೆ. ಓಕೆ, ಇನ್ನೊಂದು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಕಾರ್ಬನ್ ಪ್ಲಸ್ ಆಕ್ಸಿಜನ್ C+O2 ಫಾರ್ಮ್ಸ್ CO2. ದಿಸ್ ಏನಿದು ಕಂಬಷನ್, ನಾವು ಕೋಲು ಅದನ್ನೆಲ್ಲ ನಾವು ಸುಟ್ಟಿದಾಗ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರುತ್ತಲ್ಲ, ಅದೇ ರಿಯಾಕ್ಷನ್ನ ನಾನಿಲ್ಲಿ ಬರೆದಿದ್ದೀನಿ. ಹೀಟ್ ಯಾಕೆ, ನಾವು ಬೆಂಕಿ ಹಚ್ತಾ ಇದ್ದೀವಲ್ವಾ. ಸೊ C+O2 is CO2. ಇಲ್ಲೂ 2 ರಿಯಾಕ್ಟೆಂಟ್ಸ್ ಇದೆ, ಒಂದೇ ಒಂದು ಪ್ರಾಡಕ್ಟ್ನ ಕೊಡ್ತಾ ಇದೆ. ಲಾಸ್ಟ್ ಎಕ್ಸಾಂಪಲು, ನಾವು ಫಸ್ಟ್ ಲ್ಯಾಬಿಗೆ ಹೋದಾಗ ನೋಡಿದ್ವಲ್ಲ, ದ ಮೆಗ್ನೀಷಿಯಮ್ ಸ್ಟ್ರಿಪ್ಪನ್ನು ಹಚ್ಚಿದಾಗ ಅದೇ ಎಕ್ಸಾಂಪಲ್ಲು ಒಂದು ಕಾಂಬಷನ್ ರಿಯಾಕ್ಷನ್ದು ಎಕ್ಸಾಂಪಲ್ ಅಂತ ನೀವು ಹೇಳ್ಬೋದು. ಓಕೆ, ಸೊ Mg+O ಇಸ್ ಮೆಗ್ನೀಷಿಯಮ್ ಆಕ್ಸೈಡ್. ಸೊ ನಾವಿಲ್ಲಿ ನೋಡಿದ್ವಲ್ಲ 3 ಎಕ್ಸಾಂಪಲು, ಇದರಲ್ಲಿ ಏನು ಕಾಮನ್ ಇದೆ, ರಿಯಾಕ್ಟೆನ್ಸ್ 2 ಇದೆ ಮತ್ತು ಫಾರ್ಮ್ ಆಗ್ತಾ ಇರೋ ಪ್ರಾಡಕ್ಟು ಬರೀ ಒಂದೇ ಒಂದು. ಸೊ ಆಲ್ ದೀಸ್ ರಿಯಾಕ್ಷನ್ಸ್ ಆರ್ ಕಾಂಬಿನೇಷನ್ ರಿಯಾಕ್ಷನ್ಸ್, ಸರಿನಾ. ಈಗ ಬನ್ನಿ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ನ ನೋಡೋಣ. ನೆಕ್ಸ್ಟ್ ಟೈಪ್ ಏನು, ಡಿಕಾಂಪೊಸಿಷನ್ ರಿಯಾಕ್ಷನ್. ಸೊ ಈ ಡಿಕಾಂಪೊಸಿಷನ್ ವರ್ಡ್ನ ನೀವು ಬಯಾಲಜಿಲೂ ಓದಿರ್ತೀರ ಅಲ್ವಾ. ಸೊ ಡೆಡ್ ಆ್ಯಂಡ್ ಡಿಕಾಂಪೋಸಿಂಗ್ ಅಂದರೆ ಲೈಕ್ ಏನೋ ಒಂದು ದೊಡ್ಡದಿದ್ದು ಪುಟ್ ತುಂಡಾಗ್ತಾ ಇದೆ ಅಂತ ಅರ್ಥ. ಸೊ ಏನಿದು ಡಿಕಾಂಪೊಸಿಷನ್ ರಿಯಾಕ್ಷನ್ನು, ಕಾಂಬಿನೇಷನ್ ರಿಯಾಕ್ಷನ್ದು ಉಲ್ಟಾ ರಿಯಾಕ್ಷನ್ ಅಷ್ಟೇ, ಸರಿನಾ. ಸೊ ಇಲ್ಲಿ ಏನಾಗ್ತಾ ಇದೆ, ಜನರಲ್ ಫಾರ್ಮು A ಇದ್ದಿದ್ದು B + C + D + ಏನೋ ಎಷ್ಟೊಂದು ಪ್ರಾಡಕ್ಟ್ಸ್ ಕೊಡ್ತಾ ಇದೆ. ಸೊ ವಾಟ್ಸ್ ಹ್ಯಾಪನಿಂಗ್ ಹಿಯರ್, ರಿಯಾಕ್ಟೆಂಟ್ ಒಂದೇ ಒಂದಿದೆ ಬಟ್ ಫಾರ್ಮ್ ಆಗ್ತಾ ಇರೋ ಪ್ರಾಡಕ್ಟು ಎಷ್ಟೊಂದಿದೆ. ಸೊ when a single reactant, one reactant breaks down into 2 or more products, what do we call it? Decomposition reaction ಅಂತ ಹೇಳ್ತೀವಿ. ಸೊ ಒಂದು ದೊಡ್ಡ ಸಿಂಗಲ್ ರಿಯಾಕ್ಟೆಂಟ್ ಇದ್ದಿದ್ದು ಇಸ್ ಗಿವಿಂಗ್ ಮೆನಿ ಪ್ರಾಡಕ್ಟ್ಸ್. ಸೊ ಇದಕ್ಕೊಂದು ಎಕ್ಸಾಂಪಲ್ ನೀವು ರಿಯಲ್ ಲೈಫಲ್ಲಿ ಇಮ್ಯಾಜಿನ್ ಮಾಡ್ಕೊಬೇಕು ಅಂದರೆ, ನಾವು ಪುಟ್ಟೋರಿದ್ದಾಗ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಯೂಸ್ ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ವಲ್ಲ, ಸೊ ಅದು ರಿಯಾಕ್ಟೆಂಟ್ ಅಂದರೆ ಪೀಸ್ ಮಾಡಿ ತೆಗಿತಾ ಇರೋದು, ಫಾರ್ಮ್ ಆಗ್ತಾ ಇರೋದು ಪ್ರಾಡಕ್ಟ್ಸ್. ಓಕೆ, ಸೊ ಇದ್ರದ್ದು ಫ್ಯೂ ಎಕ್ಸಾಂಪಲ್ಸ್ ನೋಡೋಣ. ಮತ್ತೊಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋದಕ್ಕೆ ನಮ್ಮ ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗೋಣ.
ಸೊ ಕೆಮಿಸ್ಟ್ರಿ ಲ್ಯಾಬಿಂದ ವಾಪಸ್ ಕ್ಲಾಸಿಗೆ ಬನ್ನಿ. ನಾವಲ್ಲಿ ಯಾವ ರಿಯಾಕ್ಷನ್ ನೋಡಿದ್ದು ನಾವು? ದ ರಿಯಾಕ್ಷನ್ ದಟ್ ವಿ ಸಾ ವಾಸ್ ದ ಡಿಕಾಂಪೋಸಿಷನ್ ಆಫ್ ಫೆರಸ್ ಸಲ್ಫೇಟ್. FeSO4 ರಿಯಾಕ್ಷನ್ದು ಡಿಕಾಂಪೋಸಿಷನ್ನ ನಾವು ನೋಡಿದ್ದು. ಓಕೆ, ಸೊ ಅಲ್ಲಿ ಏನಾಯಿತು, FeSO4 ಗ್ರೀನ್ ಆಗಿದ್ದಿದ್ದು ನಾವು ಡಿಕಂಪೋಸ್ ಟೆಸ್ಟ್ ಟ್ಯೂಬಲ್ಲಿ ಹಾಕಿ ಹೀಟ್ ಮಾಡಿ ತೆಗೆದಾಗ ಕಲರ್ ಚೇಂಜ್ ಆಗಿ ರೆಡ್ಡಿಶ್ ಬ್ಲ್ಯಾಕ್ ಆ ಥರ ಒಂದು ಕಲರಲ್ಲಿ ಆಗಿತ್ತು. ಅದು ಆ್ಯಕ್ಚುಯಲ್ ರಿಯಾಕ್ಷನ್ ಏನಾಗ್ತಾ ಇದೆ ಇಲ್ಲಿ, ಒಂದೇ ಒಂದು ರಿಯಾಕ್ಟೆಂಟ್ FeSO4 ಇದ್ದಿದ್ದು ಅದನ್ನು ನಾನು ಹೀಟ್ ಮಾಡಿದಾಗ 3 ಬೇರೆ ಬೇರೆ ಪ್ರಾಡಕ್ಟ್ನ ಕೊಡ್ತು. ಯಾವ್ಯಾವ ಪ್ರಾಡಕ್ಟ್ಸ್ ಕೊಡ್ತು? Fe2O3 ಫೆರಿಕ್ ಆಕ್ಸೈಡ್ ಜೊತೆಗೆ SO2 ಸಲ್ಫರ್ ಡೈಆಕ್ಸೈಡ್ ಮತ್ತು SO3 ಸಲ್ಫರ್ ಟ್ರೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ ಏನಿದು? ಇಟ್ಸ್ ಅ ಫೌಲ್ ಸ್ಮೆಲ್ಲಿಂಗ್ ಗ್ಯಾಸ್. ಓಕೆ, ಇಟ್ಸ್ ಅ ಫೌಲ್ ಸ್ಮೆಲ್ಲಿಂಗ್ ಗ್ಯಾಸ್. ಸೊ ಫುಲ್ಲು ವಾಸನೆ ಬರೋ ಗ್ಯಾಸ್ ಅದು. ಸೊ ನಾವು ಕೆಮಿಸ್ಟ್ರಿ ಲ್ಯಾಬಲ್ಲಿ ಮಾಡಿದಾಗೆಲ್ಲ ನಾವು ಎಲ್ಲದಕ್ಕೂ ರೆಡಿಯಾಗಿರಬೇಕು. ಜೊತೆಗೆ ಬೈ ಹೀಟ್ ಅಂತ ನಾನು ಇಲ್ಲಿ ಬರೆದಿದ್ದೀನಿ. ಈ ಹೀಟ್ ಅಂದರೆ ಏನು? ಡಿಕಾಂಪೋಸಿಷನ್ ಬೈ ಹೀಟಿಗೆ ಇನ್ನೊಂದು ಹೆಸರಿದೆ. ಸೊ ಡಿಕಾಂಪೋಸಿಷನ್ ಬೈ ಹೀಟನ್ನು ನಾವು ವಿ ಆಲ್ಸೋ ಕಾಲ್ ಇಟ್ ಥರ್ಮಲ್ ಡಿಕಾಂಪೋಸಿಷನ್. ಓಕೆ, ಸೊ ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ಗೆ ಎಕ್ಸಾಂಪಲು ಡಿಕಾಂಪೋಸಿಷನ್ ಆಫ್ ಫೆರಸ್ ಸಲ್ಫೇಟ್. ಈಗ ನೀವು ಏನೋ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಏನಾದ್ರು ಒಂದು ತಪ್ಪೇನಾದ್ರು ಅನ್ನಿಸ್ತಾ ಇದೆಯಾ ಈ ರಿಯಾಕ್ಷನ್ ಬರೆದಿರೋದ್ರಲ್ಲಿ? ನಾನು ಮೊದಲೇ ಹೇಳಿದ್ದೆ ನೀವು ರಿಯಾಕ್ಷನ್ಗಳನ್ನೆಲ್ಲ ನೋಡಿದಾಗ ಕೇರ್ಫುಲ್ ಆಗಿರಬೇಕು ಅಂತ. ಇಲ್ಲಿ ನೋಡಿ, ಐರನ್ Fe ಬರೀ ಒಂದೇ ಒಂದಿದೆ, ಬಟ್ ಈ ಸೈಡ್ ಎರಡಿದೆ. ಜೊತೆಗೆ ಸಲ್ಫರ್ ಒಂದೇ ಒಂದಿದ್ದು, ಇಲ್ಲೊಂದು ಎರಡಿದೆ ಈ ಕಡೆ. ಸೊ ಏನು ಮಾಡ್ಬೇಕು ನಾವು? ಈ ರಿಯಾಕ್ಷನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. ಸೊ ಈ ವಿಡಿಯೋನ ನೀವು ಇಲ್ಲೇ ಪಾಸ್ ಮಾಡಿ ಮತ್ತು ನೀವೇ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಆನ್ಸರ್ ಹೇಳ್ತೀನಿ, ಚೆಕ್ ಯುವರ್ ಆನ್ಸರ್ಸ್. ಏನು ಬ್ಯಾಲೆನ್ಸ್ ಮಾಡಿದ್ರಾ? ಏನು ಮಾಡಬೇಕಾಗೈತೆ ನೀವು? ಇಲ್ಲಿ ನೀವು 2 FeSO4 ಅಂತ ಹಾಕಿದರೆ ರಿಯಾಕ್ಷನ್ ಫುಲ್ಲು ಅದಾಗದೆ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಸೊ ನಾವು ಇಲ್ಲಿವರೆಗೂ ಯಾವ್ದು ನೋಡಿದ್ದೀವಿ, ಯಾವ್ಯಾವ ರಿಯಾಕ್ಷನ್ಸ್ ನೋಡಿದ್ವಿ? ಕಾಂಬಿನೇಷನ್ ಮತ್ತು ಡಿಕಾಂಪೋಸಿಷನ್. ಡಿಕಾಂಪೋಸಿಷನ್ ಕಾಂಬಿನೇಷನ್ದು ಉಲ್ಟಾ ರಿಯಾಕ್ಷನ್ ಅಷ್ಟೇ. ಓಕೆ, ಸೊ ನಾವು ಡಿಕಾಂಪೋಸಿಷನ್ದಿಂದ ಕೆಲವು ಎಕ್ಸಾಂಪಲ್ಸ್ನ ನೋಡೋಣ. ಎಲ್ಲದಕ್ಕೂ ಇಲ್ಲಿ ಡಿಕಾಂಪೋಸಿಷನ್ ಬೈ ಹೀಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಎಲ್ಲದನ್ನು ನಾವು ಹೀಟ್ ಮಾಡಿದಾಗ, ಹೀಟೆಡ್ ಓವರ್ ಅ ಫ್ಲೇಮ್, ಓಕೆ, ಹೀಟ್ ಮಾಡಿದಾಗ ಈ ಡಿಕಾಂಪೋಸಿಷನ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲು ಡಿಕಾಂಪೋಸಿಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ CaCO3. ಸೊ ಈ CaCO3ನ ನಾನು ಹೀಟ್ ಮಾಡಿದಾಗ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ನ ಕೊಡುತ್ತೆ, CaO ಪ್ಲಸ್ CO2. ಓಕೆ, ಈ ಕ್ಯಾಲ್ಶಿಯಂ ಕಾರ್ಬೋನೇಟ್ ಏನು? ನೀವು ಅದನ್ನು ತೊಗೊಂಡು ಹೀಟ್ ಮಾಡಿದಾಗ ವಾಪಸ್ ಕ್ಯಾಲ್ಶಿಯಂ ಆಕ್ಸೈಡ್, ಕ್ವಿಕ್ ಲೈಮ್ ಅಂತ ನಾನು ಮುಂಚೆ ಹೇಳಿದ್ನಲ್ಲ, ಅದು ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ನ ಕೊಡುತ್ತೆ. ನೆಕ್ಸ್ಟ್ PbNO3 ಲೆಡ್ ನೈಟ್ರೇಟ್. ಓಕೆ, PbNO3 ಟೇಕನ್ ಟ್ವೈಸ್, ಲೆಡ್ ನೈಟ್ರೇಟ್ ಸಾಲಿಡ್ ಇದ್ದಿದ್ದು, ನಾನು ಅದನ್ನು ಹೀಟ್ ಮಾಡಿದಾಗ PbO ಲೆಡ್ ಆಕ್ಸೈಡ್ ಪ್ಲಸ್ NO2 ವಿಚ್ ಇಸ್ ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ O2 ಆಕ್ಸಿಜನ್ನ ಕೊಡುತ್ತೆ. ಸೊ ಒಂದೇ ಒಂದು ಲೆಡ್ ನೈಟ್ರೇಟ್ PbNO3 ಟೇಕನ್ ಟ್ವೈಸ್ ತೊಗೊಂಡು ನಾನು ಡಿಕಂಪೋಸ್ ಮಾಡಿದಾಗ 3 ಬೇರೆ ಬೇರೆ ಪ್ರಾಡಕ್ಟ್ನ ಕೊಡ್ತಾಯಿದೆ. ಇಲ್ಲಿ ಇನ್ನೊಂದು ಅಬ್ಸರ್ವೇಷನ್ ಇದೆ. ಲೆಡ್ ನೈಟ್ರೇಟ್ PbNO3 ಟೇಕನ್ ಟ್ವೈಸ್ ವೈಟ್ ಇದ್ದಿದ್ದನ್ನು ನಾನು ಹೀಟ್ ಮಾಡಿದಾಗ ಏನಾಯಿತು? ಲೆಡ್ ಆಕ್ಸೈಡ್ ಯೆಲ್ಲೋ ಇನ್ ಕಲರ್ ಉಳ್ಕೊಂತು, ಜೊತೆಗೆ ಈ ನೈಟ್ರೋಜನ್ ಡೈಆಕ್ಸೈಡ್ ಇದೆಯಲ್ಲ, ಇದು ಬ್ರೌನ್ ಫ್ಯೂಮ್ಸ್ನ ಕೊಡ್ತು. ಈ ರಿಯಾಕ್ಷನ್ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆಯಲ್ವಾ? ಇದನ್ನು ಮತ್ತೆ ನೋಡೋದಕ್ಕೆ ಬನ್ನಿ ನಮ್ಮ ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗೋಣ. ಈಗ ನೆಕ್ಸ್ಟ್ ಟೈಪ್ ಆಫ್ ಡಿಕಾಂಪೋಸಿಷನ್ ರಿಯಾಕ್ಷನ್ನಲ್ಲಿ
ವಿ ಆರ್ ಡಿಕಂಪೋಸಿಂಗ್ ಬೈ ಲೈಟ್. ಸೊ ಡಿಕಾಂಪೋಸಿಷನ್ ಬೈ ಲೈಟ್ ಅಂದರೆ ಏನು? ಇದಕ್ಕೆ ಇನ್ನೊಂದು ಹೆಸರು ಇದೆ. ಏನಂತ ಕರಿತೀವಿ ಇದನ್ನು? ಫೋಟೋಕೆಮಿಕಲ್ ಡಿಕಾಂಪೋಸಿಷನ್ ಅಂತಲೂ ಕರಿತೀವಿ. ಫೋಟೋಕೆಮಿಕಲ್ ಡಿಕಾಂಪೋಸಿಷನ್ ಅಂತ. ಓಕೆ, ಸೊ ಫೋಟೋ ಅಂದರೆ ಲೈಟ್. ಓಕೆ, ಸೊ ಲೈಟಿಂದ ಆಗ್ತಾ ಇರೋ ಡಿಕಾಂಪೋಸಿಷನ್ನ ನಾವು ಫೋಟೋಕೆಮಿಕಲ್ ಡಿಕಾಂಪೋಸಿಷನ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಏನು? ಸಿಲ್ವರ್ ಕ್ಲೋರೈಡ್ AgClನ ನಾನು ತೊಗೊಂಡು ಸುಮ್ಮನೆ ಬಿಸಿಲಲ್ಲಿಟ್ಟರೆ ಸನ್ಲೈಟ್ ಬೀಳ್ತಾ ಇದೆಯಲ್ಲ, ಅಷ್ಟು ಸಾಕು ಅದನ್ನು ಡಿಕಂಪೋಸ್ ಮಾಡೋದಕ್ಕೆ. ಇದು ಡಿಕಂಪೋಸ್ ಆಗಿ Ag+Cl2, ಸೊ ಸಿಲ್ವರ್ ಪ್ಲಸ್ ಕ್ಲೋರಿನ್ ಗ್ಯಾಸ್ನ ಕೊಟ್ಬಿಡತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಸಿಮಿಲರ್ಲಿ ನೋಡಿದ್ರೆ ಸಿಲ್ವರ್ ಬ್ರೋಮೈಡ್ AgBr, ಅದನ್ನು ನಾನು ಬಿಸಿಲಲ್ಲಿಟ್ಟರೆ ಸಿಲ್ವರ್ Ag ಪ್ಲಸ್ ಬ್ರೋಮೀನ್ ಗ್ಯಾಸ್ನ ಕೊಡುತ್ತೆ. ಓಕೆ, ಸೊ ಈ ರಿಯಾಕ್ಷನ್ಗಳಾಗೋದಕ್ಕೆ ಲೈಟ್ ಸಾಕು. ಸೊ ಬಿಸಿಲು, ಸನ್ಲೈಟ್ ಬಿದ್ದರೆ ದಟ್ ಈಸ್ ಇನಫ್ ಟು ಡಿಕಂಪೋಸ್ ಸಿಲ್ವರ್ ಕ್ಲೋರೈಡ್ ಆ್ಯಂಡ್ ಸಿಲ್ವರ್ ಬ್ರೋಮೈಡ್. ಅದಕ್ಕೆ ನೀವು ಕೆಮಿಸ್ಟ್ರಿ ಲ್ಯಾಬ್ಗೆ ಹೋದರೆ ಈ ಸಿಲ್ವರ್ ಕ್ಲೋರೈಡ್, ಸಿಲ್ವರ್ ಬ್ರೋಮೈಡ್ನ ಒಂದು ಕಪ್ಪು ಕಲರ್ ಕಂಟೈನರಲ್ಲಿ ಇಟ್ಟಿರ್ತಾರೆ. ಆ ಕಂಟೈನರ್ದು ಇರುತ್ತಲ್ಲ ಡಬ್ಬ ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ. ಯಾಕೆ? ಲೈಟ್ ಬಿದ್ದರೆ ಒಳಗಡೆ ಇರೋ ಕೆಮಿಕಲ್ ಕಾಂಪೌಂಡೇ ಚೇಂಜ್ ಆಗಿಬಿಡುತ್ತಲ್ವ. ಸೊ ಬೆಳಕು ಬೀಳದೇ ಇರಲಿ ಅಂತ ಕಪ್ ಕಲರ್ ಡಬ್ಬಗಳಲ್ಲಿ ಇಟ್ಟಿರ್ತಾರೆ. ಸೊ ಈ ಕ್ವೆಶನ್ ನಿಮಗೆ ಕೇಳ್ಬೋದು. ಓಕೆ, ಸೊ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ದಟ್ ಹ್ಯಾಪನ್ ಡ್ಯೂ ಟು ಲೈಟ್. ಬರೀ ಲೈಟ್ ಬೀಳೋದ್ರಿಂದ ಡಿಕಂಪೋಸ್ ಆಗೋ ರಿಯಾಕ್ಷನ್ಸ್ನ ನಾವು ಫೋಟೋಕೆಮಿಕಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಈಗ ಬನ್ನಿ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ನ ನೋಡೋಣ. ನಾವು ಇಲ್ಲಿವರೆಗೂ ಎಷ್ಟೊಂದು ರಿಯಾಕ್ಷನ್ಗಳನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಾನು ಕನ್ವರ್ಷನ್ ಆಫ್ ಕ್ವಿಕ್ ಲೈಮ್ ಟು ಸ್ಲೇಕೆಡ್ ಲೈಮ್ ಬಗ್ಗೆ ಮಾತಾಡಿದಾಗ CaO ಪ್ಲಸ್ H2O ಫಾರ್ಮಿಂಗ್, CaOH ಟೇಕನ್ ಟ್ವೈಸ್, ಜ್ಞಾಪಕ ಇದೆಯಾ? ಅದ್ರ ಪಕ್ಕ ನಾನು ಪ್ಲಸ್ ಹೀಟ್ ಅಂತ ಬರೆದಿದ್ದೆ. ಆಮೇಲೆ ನಾವು ಎಷ್ಟೊಂದು ರಿಯಾಕ್ಷನ್ಗಳನ್ನ ಮಾಡೋದಕ್ಕೆ ಹೀಟ್, ಬೆಂಕಿ ಮೇಲೆ ಇಟ್ಟು ರಿಯಾಕ್ಟ್ ಮಾಡಿಸ್ತಾ ಇದ್ದೀವಿ ಅಲ್ವಾ? ಸೊ ಎಷ್ಟೊಂದು ರಿಯಾಕ್ಷನ್ಸ್ ರಿಕ್ವೈರ್ ಹೀಟ್. ಸೊ ಹೀಟ್ ಕೊಡ್ತಾ ಇದೆ ಅಥವಾ ನಾವು ಹೀಟ್ ಸಪ್ಲೈ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಹಾಗಾಗಿ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ರಿಯಾಕ್ಷನ್ಸ್ ಇನ್ 2 ಟೈಪ್ಸ್. ಫಸ್ಟ್ ಟೈಪ್ ಏನು? ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ. ವಾಟ್ ಈಸ್ ಎನ್ ಎಂಡೋಥರ್ಮಿಕ್ ರಿಯಾಕ್ಷನ್? ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದರೆ ಏನು? ರಿಯಾಕ್ಷನ್ಸ್ ದಟ್ ಇನ್ವಾಲ್ವ್ ದ ಅಬ್ಸಾರ್ಪ್ಷನ್ ಆಫ್ ಹೀಟ್ ಆರ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಸೊ ಇಲ್ಲಿ ಏನಂತ ಬರೆದಿದ್ದೀನಿ? ರಿಯಾಕ್ಟೆನ್ಸ್ ಪ್ಲಸ್ ಹೀಟ್ ಟು ಗಿವ್ ಪ್ರಾಡಕ್ಟ್. ಸೊ ರಿಯಾಕ್ಟೆನ್ಸ್ ನಾನು ಇಟ್ಕೊಂಡಿದ್ದೀನಿ, ನಾನು ಅದನ್ನು ಹೀಟ್ ಮಾಡಬೇಕು. ರಿಯಾಕ್ಷನ್ ಸುಮ್ಮನೆ ಬಿಟ್ಟರೆ ಏನೂ ಆಗಲ್ಲ ರಿಯಾಕ್ಟೆನ್ಸು. ಓಕೆ, ನಾ ಹೀಟ್ ಮಾಡಿದಾಗ ಮಾತ್ರ ರಿಯಾಕ್ಟ್ ಆಗಿ ಪ್ರಾಡಕ್ಟ್ನ ಕೊಡುತ್ತೆ. ಸೊ ಅದು ಹೀಟ್ನ ತಗೊಳ್ತಾ ಇದೆ ಅಲ್ವಾ? ಸೊ ದೀಸ್ ಟೈಪ್ ಆಫ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಸೊ ಇದ್ರದ್ದು ಎಕ್ಸಾಂಪಲ್ನ ನೋಡೋಣ. ಸೊ ಇದೇನಿದು? NH4Cl, ಅಮೋನಿಯಂ ಕ್ಲೋರೈಡ್ ಅಂತ ಕರಿತೀವಿ. ಸೊ ಅಮೋನಿಯಂ ಕ್ಲೋರೈಡ್ ಪ್ಲಸ್ ವಾಟರ್. ನೀವು ಅಮೋನಿಯಂ ಕ್ಲೋರೈಡ್ ಸಾಲ್ಟ್ನ ತೊಗೊಂಬಿಟ್ಟು ನೀರು ಹಾಕಿದ್ರೆ ಏನೂ ಆಗಲ್ಲ. ಓಕೆ, ಸೊ ಸುಮ್ಮನೆ ಸಾಲ್ಟು ಹಾಗೇ ಇರುತ್ತೆ, ನೀರು ಸೆಪ್ರೇಟಾಗೇ ಇರುತ್ತೆ, ಮಿಕ್ಸೇ ಆಗಲ್ಲ ಅದು. ಓಕೆ, ಸೊ ಮಿಕ್ಸ್ ಆಗಬೇಕು ಅಂದರೆ, ಸೊ ಅಮೋನಿಯಂ ಕ್ಲೋರೈಡ್ ಸಾಲಿಡ್ ಆಗಿದ್ದು ಸಾಲಿಡ್ ಆಗೇ ಇರುತ್ತೆ. ಅದು ಮಿಕ್ಸ್ ಆಗಬೇಕು ಅಂದರೆ ನಾನು ಹೀಟ್ ಮಾಡಬೇಕು. ಹೀಟ್ ಮಾಡಿದಾಗ ಅದು NH4Cl, ಅಮೋನಿಯಂ ಕ್ಲೋರೈಡ್, ಏಕ್ವಿಯಸ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಸಾಲಿಡ್ ಇದ್ದಿದ್ದು ಇಲ್ಲಿ ಏಕ್ವಿಯಸ್ ಆಗಿದೆ. ಓಕೆ, ಸೊ ಈ ಕನ್ವರ್ಷನ್ ಆಗಬೇಕು ಅಂದರೆ ಇಟ್ ಈಸ್ ಎನ್ ಎಂಡೋಥರ್ಮಿಕ್ ರಿಯಾಕ್ಷನ್ ಬಿಕಾಸ್ ಐ ಆಮ್ ಸಪ್ಲೈಯಿಂಗ್ ಹೀಟ್. ಓಕೆ, ನೆಕ್ಸ್ಟ್ ಏನು ಬರೆದಿದ್ದೀನಿ ಇಲ್ಲಿ? ಕಂಬಷನ್ ರಿಯಾಕ್ಷನ್ಸ್ ಆರ್ ಎಂಡೋಥರ್ಮಿಕ್ ರಿಯಾಕ್ಷನ್. ಕಂಬಷನ್ ಅಂದರೆ ಏನು? ಬೆಂಕಿ ಹಚ್ಚೋದು ಅಷ್ಟೇ. ಓಕೆ, ಎನಿಥಿಂಗ್ ಬೆಂಕಿ ಹಚ್ಚೋದನ್ನು ನಾವು ಕಂಬಷನ್ ರಿಯಾಕ್ಷನ್ಸ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಿ, C+O2 ಕಾಂಬಿನೇಷನ್ ರಿಯಾಕ್ಷನಲ್ಲೂ ಈ ಎಕ್ಸಾಂಪಲ್ ಕೊಟ್ಟಿದ್ದೆ. C+O2 ಪ್ಲಸ್ ಹೀಟ್ ಟು ಫಾರ್ಮಿಂಗ್ ಕಾರ್ಬನ್ ಡೈಆಕ್ಸೈಡ್. ಸೊ ನಾನು ಏನಕ್ಕಾದ್ರೂ ಬೆಂಕಿ ಹಚ್ಚಿ ಹೀಟ್ ಸಪ್ಲೈ ಮಾಡಿದ್ರೆ ಮಾತ್ರ ಇಲ್ಲಿ ಕಂಬಷನ್ ರಿಯಾಕ್ಷನ್ ಆಗಿ ಪ್ರಾಡಕ್ಟ್ ನಮಗೆ ಸಿಗ್ತಾ ಇದೆ. ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ನಾವು ಎಂಡೋಥರ್ಮಿಕ್ ನೋಡಿದ್ವಿ, ಹೀಟ್ನ ಕೊಟ್ಟಾಗ್ತಾ ಇರೋ ರಿಯಾಕ್ಷನ್ಸು. ಆದರೆ ಕೆಲವು ರಿಯಾಕ್ಷನ್ಸ್ ಆದಾಗ ಅದಾಗದೇ ಹೀಟ್ ಕೊಡುತ್ತೆ. ನಾನು ಹೇಳಿದ್ನಲ್ವಾ, ನಾವು ಕ್ವಿಕ್ ಲೈಮ್ ನಾನು ತೊಗೊಂಡು ನೀರು ಹಾಕಿದಾಗ ನೀವು ಹಾಕೊಳ್ಳಿ, ಕೈ ಫುಲ್ ಬಿಸಿ ಬಿಸಿ ಅನಿಸುತ್ತೆ ಅಂತ. ಸೊ ಕೆಲವು ರಿಯಾಕ್ಷನ್ಗಳು ಅದಾಗದೇ ಹೀಟ್ ಕೊಡ್ತಾ ಇದೆ. ಓಕೆ, ಸೊ ದೋಸ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಸೊ ಏನು ಡೆಫಿನಿಷನ್ ಬರೆದಿದ್ದೀನಿ ನಾನಿಲ್ಲಿ? ರಿಯಾಕ್ಷನ್ಸ್ ದಟ್ ಇನ್ವಾಲ್ವ್ ದ ಎವಲ್ಯೂಷನ್ ಆಫ್ ಹೀಟ್. ಎವಲ್ಯೂಷನ್ ಆಫ್ ಹೀಟ್ ಅಂದರೆ ಹೀಟ್ ಹೊರಗೆ ಬರ್ತಾ ಇರೋದು, ನೀವೆಲ್ಲಿರೋ
ಈ ವಿಡಿಯೋ ಹಾಕಿದ್ದೀನಲ್ಲ ಅದನ್ನು ನೋಡಿ, ವಿಚ್ ಇನ್ವಾಲ್ವ್ ದ ಎವಲ್ಯೂಷನ್ ಆಫ್ ಹೀಟ್ ಆರ್ ಕಾಲ್ಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಎಂಡೋ ಅಂದರೆ ಒಳಗೆ ಹೋಗೋದು, ಎಕ್ಸೋ ಅಂದರೆ ಹೊರಗೆ ಬರೋದು. ಓಕೆ, ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂದರೆ ರಿಯಾಕ್ಟೆಂಟ್ಸು ರಿಯಾಕ್ಟ್ ಆದಾಗ ಜೊತೆ ಏನು ಕೊಡ್ತಾ ಇದೆ, ಹೀಟ್ ಕೂಡ ಕೊಡ್ತಾ ಇದೆ. ಓಕೆ, ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ದು ಕೆಲವು ಎಕ್ಸಾಂಪಲ್ಸ್ನ ನೋಡೋಣ. ಹಾಂ, ಫಸ್ಟ್ ಒನ್ CH4. CH4 ಏನು, ಮೀಥೇನ್. ಈ ಮೀಥೇನ್ ಗ್ಯಾಸ್ನ ನಾವು ಎಷ್ಟೊಂದು ಕಡೆ ಫ್ಯೂಯಲ್ ಥರ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾನು ಇದನ್ನು +2O ಮಾಡಿದಾಗ when it reacts with in the presence of oxygen, CO2 + 2H2O ಜೊತೆಗೆ, ಸೊ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಜೊತೆಗೆ ಏನು ಕೊಡ್ತಾ ಇದೆ, ಹೀಟ್ ಕೊಡ್ತಾ ಇದೆ. ನಾನು ಹೇಳಿದ್ನಲ್ಲ ನಾವು ಇದನ್ನು ಫ್ಯೂಯಲಾಗಿ ಯೂಸ್ ಮಾಡ್ತೀವಿ ಅಂತ. ಸೊ ಇಲ್ಲಿಂದ ಬರ್ತಾ ಇರೋ ಹೀಟ್ನ ನಾವು ಎನರ್ಜಿಯಾಗಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ನು ಇದನ್ನೇನಂತೀವಿ, ಇದನ್ನು ಈ ರಿಯಾಕ್ಷನ್ ನಿಮಗೆ ಏನಾದರೂ ಫೆಮಿಲಿಯರ್ ಇದೆಯಾ? C6H12O6 ಗ್ಲೂಕೋಸ್ reacting in the presence of oxygen to give what? Carbon dioxide plus water ಜೊತೆಗೆ heat. ಏನಿ ರಿಯಾಕ್ಷನ್ನು? ರೆಸ್ಪಿರೇಷನ್, ಉಸಿರಾಡೋ ರಿಯಾಕ್ಷನ್ನೇ ನಾನಿಲ್ಲಿ ಬರ್ದಿರೋದು. ಸೊ ನಮ್ಮ ಒಳಗಿರೋ ಎನರ್ಜಿ ಇದೆಯಲ್ಲ ಗ್ಲೂಕೋಸ್, ಅದು ನಾವು ಉಸಿರಾಡೋ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ನಾವೇ ಹೊರಗೆ ಉಸಿರಾಡ್ತಾ ಇರೋ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವಾಟರ್ ವೇಪರ್ ಜೊತೆಗೆ ಹೀಟ್ ಇದೆ. ಕೈ ಇಟ್ಕೊಂಡು ನೀವು ಉಸಿರಾಡಿ, ನಿಮ್ಮ ಕೈ ಬಿಸಿ ಬಿಸಿ ಅನಿಸುತ್ತೆ ಅಲ್ವಾ? ಸೊ ಇಟ್ ಈಸ್ ಗಿವಿಂಗ್ ಔಟ್ ಹೀಟ್. ನೆಕ್ಸ್ಟ್, ಡಿಕಾಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ ಇಂಟು ಕಾಂಪೋಸ್ಟ್. ಇಲ್ಲಿ ಆಗ್ತಾ ಇರೋ ರಿಯಾಕ್ಷನ್ ಏನು, ನಾವು ಈಕೋ ಫ್ರೆಂಡ್ಲಿ ಆಗಿರೋದಕ್ಕೆ ಕಾಂಪೋಸ್ಟಿಂಗ್ ಮಾಡಬೇಕು ಅಂತೆಲ್ಲ ಹೇಳ್ತಾರಲ್ವ. ಬೇಕಂದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ, ಫುಲ್ ತರಕಾರಿ ಸಿಪ್ಪೆಗಳು, ಹಣ್ಣಿನ ಸಿಪ್ಪೆಗಳನ್ನೆಲ್ಲ ಒಂದು ಡಬ್ದಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟು ಮುಚ್ಚಿಬಿಟ್ಟು ಕೆಲವು ವಾರ ಆದಮೇಲೆ ಬಂದು ನೋಡಿದಾಗ ಅದರಲ್ಲಿ ಫುಲ್ ಬಿಸಿ ಬಿಸಿ ಅನಿಸ್ತಾ ಇರುತ್ತೆ. ಯಾಕೆ? ಒಳಗಿರೋ ಕೆಮಿಕಲ್ ಕಾಂಪೌಂಡ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಬ್ರೇಕ್ ಆಗಿ ತುಂಡಾಗಿ ಹೀಟ್ ಹೊರಗೆ ಕೊಡ್ತಾ ಇದೆ. ಸೊ ದಟ್ ಈಸ್ ವೈ ಡಿಕಾಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ ಈಸ್ ಆಲ್ಸೋ ಎನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಇದರಿಂದನೇ ನಾವು ಏನು ಮಾಡ್ತೀವಿ, ಬಯೋಗ್ಯಾಸ್ ಅನ್ನೋದು ಜನ್ರೇಟ್ ಮಾಡಿ ಎನರ್ಜಿಯಾಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್, calcium oxide plus H2O, which is water, forming calcium hydroxide. ನಾನು ಹೇಳಿದ್ನಲ್ಲ ಸುಣ್ಣದ ಎಕ್ಸಾಂಪಲ್, ಕ್ವಿಕ್ ಲೈಮ್ ಟರ್ನಿಂಗ್ ಇಂಟು ಸ್ಲೇಕೆಡ್ ಲೈಮ್, ಅದನ್ನೇ ನಾನಿಲ್ಲಿ ಮತ್ತೆ ಬರೆದಿದ್ದೀನಿ. ಓಕೆ, ಸೊ ನಾವಿಲ್ಲಿ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ನೋಡಿದ್ವಿ, ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ನೋಡಿದ್ದೀವಿ. ಸೊ ಕೆಲವುದು ಏನಾಗ್ತಾ ಇದೆ ಇಲ್ಲಿ, ಕೆಲವು ಕೆಮಿಕಲ್ ರಿಯಾಕ್ಷನ್ಸ್ ಆಗಬೇಕು ಅಂದರೆ ನಾನು ಹೊರಗಡೆಯಿಂದ ಎನರ್ಜಿ ಹೀಟ್ ಕೊಟ್ಬಿಟ್ಟು ರಿಯಾಕ್ಟ್ ಮಾಡಿಸ್ಬೇಕು. ಆವಾಗ ನಾನು ಎನರ್ಜಿ ಕೊಟ್ಬಿಟ್ಟು ಕೆಮಿಕಲ್ ಬಾಂಡ್ಗಳು ಫಾರ್ಮ್ ಮಾಡಿಸ್ತಾ ಇದ್ದೀನಿ. ಅದೇ ಕೆಲವು ರಿಯಾಕ್ಷನ್ಗಳಲ್ಲಿ, ಎಕ್ಸೋಥರ್ಮಿಕ್ ರಿಯಾಕ್ಷನ್ಗಳಲ್ಲಿ ಆ ಕೆಮಿಕಲ್ ಬಾಂಡ್ಗಳೇ ಬ್ರೇಕ್ ಆಗಿ ಅದಾಗದೇ ಹೀಟ್ ಹೊರಗೆ ಕೊಡ್ತಾ ಇದೆ. ಸೊ ದಟ್ ಈಸ್ ವೈ ವಿ ಕ್ಲಾಸಿಫೈ ರಿಯಾಕ್ಷನ್ಸ್ ಆ್ಯಸ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಆರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಸೊ ನಾವಿಲ್ಲಿ ನೋಡೋ ಎಲ್ಲ ರಿಯಾಕ್ಷನ್ಗಳಲ್ಲೂ ಥಿಂಕ್ ಮಾಡಿ, ಇದು ಎಂಡೋಥರ್ಮಿಕಾ ಎಕ್ಸೋಥರ್ಮಿಕಾ, ಇದು ನಾನು ರಿಯಾಕ್ಷನ್ ಮಾಡಿದರೆ ನನಗೆ ಹೀಟ್ ಸಿಗತ್ತಾ, ಅಥವಾ ನಾನು ಹೀಟ್ ಕೊಟ್ಟು ರಿಯಾಕ್ಟ್ ಮಾಡಿಸ್ಬೇಕಾ ಅಂತ. ಓಕೆ, ಸೊ ಇದೆಲ್ಲ ಆದಮೇಲೆ ಬನ್ನಿ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ನ ನೋಡೋಣ. ಸೊ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಏನು, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಏನಾಗ್ತಾ ಇದೆ, ಜನರಲ್ ಫಾರ್ಮ್ನ ಅಬ್ಸರ್ವ್ ಮಾಡಿ. A+BC ರಿಯಾಕ್ಟೆಂಟ್ಸ್ ಇದ್ದಿದ್ದು ಏನಾಯಿತು ಇಲ್ಲಿ, AC+B ಆಯಿತು. ಸೊ BCಯಲ್ಲಿ ಇದ್ದಿದ್ದು ಇದಿತ್ತಲ್ಲ, ಇದು ಡಿಸ್ಪ್ಲೇಸ್ ಆಗಿಬಿಟ್ಟು ಇಲ್ಲಿ ಬಂತು. ಓಕೆ, ಸೊ AC+B ಆಯಿತು. ಬಿ ಪಾಪ ಒಬ್ಬನೇ ಉಳ್ಕೊಂಬಿಟ್ಟ. ಸೊ ಏನಾಗ್ತಾ ಇದೆ ಇಲ್ಲಿ, ದ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ರೀಪ್ಲೇಸಸ್ ದ ಲೆಸ್ಸರ್ ರಿಯಾಕ್ಟಿವ್ ಎಲಿಮೆಂಟ್. ಸೊ ಇದು ವೆರಿ ಇಂಪಾರ್ಟೆಂಟು. ಡಿಸ್ಪ್ಲೇಸ್ಮೆಂಟ್ ಆಗಬೇಕು ಅಂದರೆ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಆ್ಯಂಡ್ ಲೆಸ್ಸರ್ ರಿಯಾಕ್ಟಿವ್ ಎಲಿಮೆಂಟ್ ಇರಬೇಕು. ಓಕೆ, ಸೊ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಇದ್ದಾಗ ಡಿಸ್ಪ್ಲೇಸ್ಮೆಂಟ್ ಆಗಿ ಈ ಥರ ಸ್ವಿಚ್ ಆಗಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಸೊ ಈ ಒಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ ನಾವು ರಿಯಲ್ ಲೈಫಲ್ಲಿ ನೋಡೋದಕ್ಕೆ ಬನ್ನಿ ನಮ್ಮ ಕೆಮಿಸ್ಟ್ರಿ ಲ್ಯಾಬ್ ಮತ್ತೆ ಹೋಗೋಣ. ಸೊ ನಾವು ಕೆಮಿಸ್ಟ್ರಿ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಏನು ನೋಡಿದ್ದು, ಓಕೆ, ಸೊ ಐರನ್ ಮತ್ತು ಕಾಪರ್ ಸಲ್ಫೇಟ್ CuSO4 ಜೊತೆ ರಿಯಾಕ್ಟ್ ಮಾಡಿದಾಗ ಸೊ FeSO4 ಫೆರಸ್ ಸಲ್ಫೇಟ್ ಆಗಿ ಮತ್ತು ಕಾಪರು ಒಬ್ಬನೇ ಉಳ್ಕೊಂಡ.
ಸೊ ಇದು ಹೇಗೆ ಅಂದರೆ ಐರನ್ ಒಳ್ಳೆ ಸ್ಟ್ರಾಂಗ್ ಹುಡುಗಂತರ ಫುಲ್ ಬೂಸ್ಟು ಕಾಂಪ್ಲಾನ್ ಎಲ್ಲ ಕುಡ್ಕೊಂಡು ಬಂದಿದ್ದಾನೆ. ಇಲ್ಲಿ ಕಾಪರು ವೀಕರ್ ಎಲಿಮೆಂಟ್, ಲೆಸ್ಸರ್ ರಿಯಾಕ್ಟಿವ್ ಎಲಿಮೆಂಟ್, ಆ್ಯಂಡ್ ಐರನ್ ಈಸ್ ಮೋರ್ ರಿಯಾಕ್ಟಿವ್. ಸೊ ಕಾಪರು ವೀಕ್ ಚೈಲ್ಡು, ಬರೀ ಮೊಸರನ್ನ ತಿಂದ್ಕೊಂಡಿರೋ ಹುಡುಗ. ಸೊ ಏನಾಗ್ತಾ ಇದೆ ಅಂದರೆ ಇವರಿಬ್ಬರು ಜಗಳಾಡಿದಾಗ ಐರನ್ ಫುಲ್ಲು ಕಾಂಪ್ಲಾನ್ ಎಲ್ಲ ಕುಡ್ಕೊಂಡು ಬಂದಿರೋದ್ರಿಂದ ಹೀ ಈಸ್ ಡಿಸ್ಪ್ಲೇಸಿಂಗ್, ಕಾಪರ್ನ ಓಡಿಸ್ಬಿಟ್ಟು ಒಬ್ಬನೇ ಮಾಡಿಬಿಟ್ಟ, ಮತ್ತು FeSO4 ಅವ್ನು ಖುಷಿಯಾಗಿ ಇಲ್ಲಿ ಸೇರ್ಕೊಂಡ್ಬಿಟ್ಟ. ಸೊ ಏನಾಗ್ತಾ ಇದೆ ಇಲ್ಲಿ, ಸೊ Fe is becoming FeSO4 because it is displacing copper from copper sulfate. ಓಕೆ, ಸೊ ನಾವು ನೋಡಿದಾಗೆ ಇಲ್ಲಿ ರಿಯಾಕ್ಷನ್ನ ನಾವು ನಿಜವಾದ ಲೈಫಲ್ಲಿ ನೋಡಿದಾಗ ಬ್ಲೂ ಕಲರ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದ್ದಿದ್ದು ಒಂಥರ ಲೈಟ್ ಗ್ರೀನ್ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ಆಗಿ ಆಯಿತು. ಮತ್ತು ನಾವು ಇಂಡಿವಿಜುವಲ್ ಕಾಪರ್ ಪೀಸಸ್ ಪುಟ್ ಕಾಪರ್ ಪೀಸ್ಗಳನ್ನ ಅಬ್ಸರ್ವ್ ಮಾಡಿದ್ವಿ. ಓಕೆ, ಸೊ ಕಾಪರ್ ಒಬ್ಬನಾಗೊಬ್ಬನೇ ಉಳ್ಕೊಂಡ್ಬಿಟ್ಟ ಇಲ್ಲಿ. ಈಗ ನಾವು ಏನಕ್ಕೆ ಬರ್ತಾ ಇದ್ದೀವಿ ಅಂದರೆ ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್. ಏನಕ್ಕೆ ರಿಯಾಕ್ಟಿವಿಟಿ ಸೀರೀಸ್ನ ನೋಡಬೇಕು? ಓಕೆ, ಸೊ ರಿಯಾಕ್ಟಿವಿಟಿ ಸೀರೀಸ್ ಏನು ಹೇಳ್ತಾ ಇದೆ ಅಂದರೆ ಇಟ್ ಈಸ್ ಲಿಸ್ಟಲ್ಲಿ ನಾವು ಅರೇಂಜ್ ಮಾಡಿದ್ದೀವಿ ಫ್ರಮ್ ಮೋಸ್ಟ್ ರಿಯಾಕ್ಟಿವ್ ಮೆಟಲ್ ಟು ಲೀಸ್ಟ್ ರಿಯಾಕ್ಟಿವ್ ಮೆಟಲ್. ಓಕೆ, ಸೊ the arrangement of metals from most reactive metal to the least reactive metal, ಈ ಅರೇಂಜ್ ಮಾಡೋ ಸೀರೀಸ್ನ ನಾವು ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್ ಅಂತ ಹೇಳ್ತೀವಿ. ಸೊ ಮೋಸ್ಟ್ ರಿಯಾಕ್ಟಿವ್ ಮೆಟಲ್ ಯಾವುದು? ಪೊಟ್ಯಾಷಿಯಮ್, K. ಲೀಸ್ಟ್ ರಿಯಾಕ್ಟಿವ್ ಯಾವುದು? ಗೋಲ್ಡ್. ಸೊ ಗೋಲ್ಡ್ ಡಸ್ ನಾಟ್ ರಿಯಾಕ್ಟ್ ಎಟ್ ಆಲ್. ಸೊ ನೀವು ಆ್ಯಸಿಡ್ ಬೇಸಿಸ್ ಚಾಪ್ಟರ್ ಓದಿದಾಗ ಗೋಲ್ಡ್ ರಿಯಾಕ್ಟ್ಸ್ ವಿತ್ ವೆರಿ ಸ್ಟ್ರಾಂಗ್ ಆ್ಯಸಿಡ್ಸ್ ಅಂತ ನೋಡ್ತೀರಾ, ಬಟ್ ಇನ್ ಜನರಲ್ ಗೋಲ್ಡ್ ರಿಯಾಕ್ಟೇ ಮಾಡಲ್ಲ. ಓಕೆ, ಮಧ್ಯದಲ್ಲಿರೋದೆಲ್ಲ ಮಾಡರೇಟ್ಲಿ ರಿಯಾಕ್ಟಿವ್. ಇಲ್ಲಿ ನೀವು ಈ ರಿಯಾಕ್ಟಿವಿಟಿ ಲಿಸ್ಟ್ನ ಅಬ್ಸರ್ವ್ ಮಾಡಿ. ಇಲ್ಲಿ ನಾನಿಲ್ಲಿ ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್ ಅಂತ ಹೇಳಿದ್ದೀನಿ, ಬಟ್ ಇಲ್ಲಿ ಹೈಡ್ರೋಜನ್ ಬರೆದಿದ್ದೀನಿ. ಏನಕ್ಕೆ ಹೈಡ್ರೋಜನ್ ಮೆಟಲ್ ಅಲ್ಲ ಅಲ್ವಾ? ಸೊ ಏನಕ್ಕೆ ಬರೆದಿದ್ದೀನಿ ಇಲ್ಲಿ ಹೈಡ್ರೋಜನ್ನು ಅಂದರೆ ಕಂಪ್ಯಾರಿಸನ್ಗೋಸ್ಕರ. ಓಕೆ, ಕಂಪೇರ್ ಮಾಡೋದಕ್ಕೆ ಬರೆದಿದ್ದೀನಿ. ಸೊ ಹೈಡ್ರೋಜನ್ಗಿಂತ ಕಡಿಮೆ ರಿಯಾಕ್ಟಿವ್ ಯಾವ್ದು? ಕಾಪರ್, ಮರ್ಕ್ಯೂರಿ, ಸಿಲ್ವರ್, ಗೋಲ್ಡ್, ಇವೆಲ್ಲ ವೆರಿ ಲೆಸ್ ರಿಯಾಕ್ಟಿವ್ ಆರ್ ಡು ನಾಟ್ ರಿಯಾಕ್ಟ್ ಎಟ್ ಆಲ್. ಓಕೆ, ಕ್ಯಾಲ್ಶಿಯಂ ಮಾತ್ರ, ಈ ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಮಧ್ಯದಲ್ಲಿರೋ ರೇಂಜ್ ಇದೆಯಲ್ಲ, ಈ ಮಧ್ಯದಲ್ಲಿರೋ ಮೆಟಲ್ಸು ದೇ ರಿಯಾಕ್ಟ್ ಓನ್ಲಿ ವಿತ್ ಆ್ಯಸಿಡ್ಸ್. ಸೊ ಆ್ಯಸಿಡ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ. ಬಟ್ ಈ ಸೋಡಿಯಮ್ಮು, ಪೊಟ್ಯಾಷಿಯಮ್ ಇದೆಲ್ಲ ಇದೆಯಲ್ಲ, ದೇ ಆಲ್ ರಿಯಾಕ್ಟ್ ವಿತ್ ವಾಟರ್ ಆಲ್ಸೋ. ಎಷ್ಟು ರಿಯಾಕ್ಟಿವ್ ಅಂದರೆ ನೀವು ಸೋಡಿಯಮ್ನ ನೀವು ನೀರಲ್ಲಿ ಹಾಕಿದ್ರೆ ಎಕ್ಸ್ಪ್ಲೋಷನ್ ಆಗಿಬಿಡುತ್ತೆ, ಒಳ್ಳೆ ಬಾಂಬ್ ಬ್ಲಾಸ್ಟ್ ಆದಂಗೆ ಆಗಿಬಿಡತ್ತೆ ಅಲ್ಲಿ. ಓಕೆ, ಸೊ ಅಷ್ಟು ರಿಯಾಕ್ಟಿವ್ ಪೊಟ್ಯಾಷಿಯಮ್ಮು, ಸೋಡಿಯಮ್ಮು ಇದೆಲ್ಲ. ಇವೆಲ್ಲ ಮಾಡರೇಟ್ಲಿ ರಿಯಾಕ್ಟಿವ್, ಮತ್ತು ಕೆಳಗಿರೋದೆಲ್ಲ ವೆರಿ ಲೆಸ್ ರಿಯಾಕ್ಟಿವ್. ಸೊ ನಾನು ಏನಕ್ಕೆ ಕಲಿತಾ ಇದ್ದೀನಿ ಇದನ್ನು, ಯಾಕೆ ಹೇಳ್ಕೊಡ್ತಾ ಇದ್ದೀರಾ ಅಣ್ಣ ಅಂತ ಹೇಳಿದ್ರೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ದೆ, ವೆನ್ ಎ ಲೆಸ್ಸರ್ ರಿಯಾಕ್ಟಿವ್ ಎಲಿಮೆಂಟ್ ರಿಯಾಕ್ಟ್ಸ್ ವಿತ್ ಅ ಮೋರ್ ರಿಯಾಕ್ಟಿವ್ ಎಲಿಮೆಂಟ್, ಅವಾಗ ಮಾತ್ರ ಡಿಸ್ಪ್ಲೇಸ್ಮೆಂಟ್ ಆಗೋದು. ದ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ದ ಲೆಸ್ಸರ್ ರಿಯಾಕ್ಟಿವ್ ಎಲಿಮೆಂಟ್. ಸೊ ಇದನ್ನು ಇನ್ನೂ ಒಂದು ಎಕ್ಸಾಂಪಲ್ ನೋಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸೊ ಈ ರಿಯಾಕ್ಟಿವಿಟಿ ಸೀರೀಸ್ ಮತ್ತು ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಬನ್ನಿ ಕೆಲವು ಎಕ್ಸಾಂಪಲ್ನ ನೋಡೋಣ. ಇಲ್ಲಿ 2 ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಜಿಂಕ್ ಸಾಲಿಡ್ ಪ್ಲಸ್ CuSO4 ಕಾಪರ್ ಸಲ್ಫೇಟ್ ಏಕ್ವಿಯಸ್ ತೊಗೊಂಡ್ರೆ ಏನಾಗುತ್ತೆ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬನ್ನಿ ರಿಯಾಕ್ಟಿವಿಟಿ ಸೀರೀಸ್ನ ನೋಡೋಣ. ಫಸ್ಟ್ ಜಿಂಕ್ ಎಲ್ಲಿದೆಯಪ್ಪ? ಜಿಂಕ್ ಇಲ್ಲಿದೆ. ಕಾಪರ್ ಇಲ್ಲಿದೆ. ಇದರ್ಥ ಏನು? ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಪಾಪ ಏನು ಮಾಡೋಕ್ಕಾಗಲ್ಲ, ಬಿಟ್ಕೊಡ್ಲೇಬೇಕು ಈ ಜಾಗನ. ಈಗ ಜಿಂಕ್ ಬಂದು ಇಲ್ಲಿ ಬರುತ್ತೆ. ಸೊ ಏನಾಗ್ತಾ ಇದೆ? ZnSO4 ಪ್ಲಸ್ ಕಾಪರ್ ಆ್ಯಸ್ ಯೂಶುವಲ್ ಒಬ್ಬನೇ ಉಳ್ಕೊಂಡ. ಸೊ ಜಿಂಕ್ ಸಲ್ಫೇಟ್ ಆಯಿತು. ನೆಕ್ಸ್ಟ್ ಒನ್ ಇಲ್ಲಿ ಜಿಂಕ್ ಸಲ್ಫೇಟ್ ZnSO4 ಏಕ್ವಿಯಸ್ ಪ್ಲಸ್ ಲೆಡ್ Pb ಸಾಲಿಡ್. ಈ ರಿಯಾಕ್ಷನ್ ಮಾಡಿದ್ರೆ ಏನಾಗುತ್ತೆ? ಬನ್ನಿ ಫಸ್ಟ್ ಮತ್ತೆ ನೋಡೋಣ ಜಿಂಕ್ ಎಲ್ಲಿ ಕಾಪರ್ ಎಲ್ಲಿ ಅಂತ. ಸೊ ಜಿಂಕ್ ಆ್ಯಸ್ ಯೂಶುವಲ್ ಇಲ್ಲೇ ಇದೆ, ಬಟ್ ಲೆಡ್ಡು ಈಸ್ ಓವರ್ ಹಿಯರ್. ಸೊ ಏನಿದರ್ಥ? lead is less reactive than zinc. So since lead is less reactive than zinc, ಏನಾಗುತ್ತೆ ಈ ರಿಯಾಕ್ಷನಲ್ಲಿ? ಏನೂ ಆಗಲ್ಲ. ಯಾಕೆ?
ಲೆಡ್ಗೆ ತಾಕತ್ತಿಲ್ಲ ಜಿಂಕನ್ನ ರೀಪ್ಲೇಸ್ ಮಾಡೋದಕ್ಕೆ. ಸೊ ಜಿಂಕ್ ಆರಾಮಾಗಿ ಅದ್ರ ಪಾಡಿಗೆ ಇರುತ್ತೆ, ಲೆಡ್ ಅದ್ರ ಪಾಡಿಗೆ ಪಾಪ ಹಾಗೇ ಇರುತ್ತೆ. ಸೊ ಏನಂತ ಹೇಳ್ಬೋದು ಇಲ್ಲಿ? ನೋ ರಿಯಾಕ್ಷನ್. ಓಕೆ, ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ರಿಯಾಕ್ಟಿವಿಟಿ ಸೀರೀಸ್ನ ನೋಡಬೇಕು. ಸೊ ಇನ್ ಅ ಫ್ಯೂ ಎಕ್ಸಾಂಪಲ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ ನೋಡಬೇಕು ಅಂದರೆ ಅದನ್ನೇ ಇಲ್ಲಿ ಬರೆದಿದ್ದೀನಿ ನೋಡಿ. ಜಿಂಕ್ ಸಾಲಿಡ್ ಪ್ಲಸ್ ಕಾಪರ್ ಸಲ್ಫೇಟ್ ತೊಗೊಂಡಾಗ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಆಗುತ್ತೆ. ಲೈಕ್ ಐ ಸೆಡ್, ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಲೆಡ್ ಪ್ಲಸ್ ಕಾಪರ್ ಕ್ಲೋರೈಡ್ CuCl2 ತೊಗೊಂಡಾಗ ಲೆಡ್ ಕ್ಲೋರೈಡ್ ಆಗುತ್ತೆ ಪ್ಲಸ್ ಕಾಪರ್. ಕಾಪರ್ ಪಾಪ ಎಲ್ಲ ಕಡೆ ಲೆಸ್ಸರ್ ರಿಯಾಕ್ಟಿವ್ ಎಲಿಮೆಂಟು, ಹೀ ಈಸ್ ಬೀಯಿಂಗ್ ಡಿಸ್ಪ್ಲೇಸ್ಡ್. ಸೊ ಎಲ್ಲರೂ ಕಾಪರ್ನ ಒಂದು ಮನೆಯಿಂದ ಓಡಿಸ್ತಾ ಇದ್ದಾರೆ. ಸೊ ಈ ರಿಯಾಕ್ಷನ್ಸ್ನ ನಾವು ನೋಡಿದಾಗ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ನ ಕಲ್ತಿದ್ದೀವಿ ಅಂತ ಹೇಳ್ಬೋದು. ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ ನೋಡಿದ್ವಿ. ಈಗ ನೆಕ್ಸ್ಟ್ ಟೈಪ್ ಏನು? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ಸೊ ಈ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನು? ಜನರಲ್ ಫಾರ್ಮ್ ಅಬ್ಸರ್ವ್ ಮಾಡಿ ಇಲ್ಲಿ. AB ಪ್ಲಸ್ CD ರಿಯಾಕ್ಟಿಂಗ್ ಟು ಫಾರ್ಮ್ AD ಪ್ಲಸ್ CB. ಸೊ ಇಲ್ಲಿ ಏನಾಗ್ತಾ ಇದೆ? ಸೊ ಇಲ್ಲಿ B ಇತ್ತಲ್ಲ, AB ಇದ್ದಿದ್ದು ಇಲ್ಲಿ B ಎಕ್ಸ್ಚೇಂಜ್ ಆಗಿ C ಜೊತೆ ಸೇರ್ಕೊಂತು, ಮತ್ತು ಈ D ಇತ್ತಲ್ಲ, ಈ D ಎಕ್ಸ್ಚೇಂಜ್ ಆಗಿ A ಜೊತೆ ಸೇರ್ಕೊಂತು. ಸೊ ಈ B ಮತ್ತು D ಎಕ್ಸ್ಚೇಂಜ್ ಆಗಿ AD ಪ್ಲಸ್ CB ಆಯಿತು. ನಾವು ನಮ್ಮ ಆಟ ಸಾಮಾನುಗಳು ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ವಾ, ಹಾಗೆ ಇಲ್ಲೂ ಏನೋ ಒಂದು ಎಕ್ಸ್ಚೇಂಜ್ ಆಗ್ತಾ ಇದೆ. ಸೊ ವಾಟ್ ಈಸ್ ಬೀಯಿಂಗ್ ಎಕ್ಸ್ಚೇಂಜ್ಡ್? ದ ಅಯಾನ್ಸ್. The ions of the reactants are being exchanged. So the ions of the reactants exchange places in this reaction. ಸರಿನಾ? ಸೊ ಇಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರೋದನ್ನ ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ನಾವು ಒಂದು ರಿಯಲ್ ಲೈಫ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ ನೋಡೋದಕ್ಕೆ ಬನ್ನಿ ನಮ್ಮ ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗೋಣ. ಸೊ ನಾವು ಲ್ಯಾಬಲ್ಲಿ ನೋಡೋದ್ವಲ್ಲ ರಿಯಾಕ್ಷನ್ನು, ಯಾವ ರಿಯಾಕ್ಷನ್ ಅದು? ರಿಯಾಕ್ಷನ್ ಆಫ್ ಸೋಡಿಯಂ ಸಲ್ಫೇಟ್ ವಿತ್ ಬೇರಿಯಂ ಕ್ಲೋರೈಡ್. ಸೊ Na2SO4 aqueous ಪ್ಲಸ್ BaCl2 aqueous ರಿಯಾಕ್ಟ್ ಮಾಡಿದಾಗ BaSO4 ಸಾಲಿಡ್. ಸೊ ಈ ಡರ್ಟಿ ವೈಟ್ ಪ್ರೆಸಿಪಿಟೇಟ್ ಬಂತು, ಒಂದು ವೈಟ್ ಪ್ರೆಸಿಪಿಟೇಟ್ ಬಂತಲ್ಲ, ಅದನ್ನು ಡರ್ಟಿ ವೈಟ್ PPT ಅಂತ ಕರಿತೀವಿ. ನಾನು ಯಾರೋ ಬಗ್ಗೆ ಮಾತಾಡಿದ್ದೆ, ನಾಪ್ಕ ಇದೆಯಾ? ಸೊ ಆರೋ ಏನನ್ನುತ್ತೆ, ಅದು ಪ್ರೆಸಿಪಿಟೇಟ್ ಆಗಿ ಉಳ್ಕೊಂತು. ಸೊ ಒಂದು ಡರ್ಟಿ ವೈಟ್ ಪ್ರೆಸಿಪಿಟೇಟ್ ಆಯಿತು, ಹೀಗೆ NaCl ಆಯಿತು. ಸೊ ಏನು ಎಕ್ಸ್ಚೇಂಜ್ ಆಯ್ತು ಇಲ್ಲಿ? ಸಲ್ಫೇಟ್ ಅಯಾನ್ SO4 ಇದೆಯಲ್ಲ, ಸೊ ಈ SO4 ಅಯಾನ್ ಜೊತೆಗೆ ಇಲ್ಲಿ Cl ಅಯಾನ್, ಇವೆರಡು ಎಕ್ಸ್ಚೇಂಜ್ ಆಗಿ BaSO4 ಮತ್ತು NaCl ಆಯಿತು. ಈ ರಿಯಾಕ್ಷನ್ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ. ನಾನು ನನ್ನ ನಾಯಿನ ವೆಟ್ ಹತ್ರ ಕರ್ಕೊಂಡು ಹೋಗಿದ್ದೆ, ವೆಟರ್ನರಿ ಡಾಕ್ಟರ್ ಹತ್ರ, ಹುಷಾರಿರಲಿಲ್ಲ ಅಂತ. ಸೊ ಏನಾದರೂ ಹೊಟ್ಟೆಲಿ ಏನಾದರೂ ಬ್ಲಾಕೇಜ್ ಇದೆಯಾ ಅಂತ ಚೆಕ್ ಮಾಡಬೇಕು ಅಂತ ಹೇಳಿದ್ರು. ಅದು ಹೇಗೆ ಮಾಡ್ತೀರಾ ಡಾಕ್ಟರ್ ಅಂತ ನಾನು ಕೇಳಿದ್ದಕ್ಕೆ, ಒಂದು ಬೇರಿಯಂ ಕ್ಲೋರೈಡ್ ಇದನ್ನು ಅದು ಊಟದ ಜೊತೆ ಹಾಕು ಅಂತ ಹೇಳಿದ್ರು. ನಾನು ಏನಕ್ಕೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನೀನು ಅದನ್ನು ಊಟದಲ್ಲಿ ಹಾಕಿ ಮಿಕ್ಸ್ ಮಾಡು, ನೆಕ್ಸ್ಟ್ ಡೇ ನಿನ್ನ ನಾಯಿದ ಮೋಷನ್ನ ಅಬ್ಸರ್ವ್ ಮಾಡು. ಆ ಮೋಷನ್ ವೈಟ್ ಆಗಿದ್ದರೆ ಹೊಟ್ಟೆಲೇನು ಬ್ಲಾಕೇಜ್ ಇಲ್ಲ. ಸೊ ಏನಾಗ್ತಾ ಇದೆ, ನಾವು ತಿನ್ನೋ ಊಟದಲ್ಲಿ ಸೋಡಿಯಂ ಸಲ್ಫೇಟ್ ಇರುತ್ತೆ. ಸೊ ನಾವು ತಿನ್ನೋ ಊಟದಲ್ಲಿರೋ ಸೋಡಿಯಂ ಸಲ್ಫೇಟ್ ನನ್ನ ನಾಯಿಗೆ ಹಾಕಿದ್ದು BaCl2 ಜೊತೆ ರಿಯಾಕ್ಟ್ ಆಗಿ ನೆಕ್ಸ್ಟ್ ಡೇ ಬರೋ ಮೋಷನ್ ವೈಟ್ ಆಗಿ, ಬಿಕಾಸ್ ಆಫ್ ದಿಸ್ ಡರ್ಟಿ ವೈಟ್ PPT ಬರೋದ್ರಿಂದ ಆ ಮೋಷನ್ ವೈಟ್ ಆಗಿರುತ್ತೆ. ಸೊ ನಾನು ಅದು ನೋಡಿ ಏನು ಹೇಳ್ಬೋದು, ಹೊಟ್ಟೆಲೇನು ಬ್ಲಾಕೇಜ್ ಇರಲಿಲ್ಲ ಅಂತ. ಓಕೆ, ಏನಾದರೂ ರಿಯಾಕ್ಟ್ ಆಗಿರಲಿಲ್ಲ ಅಂದರೆ ಬ್ಲಾಕೇಜ್ ಇತ್ತು. ಓಕೆ, ಸೊ ಇದಕ್ಕೆ ನಾವು ಕೆಮಿಕಲ್ ರಿಯಾಕ್ಷನ್ಸ್ನ ನೋಡ್ತಾ ಇರೋದು. ಎಷ್ಟೊಂದು ರಿಯಲ್ ಲೈಫ್ ಅಪ್ಲಿಕೇಶನ್ಸ್ಗಳಿದೆ ಅಲ್ವಾ? ನಾವು ಸುತ್ತಮುತ್ತಲು ನೀವು ನೋಡಿದ್ರೆ ಎಷ್ಟೊಂದು ಅಪ್ಲಿಕೇಶನ್ಗಳಿದೆ. ಓಕೆ, ಸೊ ನೆಕ್ಸ್ಟ್ ಟೈಪ್ ಆಫ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನು? NaOH ಪ್ಲಸ್ HCl ಮಾಡಿದಾಗ NaCl ಪ್ಲಸ್ H2O ಆಗುತ್ತೆ. ಸೊ ಇಲ್ಲಿ OH ಮೈನಸ್ ಅಯಾನ್ ಇದೆಯಲ್ಲ, OH ಮೈನಸ್ ಅಯಾನ್ ಈಸ್ ಗೆಟಿಂಗ್ ಎಕ್ಸ್ಚೇಂಜ್ ವಿತ್ Cl ಮೈನಸ್ ಅಯಾನ್. ಸೊ ಎಕ್ಸ್ಚೇಂಜ್ ಆಗಿ ಇಲ್ಲಿ NaCl ಆಗ್ತಾ ಇದೆ, ಮತ್ತು H ಪ್ಲಸ್ಸು OH ಮೈನಸ್ ಆಗಿ H2O ಅಲ್ಲಿ ಫಾರ್ಮ್ ಆಗ್ತಾ ಇದೆ. ಸೊ ದೀಸ್ ಟೈಪ್ ಆಫ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್. ಈಗ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ನು ಆಕ್ಸಿಡೇಷನ್ ರಿಯಾಕ್ಷನ್ಸ್. ಸೊ ಆಕ್ಸಿಡೇಷನ್ ರಿಯಾಕ್ಷನ್ ಅಂದರೆ ಏನು? ಸೊ ಆಕ್ಸಿಡೇಷನ್ ಏನು, ಆಕ್ಸಿಜನ್ ಜೊತೆ ಏನಾದ್ರು ಸಂಬಂಧಪಟ್ಟಿರ್ಬೋದು ನೀವು ಅನ್ಕೊಬೋದು, ವಿಚ್ ಇಸ್ ಕರೆಕ್ಟ್. ಬಟ್ ಆ್ಯಕ್ಚುಯಲ್ ಡೆಫಿನಿಷನ್ ಏನು ಆಕ್ಸಿಡೇಷನ್ ರಿಯಾಕ್ಷನ್ ಅಂದರೆ,
ದ ಅಡಿಷನ್ ಆಫ್ ಆಕ್ಸಿಜನ್, ನಾನು ಏನಕ್ಕಾದರೂ ಆಕ್ಸಿಜನ್ನ ಆ್ಯಡ್ ಮಾಡಿದರೆ, ಆರ್ ರಿಮೂವಲ್ ಆಫ್ ಹೈಡ್ರೋಜನ್, ಏನಿಂದಾದರೂ ನಾ ಹೈಡ್ರೋಜನ್ನ ಕಿತ್ತಾಕಿದ್ರೆ, I call those reactions oxidation reactions. Okay, so what are oxidation reaction? Addition of oxygen or the removal of hydrogen is called oxidation reactions. So example ಏನಿದೆ, first one, copper plus oxygen 2Cu plus O2 react ಆದಾಗ CuO, copper oxide, black in color. So oxygen is being added to copper. ಸೊ ಕಾಪರ್ ಏನಾಗ್ತಾ ಇದೆ ಇಲ್ಲಿ, ಕಾಪರ್ಗೆ ನಾನಿಲ್ಲಿ ಆಕ್ಸಿಜನ್ ಹಾಕ್ತಾ ಇರೋದ್ರಿಂದ ವಾಟ್ ಡು ಐ ಸೇ, ಕಾಪರ್ ಇಸ್ ಬೀಯಿಂಗ್ ಆಕ್ಸಿಡೈಸ್ಡ್. ಓಕೆ, ಸೊ ಕಾಪರ್ ಇಸ್ ಬೀಯಿಂಗ್ ಆಕ್ಸಿಡೈಸ್ಡ್ ಇಲ್ಲಿ. ಯಾಕೆ, ಕಾಪರಿಗೆ ನಾನು ಆಕ್ಸಿಜನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ರಿಯಾಕ್ಷನ್ ನೋಡಿ, ಇದರಲ್ಲಿ ಆಕ್ಸಿಜನ್ ಇಲ್ಲವೇ ಇಲ್ಲ, ಬಟ್ ಇಲ್ಲಿ ಏನು H2S ಹೈಡ್ರೋಜನ್ ಸಲ್ಫೈಡ್ ಪ್ಲಸ್ ಬ್ರೋಮೀನ್ Br2 ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, 2HBr ಹೈಡ್ರೋಜನ್ ಬ್ರೋಮೈಡ್ ಪ್ಲಸ್ ಸಲ್ಫರ್ ಸಾಲಿಡ್. ಸೊ ಸಲ್ಫರ್ ಇಲ್ಲಿ ಹೈಡ್ರೋಜನ್ ಜೊತೆ ಇತ್ತು, ಬಟ್ ಇಲ್ಲಿ ಹೈಡ್ರೋಜನ್ ಇಂದ ಎಸ್ಕೇಪ್ ಆಗಿದೆ. ಸೊ ವಾಟ್ ಡು ಐ ಸೇ, ಈ ಸಲ್ಫರ್ ಇಂದ ಏನಾಗ್ತಾ ಇದೆ ಇಲ್ಲಿ, ಹೈಡ್ರೋಜನ್ ಈಸ್ ಬೀಯಿಂಗ್ ರಿಮೂವ್ಡ್. ಸೊ ಹೈಡ್ರೋಜನ್ ನಾನಿಲ್ಲಿ ಕಿತ್ತಾಕ್ತಾ ಇರೋದ್ರಿಂದ ಏನು ಹೇಳ್ಬೋದು, ಸಲ್ಫರ್ is being oxidized. Okay, so oxidation reactions andre ಏನು, the reactions which involve the addition of oxygen or the removal of hydrogen are oxidation reactions. ನಾವು ಈ ಆಕ್ಸಿಡೇಷನ್ ರಿಯಾಕ್ಷನ್ ಏನು ಅನ್ನೋದನ್ನು ಕಲ್ತ್ಕೊಂಡ್ವಿ. ಇದನ್ನು ನಾವು ಆ್ಯಕ್ಚುಯಲ್ ಆಗಿ ಲ್ಯಾಬಲ್ಲಿ ಈಗ ಬನ್ನಿ ನೋಡೋಣ. ಸೊ ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಏನು ಅನ್ನೋದನ್ನು ಕಲ್ತ್ವಿ, ಬಟ್ ಈ ಆಕ್ಸಿಡೇಷನ್ ಏನಾದರೂ ಉಲ್ಟಾ ಪ್ರೊಸೀಜರ್ ಏನಾದರೂ ಇದೆಯಾ? ಸೊ ಆಕ್ಸಿಡೇಷನ್ ರಿಯಾಕ್ಷನ್ ಉಲ್ಟಾ ರಿಯಾಕ್ಷನನ್ನು ಏನಂತ ಕರಿತೀವಿ, ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅದರ ಡೆಫಿನಿಷನ್ನು ಉಲ್ಟಾ ಆಫ್ ಆಕ್ಸಿಡೇಷನ್ ರಿಯಾಕ್ಷನ್. ಸೊ ದ ಅಡಿಷನ್ ಆಫ್ ಹೈಡ್ರೋಜನ್ ಆರ್ ದ ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ಅ ರಿಡಕ್ಷನ್ ರಿಯಾಕ್ಷನ್. ಸೊ ಏನು ಹೇಳ್ಬೋದು ಇಲ್ಲಿ, ಸೊ ದ ಅಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್ is known as reduction reaction. Okay, so example ಏನು, ಇಲ್ಲಿ ಕಾಪರ್ ಆಕ್ಸೈಡ್. ಓಕೆ, ಲಾಸ್ಟಲ್ಲಿ ನಾನು ಏನು ಮಾಡಿದ್ನೋ ಆ ಕಾಪರ್ ಆಕ್ಸೈಡ್ನೇ ತೊಗೊಂಡಿಲ್ಲಿ ಅದನ್ನು ಮತ್ತೆ ಹೈಡ್ರೋಜನ್ ಗ್ಯಾಸ್ ಜೊತೆ ಫುಲ್ಲು ರಿಯಾಕ್ಟ್ ಮಾಡಿಸ್ಬಿಟ್ಟು ಫುಲ್ ಹೀಟ್ ಕೊಟ್ಟರೆ ಉಲ್ಟಾ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಕಾಪರ್ ಹೊರಗಡೆ ಬಂತು. ಸೊ ಕಾಪರ್ ಹೊರಗಡೆ ಬಂತು, ಜೊತೆಗೆ H2O ವಾಟರ್ ಹೊರಗೆ ಬರುತ್ತೆ. ಸೊ ಇಲ್ಲಿ ಕಾಪರ್ ಆಕ್ಸೈಡ್ ಇತ್ತು, ಸೊ ಆಕ್ಸಿಜನ್ ಇತ್ತಲ್ಲ, ಈ ಆಕ್ಸಿಜನನ್ನು ನಾನಿಲ್ಲಿ ಕಿತ್ತು ಹಾಕ್ತಾ ಇದ್ದೀನಿ, ಬರೀ Cu ಇರೋದ್ರಿಂದ ರಿಮೂವಲ್ ಆಫ್ ಆಕ್ಸಿಜನ್ ಆಗ್ತಾ ಇರೋದ್ರಿಂದ ಏನಂತ ಹೇಳ್ಬೋದು, ಕಾಪರ್ ಈಸ್ ಬೀಯಿಂಗ್ ಆಕ್ಸಿಡೈಸ್ಡ್ ಅಂತ ಹೇಳಿದೆ ಲಾಸ್ಟ್ ಟೈಮು. ಇಲ್ಲಿ ಕಾಪರ್ ಈಸ್ ಬೀಯಿಂಗ್ ರೆಡ್ಯೂಸ್ಡ್. ವೈ, ಆಕ್ಸಿಜನ್ ಈಸ್ ಬೀಯಿಂಗ್ ರಿಮೂವ್ಡ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಆಕ್ಸಿಜನ್ ಇಲ್ಲವೇ ಇಲ್ಲ, ಬಟ್ H2 ಗ್ಯಾಸ್ ಪ್ಲಸ್ ಫ್ಲೋರಿನ್ ಗ್ಯಾಸ್ನ ನಾವು ತೊಗೊಂಡ್ರೆ ರಿಯಾಕ್ಟ್ ಆಗಿ ಏನಾಗ್ತಾ ಇದೆ, ಹೈಡ್ರೋಜನ್ ಫ್ಲೋರೈಡ್. ಸೊ ಫ್ಲೋರಿನ್ಗೆ ಐ ಆಮ್ ಆ್ಯಡಿಂಗ್ ಹೈಡ್ರೋಜನ್, ಅಡಿಷನ್ ಆಫ್ ಹೈಡ್ರೋಜನ್. ಸೊ 2HF ಆಗ್ತಾ ಇರೋದ್ರಿಂದ ಇಲ್ಲಿ ಫ್ಲೋರಿನ್ ಏನಾಗ್ತಾ ಇದೆ, ಇಟ್ ಈಸ್ ಬೀಯಿಂಗ್ ರೆಡ್ಯೂಸ್ಡ್. ಓಕೆ, ಸೊ ದೀಸ್ ಟೈಪ್ ಆಫ್ ರಿಯಾಕ್ಷನ್ಸ್ ವೇರ್ ಹೈಡ್ರೋಜನ್, ನಾನು ಎಲ್ಲಿ ಹೈಡ್ರೋಜನನ್ನು ಆ್ಯಡ್ ಮಾಡ್ತೀನೋ ಅಥವಾ ಆಕ್ಸಿಜನನ್ನು ತೆಗಿತೀನೋ ಅದನ್ನು ನಾವು ರಿಡಕ್ಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಏನು, ರೆಡಾಕ್ಸ್ ರಿಯಾಕ್ಷನ್ಸ್. ಸೊ ನಾವು ಏನಕ್ಕೆ ಆಕ್ಸಿಡೇಷನ್ ರಿಯಾಕ್ಷನ್ನು ರಿಡಕ್ಷನ್ ರಿಯಾಕ್ಷನ್ ಏನಕ್ಕೆ ಕಲ್ತ್ಕೊಂಡ್ವಿ ಅಂದರೆ ರೆಡಾಕ್ಸ್ ರಿಯಾಕ್ಷನ್ ಕಲಿಯೋದಕ್ಕೆ. ಸೊ ಈ ರೆಡಕ್ಷನ್ನು ಮತ್ತು ಆಕ್ಸಿಡೇಷನ್ ತೊಗೊಂಡು ಒಂದು ವರ್ಡ್ ನಾವು ಮಾಡಿದ್ರೆ ರೆಡಾಕ್ಸ್. ಸೊ ರೆಡಾಕ್ಸ್ ರಿಯಾಕ್ಷನ್.
ಸೊ ಈ ವರ್ಡ್ ನೋಡಿದಾಗೆ ನಿಮಗೆ ಅರ್ಥ ಆಗಬೇಕು, ರಿಯಾಕ್ಷನಲ್ಲಿ ಆಕ್ಸಿಡೇಷನ್ನು ಆಗ್ತಾಯಿದೆ, ರಿಡಕ್ಷನ್ನು ಆಗ್ತಾಯಿದೆ, ಎರಡೂ ಒಂದೇ ರಿಯಾಕ್ಷನಲ್ಲಿ ಆಗ್ತಾಯಿದ್ರೆ ಅದನ್ನು ನಾವು ಏನಂತ ಕರಿತೀವಿ, ರೆಡಾಕ್ಸ್ ರಿಯಾಕ್ಷನ್. ಸೊ ನಮ್ಮ ಡೈಲಿ ಲೈಫಲ್ಲಿ ಎಷ್ಟೊಂದು ರೆಡಾಕ್ಸ್ ರಿಯಾಕ್ಷನ್ಗಳನ್ನ ನಾವು ನೋಡ್ಬೋದು. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ಜೊತೆ ನೋಡೋಣ. ಲಾಸ್ಟ್ ಸ್ಲೈಡಲ್ಲೂ ನಾನು ಇದೇ ಎಕ್ಸಾಂಪಲ್ನ ಕೊಟ್ಟಿದ್ದೆ. ಏನು ಕೊಟ್ಟಿದ್ದೆ, ಕಾಪರ್ ಆಕ್ಸೈಡ್ ಪ್ಲಸ್ H2 ಗ್ಯಾಸ್ ಹೀಟ್ ಜೊತೆ ರಿಯಾಕ್ಟ್ ಮಾಡಿದಾಗ ಕಾಪರ್ ಪ್ಲಸ್ H2O ಬಂತು. ನಾನು ಏನು ರಿಡಕ್ಷನ್ ಬಗ್ಗೆ ಮಾತಾಡೋದ್ನೋ ಅದ್ರ ಜೊತೆ ಆಕ್ಸಿಡೇಷನ್ನು ಅಲ್ಲೇ ಆಗ್ತಾಯಿದೆ. ಸೊ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಈಸ್ ಹ್ಯಾಪನಿಂಗ್ ಟುಗೆದರ್. ಸೊ ಇಲ್ಲಿ ಕಾಪರ್ ರೆಡ್ಯೂಸ್ ಆಗಿ CU ಕೊಟ್ಟರೆ ಅಟ್ ದ ಸೇಮ್ ಟೈಮ್ ಹೈಡ್ರೋಜನ್ನಿಗೆ ಆಕ್ಸಿಜನ್ ಆ್ಯಡ್ ಆಗ್ತಾ ಇದೆ ಅಲ್ವಾ. ಸೊ ಹೈಡ್ರೋಜನ್ ಈಸ್ ಬೀಯಿಂಗ್ ಆಕ್ಸಿಡೈಸ್ಡ್. ಸೊ ಅದನ್ನೇ ನಾನಿಲ್ಲಿ ಬರೆದಿದ್ದೀನಿ, ಕಾಪರ್ ರಿಡಕ್ಷನ್, ಹೈಡ್ರೋಜನ್ ಆಕ್ಸಿಡೇಷನ್. ಸೊ CuO ಪ್ಲಸ್ H2 ಹೀಟ್ ಮಾಡಿದಾಗ Cu ಪ್ಲಸ್ H2O ಕೊಡುತ್ತೆ. ಸೊ ವಾಟ್ಸ್ ದ ಡೆಫಿನಿಷನ್ ಆಫ್ ಎ ರೆಡಾಕ್ಸ್ ರಿಯಾಕ್ಷನ್? ವೆನ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ ಇಟ್ ಈಸ್ ಕಾಲ್ಡ್ ಅ ರೆಡಾಕ್ಸ್ ರಿಯಾಕ್ಷನ್. ಆಮೇಲೆ ನೀವು ಅಂದ್ಕೊಬೋದು, ಏನಾದರೂ ಒಂದು ಆಕ್ಸಿಡೈಸ್ ಆದರೆ ಇನ್ನೂ ಯಾವುದೋ ಒಂದು ರೆಡ್ಯೂಸ್ ಆಗಲೇಬೇಕು ತಾನೆ, ಆವಾಗಲೇ ಸಾಧ್ಯ. ಇಫ್ ಎನಿಥಿಂಗ್ ಗೆಟ್ಸ್ ಆಕ್ಸಿಡೈಸ್ಡ್ ಸಮಥಿಂಗ್ ಹ್ಯಾಸ್ ಟು ಬಿ ರೆಡ್ಯೂಸ್ಡ್, ಕರೆಕ್ಟ್? ಸೊ ದಟ್ಸ್ ವೈ ರೆಡಾಕ್ಸ್ ರಿಯಾಕ್ಷನ್ಸ್ನ ನಾವು ಕಲಿತಾ ಇರೋದು. ಸೊ ನಾವು ರೆಡಾಕ್ಸ್ ರಿಯಾಕ್ಷನ್ದು ಡೆಫಿನಿಷನ್ ನೋಡಿದ್ವಿ, ಏನು, ರಿಯಾಕ್ಷನ್ ಇನ್ ವಿಚ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್. ಸೊ ನಾನಿಲ್ಲಿ 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಮ್ಮ ಜಾಬ್ ಏನೀಗ, ಯಾವ್ದು ಆಕ್ಸಿಡೈಸ್ ಆಗ್ತಾಯಿದೆ, ಯಾವ್ದು ರೆಡ್ಯೂಸ್ ಆಗ್ತಾಯಿದೆ. ಏನಾದರೂ ರೆಡಾಕ್ಸ್ ರಿಯಾಕ್ಷನ್ ಅಂತ ನಾನು ಇದನ್ನು ಕರಿಬೇಕು ಅಂದರೆ ಆಕ್ಸಿಡೇಷನ್ನು ಇರಬೇಕು, ರಿಡಕ್ಷನ್ನು ಇರಬೇಕು ಅಲ್ವಾ. ಸೊ ಏನು ಆಕ್ಸಿಡೈಸ್ ಆಗ್ತಾಯಿದೆ, ಏನು ರೆಡ್ಯೂಸ್ ಆಗ್ತಾಯಿದೆ ಅಂತ ಕಂಡುಹಿಡಿಯೋಣ ಬನ್ನಿ. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್ ನೋಡಿ ನೀವೀಗ, ZNO ಜಿಂಕ್ ಆಕ್ಸೈಡ್ ಸಾಲಿಡ್ ಪ್ಲಸ್ ಕಾಪರ್ ಸಾಲಿಡ್ ಇವೆರಡು ರಿಯಾಕ್ಟ್ ಮಾಡಿದಾಗ ಏನಾಯ್ತು, ಇಲ್ಲಿ ಜಿಂಕ್ ಸಾಲಿಡ್ ಪ್ಲಸ್ CO ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಹೊರಗೆ ಬಂತು. ಸೊ ಜಿಂಕ್ ಇಲ್ಲಿದ್ದು ಜಿಂಕ್ ಆಕ್ಸೈಡ್ ಆಕ್ಸಿಜನ್ ಜೊತೆ ಇತ್ತು ಅಲ್ವಾ. ರಿಯಾಕ್ಟಾಗಿ ಏನಾಯಿತು, ಕಾಪರ್ ಜೊತೆ ಬರೀ ಜಿಂಕ್ ಆಯಿತು. ಏನಾಯ್ತು ಇಲ್ಲಿ, ಆಕ್ಸಿಜನ್ ಆ್ಯಡ್ ಆಯಿತಾ, ರಿಮೂವ್ ಆಯಿತು? ಆಕ್ಸಿಜನ್ ವಾಸ್ ರಿಮೂವ್ಡ್. ಸೊ ದ ರಿಮೂವಲ್ ಆಫ್ ಆಕ್ಸಿಜನ್, ವಾಟ್ ಡು ಐ ಕಾಲ್ ಇಟ್, ರಿಡಕ್ಷನ್ ಅಲ್ವಾ. ಸೊ ಇದನ್ನು ನಾನು ರಿಡಕ್ಷನ್ ಅಂತ ಬರೀತೀನಿ. ಓಕೆ, ಕಾರ್ಬನ್ ಆನ್ ದ ಅದರ್ ಹ್ಯಾಂಡ್ ಒಬ್ಬನೇ ಇದ್ದಿದ್ದವನು ಆಕ್ಸಿಜನ್ ಜೊತೆ ಸೇರಿಕೊಂಡ ಈಗ ಅಲ್ವಾ. ಸೊ ಸಿ ಇದ್ದಿದ್ದು ಇಲ್ಲಿ ಏನಾಯ್ತು, ಇಲ್ಲಿ ಅಡಿಷನ್ ಆಫ್ ಆಕ್ಸಿಜನ್ ಆಯಿತು ಅಲ್ವಾ ಕಾರ್ಬನ್ಗೆ. ಸೊ ಪ್ಲಸ್ O. ಸೊ ವಾಟ್ ಈಸ್ ಪ್ಲಸ್ O? ಆಕ್ಸಿಡೇಷನ್. ಸೊ ನಾನಿಲ್ಲಿ ಏನಂತ ಬರೀತೀನಿ, ಇದನ್ನು ಆಕ್ಸಿಡೇಷನ್ ಅಂತ ಬರೀತೀನಿ. ಸೊ ನೋಡಿ, ಒಂದೇ ರಿಯಾಕ್ಷನಲ್ಲಿ ಏನೇನಿದೆ, ರಿಡಕ್ಷನ್ನು ಇದೆ, ಆಕ್ಸಿಡೇಷನ್ನು ಇದೆ, ಕರೆಕ್ಟ್. ಸೊ ವಾಟ್ ಸಾರ್ಟ್ ಆಫ್ ರಿಯಾಕ್ಷನ್ ಇಸ್ ದಿಸ್? ಇಟ್ ಈಸ್ ಅ ರೆಡಾಕ್ಸ್ ರಿಯಾಕ್ಷನ್. ಓಕೆ, ಸೊ ಈಗ ಬನ್ನಿ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಸೊ ಈ ಸೆಕೆಂಡ್ ಎಕ್ಸಾಂಪಲಲ್ಲಿ ಏನು, MnO2. Mn ಅಂದರೆ ಏನು, ಮ್ಯಾಂಗನೀಸ್. ಸೊ ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ 4HCl ಹೈಡ್ರೋಜನ್ ಕ್ಲೋರೈಡ್ ಆರ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗ್ತಾ ಇದೆ ಇಲ್ಲಿ, MnCl2 ಮ್ಯಾಂಗನೀಸ್ ಕ್ಲೋರೈಡ್ ಪ್ಲಸ್ 2H2O ವಾಟರ್ ಪ್ಲಸ್ Cl2 ಕ್ಲೋರಿನ್ ಗ್ಯಾಸ್. ಸೊ ಇದನ್ನು ನಾವು ರಿಯಾಕ್ಷನ್ ಅಂತ ಕರಿಬೇಕು ಅಂದರೆ ಈ ರಿಯಾಕ್ಷನಲ್ಲಿ ಏನೇನಿರಬೇಕು, ಆಕ್ಸಿಡೇಷನ್ನು ಇರಬೇಕು, ರಿಡಕ್ಷನ್ನು ಇರಬೇಕು. ಸೊ ಬನ್ನಿ ಕಂಡುಹಿಡಿಯೋಣ ಯಾವ್ದು ವಿಚ್ ಇಸ್ ಬೀಯಿಂಗ್ ಆಕ್ಸಿಡೈಸ್ಡ್ ಆ್ಯಂಡ್ ವಿಚ್ ಇಸ್ ಬೀಯಿಂಗ್ ರೆಡ್ಯೂಸ್ಡ್. ಸೊ ನಾವು ಈ ರಿಯಾಕ್ಷನನ್ನು ಅಬ್ಸರ್ವ್ ಮಾಡಿದಾಗ MnO2 ಮ್ಯಾಂಗನೀಸ್ ಆಕ್ಸಿಜನ್ ಜೊತೆ ಇದ್ದ, ಏನಾಯಿತು Mnಗೆ, ದಿಸ್ Mn ಬಿಕೇಮ್ ಅಸೋಸಿಯೇಟೆಡ್ ವಿತ್ ಕ್ಲೋರಿನ್ ಜೊತೆ ಸೇರ್ಕೊಂತು ಈಗ. ಸೊ ಆಕ್ಸಿಜನ್ ಏನಾಯಿತು, ಆಕ್ಸಿಜನ್ ವಾಸ್ ರಿಮೂವ್ಡ್ ಫ್ರಮ್ ಮ್ಯಾಂಗನೀಸ್. ಆ್ಯಂಡ್ ವಾಟ್ ಡು ಐ ಕಾಲ್ ರಿಮೂವಲ್ ಆಫ್ ಆಕ್ಸಿಜನ್, ರಿಡಕ್ಷನ್ ಅಲ್ವಾ. ಸೊ ಇಲ್ಲಿ ಮ್ಯಾಂಗನೀಸ್ ಇಸ್ ಬೀಯಿಂಗ್ ರೆಡ್ಯೂಸ್ಡ್ ಅಂತ ಬರೆಯೋಣ. ಓಕೆ, ಸೊ ಮ್ಯಾಂಗನೀಸ್ ಇಸ್ ಬೀಯಿಂಗ್ ರೆಡ್ಯೂಸ್ಡ್. ನೆಕ್ಸ್ಟು ಇಲ್ಲಿ ಕ್ಲೋರಿನ್ ಹೈಡ್ರೋಜನ್ ಜೊತೆ ಇತ್ತು ಇಲ್ಲಿ ಅಲ್ವಾ. ಕ್ಲೋರಿನ್ ವಾಸ್ ವಿತ್ ಹೈಡ್ರೋಜನ್, ಬಟ್ ಲೇಟರ್ ಇಲ್ಲಿ
ಬರೀ Cl2 ಆಗಿದೆ. ಸೊ ಹೈಡ್ರೋಜನ್ ವಾಸ್ ಆ್ಯಡೆಡ್ ಆರ್ ರಿಮೂವ್ಡ್? ಹೈಡ್ರೋಜನ್ ವಾಸ್ ರಿಮೂವ್ಡ್. ರಿಮೂವಲ್ ಆಫ್ ಹೈಡ್ರೋಜನ್ ನಾನು ಏನಂತ ಕರಿತೀನಿ? ಆಕ್ಸಿಡೇಷನ್ ಅಂತ ಕರಿತೀನಿ ಅಲ್ವಾ? ಸೊ ಕ್ಲೋರಿನ್ ವಾಸ್ ಆಕ್ಸಿಡೈಸ್ಡ್. ಓಕೆ, ಸೊ ಈ ಒಂದೇ ಒಂದು ರಿಯಾಕ್ಷನಲ್ಲಿ ನಾವು ರಿಡಕ್ಷನನ್ನು ನೋಡಿದ್ವಿ, ಆಕ್ಸಿಡೇಷನನ್ನು ನೋಡಿದ್ವಿ. ಸೊ ದೀಸ್ ಟೈಪ್ ಆಫ್ ರಿಯಾಕ್ಷನ್ಸ್ ಆರ್ ರೆಡಾಕ್ಸ್ ರಿಯಾಕ್ಷನ್ಸ್. ಸೊ ನೀವೇನು ಮಾಡಬೇಕು, ಎಕ್ಸಾಂಪಲ್ಗಳನ್ನು ನೋಡಿ ಯಾವ್ದು ಆಕ್ಸಿಡೈಸ್ ಆಗ್ತಾ ಇದೆ, ಯಾವ್ದು ರೆಡ್ಯೂಸ್ ಆಗ್ತಾ ಇದೆ ಅಂತ ಕಂಡುಹಿಡೀರಿ. ಓಕೆ, ಈಗ ನಾವು ಯಾವ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ನೋಡಿದ್ವಿ? ಮೇನ್ಲಿ 5 ಟೈಪ್ಸ್ ಆಫ್ ರಿಯಾಕ್ಷನ್ಸ್. ಯಾವುದು? ಕಾಂಬಿನೇಷನ್ ರಿಯಾಕ್ಷನ್, ಡಿಕಾಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮತ್ತು ರೆಡಾಕ್ಸ್ ರಿಯಾಕ್ಷನ್. ಸೊ ಎಲ್ಲದಕ್ಕೂ ನಾವು ಎಷ್ಟೊಂದು ಟೈಪ್ಸ್ ಆಫ್ ಎಕ್ಸಾಂಪಲ್ಸ್ ಕೂಡ ನೋಡಿದ್ವಿ. ಫೈನಲಿ ಇಷ್ಟೊಂದು ರಿಯಾಕ್ಷನ್ಸ್ ಎಲ್ಲ ನೋಡಿದ್ವಿ ಅಣ್ಣ. ಯಾಕೆ ನೋಡಿದ್ವಿ, ಏನಕ್ಕೆ ಅಂದರೆ ಈ ಎಲ್ಲ ರಿಯಾಕ್ಷನ್ಗಳು ರಿಯಲ್ ಲೈಫಲ್ಲಿ ಆಗ್ತಾಯಿದೆ. ಸೊ ಲೆಟ್ಸ್ ಸಿ ಸಮ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಫಸ್ಟ್ ರಿಯಾಕ್ಷನ್ ತುಂಬ ಕಾಮನ್, ನಿಮ್ಮ ಮನೆಯಲ್ಲೇ ಡೈಲಿ ಆಗ್ತಾಯಿದೆ. ಇನ್ಫ್ಯಾಕ್ಟ್ ಇದನ್ನು ಏನಂತ ಕರಿತೇವೆ ನಾವು? ಕೊರೋಷನ್. ಕೊರೋಷನ್ ಅಂದರೆ ಏನು? ನಾನಿಲ್ಲಿ ಏನು ಡೆಫಿನಿಷನ್ ಬರೆದಿದ್ದೀನಿ? ಕೊರೋಷನ್ ಇಸ್ ದ ಸ್ಲೋ ಪ್ರಾಸೆಸ್ ಆಫ್ ಡಿಕೆ ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ಮೆಟಲ್ ಡ್ಯೂ ಟು ದ ಆ್ಯಕ್ಷನ್ ಆಫ್ ಏರ್, ಮಾಯಿಶ್ಚರ್ ಆರ್ ಆ್ಯಸಿಡ್ಸ್. ಸೊ ಏನಾದರೂ ನಾವೊಂದು ಮೆಟಲ್ ತೊಗೊಂಡ್ರೆ ಅದು ಡಿಕೆ ಆಗೋದನ್ನು ನಾವು ಕೊರೋಷನ್ ಅಂತ ಕರಿತೀವಿ. ಏನರಿಂದ ಕೊರೋಷನ್ ಆಗ್ಬೋದು? ಕೊರೋಷನ್ ನಾನಿಲ್ಲಿ ಏನೇನಿಂದ ಆಗ್ಬೋದು ಅಂತ ಹೇಳಿದ್ದೀನಿ. ಏರ್ ಆ್ಯಂಡ್ ಮಾಯಿಶ್ಚರ್, ಸುಮ್ಮನೆ ಗಾಳಿ ಮತ್ತು ಮಾಯಿಶ್ಚರ್ ಅಂದರೆ ಫುಲ್ಲು ವಾಟರ್ ವೇಪರ್ ಇರುತ್ತಲ್ಲ ನಮ್ಮ ಅಟ್ಮಾಸ್ಫಿಯರಲ್ಲಿ, ಆ ಮಾಯಿಶ್ಚರ್ ಜೊತೆ ಇಟ್ಟಾಗ ಕೊರೋಡ್ ಆಗ್ಬೋದು. ಅಥವಾ ಆ್ಯಸಿಡ್, ಏನಾದರೂ ಒಂದು ಆ್ಯಸಿಡ್ ಹಾಕಿದ್ರೆ ಒಂದು ಮೆಟಲಲ್ಲಿ, ಆ ಮೆಟಲು ಚೂರು ಕೊರೋಡಾಗಿ ಹಾಳಾಗತ್ತೆ. ಸೊ ಈ ಮೆಟಲ್ಗಳು ಹಾಳಾಗೋದನ್ನು ನಾವು ಕೊರೋಷನ್ ಅಂತ ಕರಿತೀವಿ. ಸೊ ಒಂದು ಮೇನ್ ಎಕ್ಸಾಂಪಲ್ ಆಫ್ ಕೊರೋಷನ್ ಏನು? ರಸ್ಟಿಂಗ್. ಹೇಳ್ತಾರಲ್ಲ, ನೀನು ಮನೇಲಿ ಓದ್ದೆ ತಲೆಯೆಲ್ಲ ರಸ್ಟ್ ಹಿಡಿದ್ಬಿಟ್ಟಿದೆ ಅಂತ. ಸೊ ಸಿಮಿಲರ್ಲಿ ರಸ್ಟಿದ್ದು ಏನಿಲ್ಲಿ, ಆ್ಯಕ್ಚುಯಲ್ ರಸ್ಟಿಂಗ್ ಆಫ್ ಐರನ್ ಏನು? ಐರನ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ಟು ಫಾರ್ಮ್ ಅ ರೆಡ್ ಬ್ರೌನ್ ಫ್ಲೇಕಿ ಸಬ್ಸ್ಟೆನ್ಸ್ ಕಾಲ್ಡ್ ರಸ್ಟ್. ನೀವು ಹೋಗಿ ನಿಮ್ಮ ಮೆಟಲ್ ಡೋರ್ಗಳು ಅಥವಾ ಈ ಥರ ಇಲ್ಲಿ ಐರನ್ ನೇಲ್ಗಳು ಬಿದ್ದಿದ್ರೆ ಅದನ್ನು ಹೋಗಿ ಅಬ್ಸರ್ವ್ ಮಾಡಿ, ಒಂಥರ ರೆಡ್ ಲೇಯರ್ ಫಾರ್ಮ್ ಆಗಿರುತ್ತಲ್ವ, ಅದೇ ರಸ್ಟ್ ಅಂತ. ಆಮೇಲೆ ಹೇಳ್ತಾರೆ, ಅಲ್ಲಿ ಮುಟ್ಟಕ್ಕೆ ಹೋಗ್ಬೇಡ, ರಸ್ಟ್ ಹಿಡ್ದಿದೆ. ಏನಾದರೂ ರಸ್ಟ್ ಏನಾದರೂ ಕಟ್ಟಾದರೆ ಏನು, ನೀವು ಹೋಗಿ ಟೆಟ್ನಸ್ ಶಾಟ್ ಇಂಜೆಕ್ಷನ್ ಹಾಕ್ಸ್ಕೊಬೇಕು ಅಲ್ವಾ? ಸೊ ಎಲ್ಲರೂ ಹೇಳ್ತಾ ಇರ್ತಾರೆ ರಸ್ಟ್ ಹಿಡ್ದಿದೆ, ಅದು ಅಯ್ಯೋ ರಸ್ಟ್ ಹಿಡ್ದಿದೆ, ಮನೆಯೆಲ್ಲ ಫುಲ್ ಚೇಂಜ್ ಮಾಡಬೇಕು ಅಲ್ವಾ? ಸೊ ಈ ರಸ್ಟಿಂಗ್ ಆಫ್ ಐರನ್ನೇ ನಾವು ಇಲ್ಲಿ ರಸ್ಟಿಂಗ್, ಆ್ಯಂಡ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕೊರೋಷನ್. ಕೆಮಿಕಲ್ ಫಾರ್ಮುಲಾ ಆಫ್ ರಸ್ಟ್ ಏನು ಅಂದರೆ ಫೆರಿಕ್ ಆಕ್ಸೈಡ್ ವಿತ್ ವಾಟರ್. ಇಲ್ಲಿ .H2O ಅಂದರೆ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ವಾಟರ್ ಅಂತ ಅರ್ಥ. ಸೊ ರಸ್ಟ್ ಅಂದರೆ ಫೆರಿಕ್ ಆಕ್ಸೈಡ್ ವಿತ್ ವಾಟರ್ ಅನ್ನೋದನ್ನು, ದಿಸ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ರಸ್ಟ್. ಇನ್ನು ಕೆಲವು ಎಕ್ಸಾಂಪಲ್ಸ್ ಆಫ್ ಕೊರೋಷನ್, ಏನಾದರೂ ಆ್ಯಸಿಡ್ ಹಾಕಿದ್ರೆ ಒಂದು ಮೆಟಲಲ್ಲಿ, ಅದು ಸ್ವಲ್ಪ ಮೆಟಲ್ ಹಾಳಾಗುತ್ತೆ. ಓಕೆ, ಸೊ ಅದಕ್ಕೆ ಹೇಳ್ತಾರೆ ಉಪ್ಪಿನಕಾಯಿಗಳನ್ನು ಸ್ಟೀಲ್ ಡಬ್ಬಿಲಿ ಇಡಕ್ಕೆ ಹೋಗಬೇಡಿ, ಐರನ್ ಡಬ್ಬಿಲಿ ಇಡಕ್ಕೆ ಹೋಗಬೇಡಿ, ಯಾವತ್ತೇ ಇದ್ದರೂ ಗ್ಲಾಸ್ ಡಬ್ಬಿಲಿ ಉಪ್ಪಿನಕಾಯಿನ ಇಟ್ಕೊಬೇಕು ಅಂತ. ಯಾಕೆ? ಉಪ್ಪಿನಕಾಯಿ ಚೂರು ಅಸಿಡಿಕ್ಕು. ಸೊ ಏನಾದರೂ ಬಿಟ್ಟರೆ ನೀವು ಉಪ್ಪಿನಕಾಯಿ ಜೊತೆ ಐರನ್ನು ತಿಂತೀರ ಸ್ವಲ್ಪ, ಸರಿನಾ? ಸೊ ಕಾಪರ್ ಡಬ್ಬಿಲಿ ಬಿಟ್ಟರೆ ಉಪ್ಪಿನಕಾಯಿ ಜೊತೆ ಕಾಪರು ಹೊಟ್ಟೆಗೆ ಸೇರಿಕೊಳ್ಳುತ್ತೆ. ಸೊ ಹಾಗಾಗಿ ಉಪ್ಪಿನಕಾಯಿ ಅಸಿಡಿಕ್ ಸಬ್ಸ್ಟೆನ್ಸಸ್ನ ನಾವು ಮೆಟಲ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡಬಾರ್ದು. ಸೊ ಇದು ಅಣ್ಣ ಕೊರೋಷನ್ ಆಗ್ತಾಯಿದೆ, ರಸ್ಟಿಂಗ್ ಆಗ್ತಾಯಿದೆ, ಇದನ್ನು ನಾನು ಹೇಗೆ, ಹೌ ಶುಡ್ ವಿ ಸ್ಟಾಪ್? ಏನು ಮಾಡಬೇಕು? ಏನಾದರೂ ಮಾಡ್ಬೋದಾ ಪ್ರಿವೆಂಟ್ ಮಾಡೋದಕ್ಕೆ ಇದನ್ನು ಅಂದರೆ? ಎಸ್, ವಿ ಕ್ಯಾನ್ ಪ್ರಿವೆಂಟ್. ಹೇಗೆ ಪ್ರಿವೆಂಟ್ ಮಾಡೋದು? ಫ್ಯೂ ಮೆಥಡ್ಸ್ ನಮ್ಮ ಹತ್ರ ಇದೆ. ಯಾವ್ಯಾವ ಮೆಥಡ್ಸು? ಫಸ್ಟ್ ಒನ್ನು, ಕೋಟಿಂಗ್ ದ ಮೆಟಲ್ ವಿತ್ ಪೇಂಟ್. ಏನಾದರೂ ಐರನ್ ಏನಾದರೂ ಇದ್ದರೆ, ಐರನ್ನಿಂದ ಮಾಡಿರೋದು ಕಬ್ಬಿಣದ ಬಾಗಿಲು ಏನಾದರೂ ಇದ್ದರೆ ಅದನ್ನು ಫುಲ್ಲು ಪೇಂಟ್ ಮಾಡಿಬಿಡ್ತಾರೆ. ಓಕೆ, ಸೊ ಈ ಪೇಂಟ್ ಮಾಡಿದ್ರೆ ಆಕ್ಸಿಜನ್ನು, ಮಾಯಿಶ್ಚರು ಅಂತ ಹೇಳಿದ್ನಲ್ವ, ಬಂದು ಮೆಟಲ್ ಜೊತೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ, ಸರಿನಾ? ಸೊ ಪೇಂಟ್ ಮಾಡಿದಾಗ ರಸ್ಟಿಂಗ್ ಸ್ಟಾಪ್ ಆಗುತ್ತೆ. ಮೇಕಿಂಗ್ ಆ್ಯನ್ ಅಲಾಯ್, ಮೇನ್ ರೀಸನ್ ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳ್ತೀವಿ, ಗೊತ್ತಲ್ಲ? ಸ್ಟೇನ್ಲೆಸ್ ಸ್ಟೀಲ್ ಇಸ್ ಎನ್ ಅಲಾಯ್. ಅಲಾಯ್ ಅಂದರೆ ಏನು?
ಮಿಕ್ಸಿಂಗ್ 2 or more ಮೆಟಲ್ಸ್ ಫುಲ್ಲು ಹೀಟ್ ಮಾಡಿಬಿಟ್ಟು ಜೋರಾಗೆ ಅದನ್ನು ಲಿಕ್ವಿಡ್ ಮಾಡಿ ಮಿಕ್ಸ್ ಮಾಡೋದನ್ನು ಅಲಾಯ್ ಅಂತೀವಿ. ಸೊ ಮೇಕಿಂಗ್ ಆ್ಯನ್ ಅಲಾಯ್ ಮಾಡಿದಾಗ ಅದು ಮಿಕ್ಸ್ ಆಗಿರೋದ್ರಿಂದ ರಸ್ಟ್ ಆಗಲ್ಲ, ಬಿಕಾಸ್ ಅದು ಪ್ರಾಪರ್ಟೀಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಸ್ಟೇನ್ಲೆಸ್ ಸ್ಟೀಲ್ ಇಸ್ ಅನ್ ಅಲಾಯ್ ಆಫ್ ಅಯನ್. ಸೊ ನಾವು ಸ್ಟೇನ್ಲೆಸ್ ಸ್ಟೀಲ್ ಮಾಡಿದಾಗ ಅದು ರಸ್ಟ್ ಆಗಲ್ಲ. ಥರ್ಡ್ ಒನ್ ವೆರಿ ಇಂಪಾರ್ಟೆಂಟ್ ಟರ್ಮ್ ಇದು ಏನಿದು, ಗ್ಯಾಲ್ವನೈಸಿಂಗ್. ಗ್ಯಾಲ್ವನೈಸಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ಎಲೆಕ್ಟ್ರೋಪ್ಲೇಟಿಂಗ್ ವಿತ್ ಜಿಂಕ್. ಸೊ ನೀವು ಎಲೆಕ್ಟ್ರೋಕೆಮಿಸ್ಟ್ರಿ ಕಲಿತೀರಾ. ಸೊ ಎಲೆಕ್ಟ್ರೋಪ್ಲೇಟ್ ಮಾಡಿಬಿಟ್ಟು ಜಿಂಕ್ ಕೋಟಿಂಗ್ ಮಾಡಿಬಿಡ್ತಾರೆ ಅಯನ್ ಸುತ್ತಮುತ್ತಲು. ಸೊ ಈ ಜಿಂಕ್ ಕೋಟಿಂಗ್ ಸುತ್ತಮುತ್ತಲಿದ್ರೆ ಜಿಂಕ್ ರಸ್ಟ್ ಆಗಲ್ಲ, ಒಳಗಡೆ ಅಯನ್ ಸೇಫಾಗಿರುತ್ತೆ. ಓಕೆ, ಮತ್ತು ಲಾಸ್ಟ್ ಒನ್ನು ಎಲೆಕ್ಟ್ರೋಪ್ಲೇಟಿಂಗ್ ವಿತ್ ಅದರ್ ಮೆಟಲ್ಸ್. ಜಿಂಕ್ ಬಿಟ್ಟು ಬೇರೆ ಯಾವುದಾದ್ರೂ ಮೆಟಲ್ ಜೊತೆ ಎಲೆಕ್ಟ್ರೋಪ್ಲೇಟ್ ಮಾಡಿದ್ರೆ, ಅಂದರೆ ಪ್ಲೇಟಿಂಗ್ ಕೊಟ್ಟರೆ ಅದನ್ನು ನಾವು ಎಲೆಕ್ಟ್ರೋಪ್ಲೇಟಿಂಗ್ ಅಂತೀವಿ. ಆ್ಯಂಡ್ ದ್ಯಾಟ್ ಪ್ರಿವೆಂಟ್ಸ್ ಕೊರೋಷನ್. ಸೊ ನಾವಿಲ್ಲಿ ಕೊರೋಷನನ್ನು ಪ್ರಿವೆಂಟ್ ಮಾಡೋದಕ್ಕೆ ಕೆಲವು ಮೆಥಡ್ಗಳನ್ನು ನೋಡಿದ್ವಿ. ಇಲ್ಲಿ ಮಾತಾಡಿದ ಮೆಥಡ್ಗಳು ಅಯನಿಗೆ ಅಪ್ಲಿಕೇಬಲ್ಲು, ಮತ್ತು ನಾನು ಇಲ್ಲಿವರೆಗೂ ಬರೀ ಅಯನ್ ಬಗ್ಗೆ ಮಾತಾಡಿದ್ದೀನಿ. ಬಟ್ ಅಯನ್ ಮಾತ್ರ ಕೊರೋಡ್ ಆಗಲ್ಲ. ಓಕೆ, ನಾವು ಬೆಳ್ಳಿ ಸಿಲ್ವರನ್ನು ತೊಗೊಂಡ್ರೆ ಅದು ಕಪ್ಪಗಾಗತ್ತೆ. ಓಕೆ, ಏರ್ ಜೊತೆ ಫುಲ್ಲು ಹಾಗೆ ಸ್ಲೋಲಿ ಟೈಮ್ ಜೊತೆ ಹಾಗೆ ಬಿಟ್ಟಿದ್ರೆ ಕಪ್ಪಗಾಗತ್ತೆ. ಸೊ ನಿಮ್ಮ ಪೂಜಾ ರೂಮಲ್ಲಿ ಏನಾದರೂ ಬೆಳ್ಳಿದು ಏನಾದರೂ ಐಟಮ್ಗಳಿದ್ರೆ ಅದು ಫುಲ್ಲು ಕಪ್ಪಗಾಗುತ್ತೆ ಓವರ್ ಟೈಮ್. ಸೊ ಅದಕ್ಕೆ ಪ್ರತಿ ವರ್ಷ ಫುಲ್ ಕೂತ್ಕೊಂಡು ತಿಕ್ಕಿ ತೊಳೆದು ಅದನ್ನು ಮತ್ತೆ ಶೈನ್ ಮಾಡಿಸ್ತೀವಿ ಅಲ್ವಾ. ಸೊ ಏನಾಗ್ತಾಯಿದೆ ಅಲ್ಲಿ, ಸಿಲ್ವರ್ ಕೊರೋಡ್ ಆಗ್ತಾಯಿದೆ. ಸೊ ಈ ಸಿಲ್ವರ್ ಕೊರೋಡ್ ಆಗೋದಕ್ಕೆ ಒಂದು ವರ್ಡ್ ಇದೆ. ಏನಾ ವರ್ಡು? ಟಾರ್ನಿಷಿಂಗ್ ಅಂತ. ಸೊ ನಾವು ಅದನ್ನು ಟಾರ್ನಿಷಿಂಗ್ ಆಫ್ ಸಿಲ್ವರ್ ಅಂತ ಕರಿತೀವಿ. ಓಕೆ, ಜೊತೆಗೆ ಕಾಪರ್ದು ಏನಾದರೂ ನಿಮ್ಮ ಹತ್ರ ಮನೇಲಿ ಕಾಪರ್ ಪಾತ್ರೆಗಳಿದ್ರೆ ಅದು ಓವರ್ ಟೈಮ್ ತುಂಬ ಟೈಮ್ ಹಾಗೆ ಬಿಟ್ಟಿದ್ರೆ ಒಂಥರ ಗ್ರೀನ್ ಲೇಯರ್ ಫಾರ್ಮ್ ಆಗುತ್ತೆ. ಸೊ ಕಾಪರ್ ಗ್ರೀನಿಶ್ ಆಗುತ್ತೆ. ಸೊ ಅದು ಒನ್ ಟೈಪ್ ಆಫ್ ಕೊರೋಷನ್ನೇ. ಸೊ ಕೊರೋಷನ್ ಒಂಥರ ತುಂಬ ಇರಿಟೇಟಿಂಗು ಇರೋದು, ರಸ್ಟ್ ಆಗುತ್ತೆ. ನಾವು ಇಟ್ಟಿರೋ ಬೆಳ್ಳಿ ಪಾತ್ರೆಗಳೆಲ್ಲ ಫುಲ್ಲು ಕೊರೋಡ್ ಆಗುತ್ತೆ, ಮತ್ತು ಕಾಪರ್ ಪಾತ್ರೆಗಳು ಕೊರೋಡ್ ಆಗುತ್ತೆ. ಸೊ ತುಂಬ ಇರಿಟೇಟಿಂಗ್ ಅದು. ಸೊ ನೀವು ಕಾಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲಿ ಏನಾದರೂ ಐಟಮ್ಗಳು ರಸ್ಟ್ ಹಿಡ್ದಿದೆಯಾ, ಇದಾಗಿದೆಯಾ. ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ನೀವೇನು ಮಾಡ್ತೀರಾ? ಸೊ ನನ್ನ ಮನೆಯಲ್ಲಿ ಐರನ್ದು ಹೊರಗೆ ಬಿಡೋಕ್ಕೆ ಹೋಗಲ್ಲ, ಒಂದು ಡಬ್ಬಿಲಿ ಮುಚ್ಚಿಟ್ಬಿಡ್ತೀವಿ. ಓಕೆ, ಸೊ ರಸ್ಟ್ ಹಿಡಿಬಾರ್ದು ಅಂತ. ಸೊ ನೀವು ನಿಮ್ಮ ಮನೇಲಿ ಏನು ಮಾಡ್ತೀರಾ ಹೇಳಿ. ಸೊ ನಾವು ಕೊನೆಗೆ ಈ ಚಾಪ್ಟರ್ದು ಲಾಸ್ಟ್ ಟಾಪಿಕಿಗೆ ಬಂದಿದ್ದೀವಿ. ಏನು ಈ ಟಾಪಿಕ್ ಹೆಸರೇನು? ರ್ಯಾನ್ಸಿಡಿಟಿ. ಸೊ ವಾಟ್ ಈಸ್ ರ್ಯಾನ್ಸಿಡಿಟಿ? Rancidity is the process of oils and fats reacting with oxygen and getting oxidized or turning rancid. So rancid ಅರ್ಥ ಏನು? rancid ಅಂದರೆ ಕೊಳ್ತೋಗೋದು ಅಂತ ಅರ್ಥ. rancid ಅಂದರೆ ನಮ್ಮ ಊಟ ಕೊಳ್ತೋದಾಗ ಇಟ್ ಹ್ಯಾಸ್ ಟರ್ನ್ಡ್ rancid ಅಂತ ಹೇಳ್ತೀವಿ. ಸೊ ಆಗ್ತಾ ಇದೆ ರ್ಯಾನ್ಸಿಡಿಟಿ ಅಂದರೆ ನಮ್ಮ ಊಟದಲ್ಲಿ ಇದೆಯಲ್ಲ ಆಯಿಲ್ಸು, ಫ್ಯಾಟ್ಸು, ಇದೆಲ್ಲ ಇದು ಏರಿಗೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ ಅಂದರೆ ಇದು ಕೊಳ್ತೋಗ್ಬಿಟ್ಟು ಒಂಥರ ಬ್ಯಾಡ್ ಟೇಸ್ಟ್ ಬರುತ್ತೆ. ಓಕೆ, ಮತ್ತು ಯಾರಿಗೆ ಕೊಳ್ತೋಗಿರೋ ಊಟ ತಿನ್ನೋಕ್ಕೆ ಇಷ್ಟ ಅಲ್ವಾ. ಸೊ ನಾವು ಈ ರ್ಯಾನ್ಸಿಡಿಟಿನ ನಾವು ಪ್ರಿವೆಂಟ್ ಮಾಡೋಕ್ಕೆ ನೋಡ್ತೀವಿ. ಚಿಪ್ಸ್. ಸೊ ನಮ್ಮ ಹತ್ರ ಇರೋ ಈ ಚಿಪ್ಸ್ ಪ್ಯಾಕೆಟ್ ಇದೆಯಲ್ಲ, ಈ ಚಿಪ್ಸ್ ಪ್ಯಾಕೆಟ್ ಎಲ್ಲ ನೋಡ್ಬಿಟ್ಟು ನಾವು ಯಾವಾಗಲೂ ಬೈಕೊಳ್ತಾ ಇರ್ತೀವಿ, ಅಯ್ಯೋ ಚಿಪ್ಸ್ ಪ್ಯಾಕೆಟಲ್ಲಿ ಬರೀ ಗಾಳಿ ತುಂಬಿಸಿದಾನವನು ಅಂತ. ಬಟ್ ಇದರಲ್ಲಿರೋ ಗಾಳಿಗೆ ಒಂದು ಕಾರಣ ಇದೆ. ಸೊ ಚಿಪ್ಸ್ ಪ್ಯಾಕೆಟಲ್ಲಿ ದೇ ಪುಟ್ ನೈಟ್ರೋಜನ್ ಗ್ಯಾಸ್ ತುಂಬಿಸಿರ್ತಾರೆ. ಯಾಕೆ ತುಂಬಿಸಿದ್ದಾರೆ? ಯಾಕೆ ಅಂದರೆ ಅದು ಚಿಪ್ಸು ಏರ್ ಜೊತೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗದೆ ಇರಲಿ, ಬರೀ ನೈಟ್ರೋಜನ್ ಗ್ಯಾಸಲ್ಲಿದ್ದಾಗ ಫ್ರೆಶ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಫಸ್ಟ್ ವೇ ಟು ಪ್ರಿವೆಂಟ್ ರ್ಯಾನ್ಸಿಡಿಟಿ ಏನು? ಏರ್ ಟೈಟ್ ಕಂಟೈನರ್ಸ್. ಸ್ಲೋಸ್ ಡೌನ್ ಆಕ್ಸಿಡೇಷನ್. ಏನು ಮಾಡಿ ಅಂದರೆ ಈ ನಿಮ್ಮ ಊಟನ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗೋಕ್ಕೆ ಬಿಡಬೇಡಿ. ಸೊ ಇದರಲ್ಲಿ ಏನು ನೈಟ್ರೋಜನ್ ಗ್ಯಾಸ್ ಆಗ್ತಾ ಇದ್ದಾರೆ, ಜೊತೆಗೆ ನಾವು ಅದನ್ನು ಏರ್ ಟೈಟ್ ಕಂಟೈನರ್ಗಳಲ್ಲಿ ಇಡ್ಬೋದು. ನೆಕ್ಸ್ಟ್ ಒನ್ ಏನು? ಆ್ಯಂಟಿ ಆಕ್ಸಿಡೆಂಟ್ಸ್. ವಾಟ್ ಆರ್ ಆ್ಯಂಟಿ ಆಕ್ಸಿಡೆಂಟ್ಸ್? ಆ್ಯಂಟಿ ಆಕ್ಸಿಡೆಂಟ್ಸ್ ಆರ್ ಕೆಮಿಕಲ್ಸ್ ದಟ್ ಪ್ರಿವೆಂಟ್ ಆಕ್ಸಿಡೇಷನ್ ಆಫ್ ಫುಡ್ ಕಂಟೈನಿಂಗ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್. ಸೊ ಇದನ್ನು ನಾವು ಆ್ಯಡ್ ಮಾಡ್ಬೋದು. ಸೊ ಇದು ರ್ಯಾನ್ಸಿಡಿಟಿ. ಸೊ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಯಾವ್ದ್ಯಾವುದು? ಕೊರೋಷನ್ ಆ್ಯಂಡ್ ರ್ಯಾನ್ಸಿಡಿಟಿ. ಸೊ ಇಲ್ಲಿಗೆ ನಾವು ಇಷ್ಟು ಮಾಡಿದ್ರೆ ನಮ್ಮ ಪಾಠ ಮುಗೀತಾ ಬಂತು. ನಿಮ್ಗೆಲ್ರಿಗೂ ಪಾಠ ಮಾಡಿ ಸುಸ್ತಾಗಿದೆ, ನೀವು ಸುಸ್ತಾಗಿದ್ದೀರಾ. ಸೊ ಹೋಗಿ ಚಿಪ್ಸ್ ತಿನ್ನಿ, ಆಮೇಲೆ ಮಜಾ ಮಾಡಿ. ಸೊ ಇಲ್ಲಿಗೆ ನಮ್ಮ ಕೆಮಿಕಲ್ ರಿಯಾಕ್ಷನ್ಸ್ ಪಾಠ ಮುಗೀತಾ ಬಂತು. ಈ ಪಾಠದಲ್ಲಿ ಏನೇನು ನೋಡಿದ್ವಿ? ಫಿಸಿಕಲ್ ಚೇಂಜಸ್ ಏನು, ಕೆಮಿಕಲ್ ಚೇಂಜಸ್ ಏನು, ವಾಟ್ ಆರ್ ಕೆಮಿಕಲ್ ರಿಯಾಕ್ಷನ್ಸ್,
ಹೌ ಟು ಬ್ಯಾಲೆನ್ಸ್ ದೆಮ್, ಆಯಿತಾ? ಜೊತೆಗೆ ಎಷ್ಟೊಂದು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ನ ನೋಡಿದ್ವಿ, ಆಮೇಲೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನೋಡಿದ್ವಿ. ಸೊ ಇದೆಲ್ಲ ನೀವು ನೋಡಿ ಈ ವಿಡಿಯೋಲಿ ನೀವು ಥರೋ ಆಗಿದ್ದರೆ ಕೆಮಿಕಲ್ ರಿಯಾಕ್ಷನ್ಸ್ ಪಾಠ ನಿಮಗೆ ತುಂಬ ಸುಲಭ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ, ಅಥವಾ ನಮ್ಮ ವಾಟ್ಸಾಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ, ಮೆಸೇಜ್ ಮಾಡಿ. ಸೊ ಐ ಹೋಪ್ ಯು ಎಂಜಾಯ್ಡ್, ಫುಲ್ ಮಜಾ ಮಾಡಿದ್ರಿ ಅಂತ ಅಂದ್ಕೊತೀನಿ ಈ ಪಾಠನ ಓದಿ. ಸೊ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ, ಧನ್ಯವಾದಗಳು.